ಸ್ನೇಹಿತರೆ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ನಾನು ನಿಮ್ಮ ಜನಾರ್ದನ್ ಮುದುವತ್ತಿ. ನ್ಯೂಸು ಅಂದ್ರೆ ಇವರು ಅಂದ್ರೆ ನ್ಯೂಸು. ಇವ್ರು ಕೂಡ ಸೆನ್ಸೇಷನ್ ನ್ಯೂಸ್ಗೆ ರಾಜಕಾರಣಿಗಳು ಕೂಡ ಗಡಗಡ ಅಂತಾರೆ. ಕೋರ್ಟ್ಗಳಿಗೆ ಹೋಗಿ ಇಂಜೆಕ್ಷನ್ ಆರ್ಡರ್ ತಗೊಂಡ್ಬರ್ತಾರೆ. ಸೊ ಅವ್ರು ಯಾರದೇ ಹೆಸರು ಹೇಳಿದಿರಾ ಏನೋ ಒಂದು ಸುದ್ದಿ ಕೊಟ್ಟರು ಕೂಡ ಅವರು ಸೆನ್ಸೇಷನ್ ಆಗ್ತಾರೆ. ಇಷ್ಟಕ್ಕೂ ಯಾರು ಆ ವ್ಯಕ್ತಿ ಅಂತೀರಾ? ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅಡ್ವೊಕೇಟ್ KN ಜಗದೀಶ್ ಕುಮಾರ್. ಬನ್ನಿ ಇವತ್ತು ಅವ್ರ ಹತ್ರ ಹಲವು ಸೆನ್ಸೇಷನ್ ವಿಚಾರಗಳ ಬಗ್ಗೆ, ಅವರು ಇಲ್ಲಿವರೆಗೂ ಯಾವ್ಯಾವ ವಿಚಾರಗಳ ಬಗ್ಗೆ ಮಾತಾಡಿದ್ರು, ಇಲ್ಲಿವರೆಗೂ ಅವರು ಕೊಟ್ಟಂತಹ ಸೆನ್ಸೇಷನ್ ಹೇಳಿಕೆಗಳೇನು, ಸೊ ಅದರಿಂದ ಏನೆಲ್ಲ ಎಫೆಕ್ಟ್ಗಳಾಗಿದ್ದಾವೆ, ಸೊ ಈಗ ಪ್ರೆಸೆಂಟ್ ಅವರು ಏನು ಮಾಡ್ತಾ ಇದ್ದಾರೆ, ಸೊ ಇವೆಲ್ಲಗಳ ವಿಚಾರಗಳ ಬಗ್ಗೆ ಕಂಪ್ಲೀಟಾಗಿ ಅವ್ರ ಹತ್ರನೇ ಮಾತಾಡಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಸೊ ಇವಾಗ ಎಲ್ಲಿಂದ ಶುರು ಮಾಡೋದು ಸರ್? ಇಲ್ಲಿಂದನೇ ಶುರು ಮಾಡಿ 2025 ಶುರು ಮಾಡೋಣ, 28ಕ್ಕೆ ಲಾಸ್ಟ್ ಆಗಲಿ. ಓಕೆ 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 ಸರ್, ಈಗ ನನ್ನ ಮೊದಲನೇ ಪ್ರಶ್ನೆ ಏನು ಅಂದರೆ, ನೀವು ಬಿಗ್ ಬಾಸ್ ಅನ್ನೋ ಮನೆಗೆ ಹೋದ್ರಿ, ಅದು ಹೊರಗಡೆಯಿಂದ ಅರಮನೆ, ಒಳಗಡೆಯಿಂದ ಸರಮನೆ. ನೀವು ಅಲ್ಲಿಗೆ ಹೋದವರು ಬರೀ 2-3 ವಾರದಲ್ಲಿ ವಾಪಸ್ ಬಂದ್ರಿ. ಆದ್ರೆ ಇದು ಒಳಗಡೆ ಹೊರಗಡೆ ಎರಡು ಕಡೆಯಿಂದನೂ ಸರಮನೆನೆ. ಅಲ್ಲಿಗೆ ಹೋದವ್ರು ಯಾಕೆ 93 ದಿನ ತಗೊಂಡ್ರಿ? ಬಿಗ್ ಬಾಸ್ ವಿಚಾರಕ್ಕೆ ಬಂದಾಗ ಅಲ್ಲಿ ಸಹ ಒಂದು ಮಟ್ಟದಲ್ಲಿ ಈಗ ಎಲ್ಲರೂ ನಮ್ಮನ್ನು ಇಷ್ಟಪಡುವಂಥವ್ರು ಇರೋದಿಲ್ಲ. ಅಲ್ಲಿ ಒಂದಷ್ಟು ಈಗ ಯಾರೋ ಒಬ್ಬ ವಕೀಲ ಕೆಲ್ಸಕ್ಕೆ ಬಾರ್ದವ್ರಲ್ಲಿ ಹೋಗ್ಬಿಟ್ಟು ಇದಕ್ಕಿದ್ದಂಗೆ ಅಲ್ಲಿರೋ ಸ್ಟಾರ್ಗಳ ಸೆಂಟ್ರಲ್ಲಿ ಈ ಸ್ಟಾರ್ ಆಗಿ ಟ್ರೈ ಮಾಡಿದಾಗ ಅದು ವಿರೋಧ ಇದ್ದೇ ಇರ್ತದೆ. ಸೊ ಹಂಗಾಗಿ ಅಲ್ಲಿ ದೊಡ್ಡ ಮಟ್ಟದ ವಿರೋಧ ಆಯಿತು. ಯಾರೋ ಒಬ್ಬ ಅಡ್ವೊಕೇಟ್ ಬಂದಿಲ್ಲಿ ಇಂಡಸ್ಟ್ರಿನಲ್ಲಿ ಗೊತ್ತೇ ಇಲ್ದಿರೋನು ಬಂದು ಯಾವುದೋ ಸಣ್ಣ ಪುಟ್ಟ ಯಾವುದೋ ಮೊಬೈಲ್ ಇಟ್ಕೊಂಡು ಒಂದಷ್ಟು ಲೈವ್ ಗೇಮ್ ಹೆಸರು ಮಾಡ್ದವ್ನು ಬಂದಿಲ್ಲಿ ನಮಗೆ ಇಲ್ಲಿ ಉರಿಗ್ತಾ ಇದ್ದಾನಲ್ಲಪ್ಪ ಅಂತೇಳಿ ಅಲ್ಲಿ ಒಂದು ದೊಡ್ಡ ಟೀಮೇ ನಂಗೆ ವಿರೋಧ ಆಯ್ತು ಅಲ್ಲಿ. ಆಮೇಲೆ ನಾನು ಇಂಡಸ್ಟ್ರಿಯಿಂದ ಇರಲಿಲ್ಲ ಅಲ್ಲಿ. ಮೋಸ್ಟ್ ಆಫ್ ದೆಮ್ ಅಲ್ಲಿ ಮಂಜು ಆಗಿರ್ಬೋದು, ಐ ಥಿಂಕ್ ಐಶ್ವರ್ಯ, ಆಲ್ಮೋಸ್ಟ್ ಎಲ್ಲರೂ ಅಲ್ಲಿ ಇದೊಂಥರ ಎಲ್ಲರೂ ಕೂಡ ಐ ಥಿಂಕ್ ದೇ ವರ್ ಫ್ರಮ್ ದಟ್ ಇಂಡಸ್ಟ್ರಿ. ಸೊ ಆ ಇಂಡಸ್ಟ್ರಿ ಅನ್ನೋದು ಒಂದು ಕಾಮನ್ ಪ್ಲಾಟ್ಫಾರ್ಮ್ ಆಯಿತು, ಅವರೆಲ್ಲ ಒಂದಾದರು. ಸೊ ನನಗೆ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಲ್ಲ, ಸಮಾಜದಲ್ಲಿ ಕೆಟ್ಟದ್ದು ಕಂಡಾಗ ನಾನು ವಿರೋಧ ಅಭ್ಯಾಸ. ಸೊ ನನ್ನ ಪರ್ಸನಾಲಿಟಿ ಚೇಂಜ್ ಮಾಡ್ಕೊಳಕ್ಕೆ ಹೋಗಿಲ್ಲ ಅಲ್ಲಿ. ಸೊ ಅದು ಸರಿನೋ ತಪ್ಪೋ, ಜನ ಇಷ್ಟಪಡ್ತಾರೋ ಬಿಡ್ತಾರೋ, ಒಟ್ಟಿನಲ್ಲಿ ಹೋದಾಗ ನಾನು ಕೊಟ್ಟಿರೋ ಒಂದು ಸ್ಪೇಸನ್ನ ತುಂಬಬೇಕು ಅಂತೇಳಿ. ಸೊ ನನ್ನ ಪರ್ಸನಾಲಿಟಿ ಏನಿದೆ ಅದನ್ನೇ ಮಡ್ಕೊಂಡೆ. ನಾನೇನು ಡ್ರಾಮಾ ಮಾಡೋಕ್ಕೆ ಹೋಗಿಲ್ಲ ಅಥವಾ ಯಾರಿಗೂ ಅಂಗ್ಲಾಚೋದು ಅದು ಇದು. ಇವನ್ ನಾನು ಕ್ವಿಟ್ ಆದಾಗ ಅಷ್ಟೇನೆ ಸಾಮಾನ್ಯ ನೋಡಿ ಆಲ್ಮೋಸ್ಟ್ ಎಲ್ಲರೂ ಹತ್ಕೊಂಡು ಈಚೆ ಬರ್ತಾರೆ. ನಾನು ಅಳಕ್ಕೆ ಹೋಗಿಲ್ಲ. ಕಾರಣ ಯಾಕೆ ಅಂತಂದ್ರೆ ಅದು ನಮ್ಮೊಂದು ಋಣ. ಒಂದಷ್ಟು ದಿನ ಇರ್ಬೇಕಾಗಿದೆ, ಇದ್ವಿ, ಒಂದಷ್ಟು ಎಂಟರ್ಟೈನ್ಮೆಂಟ್ ಮಾಡ್ಬೇಕಾದ್ರೆ ಮಾಡಿದ್ವಿ. ನಂಗೆ ಗೊತ್ತಿಲ್ಲ ಎಂಟರ್ಟೈನ್ಮೆಂಟ್ ಮಾಡಿದ್ವೋ ಇಲ್ವಾ, ಜನ ಇಷ್ಟಪಟ್ಟಿದ್ರು. ಸೊ ಹೊರಗಡೆ ಬಂದ್ವಿ. ಹಂಗಾಗಿ 15 ದಿವಸಕ್ಕೆ ಹೊರಗಡೆ ಬಂದೆ. ಸೊ ಅನ್ನಿಸ್ತು, ಹೊರಗಡೆ ಬಂದಾಗ ಅನ್ನಿಸ್ತು, 18 ಡೇಸ್ ಒಂದು ದೊಡ್ಡ ಮಟ್ಟದ ಅದು ಹೊರಗಡೆ ಫುಲ್ ಬರ್ಡ್ ಆಗಿ ತಿರುಗಾಡ್ಕೊಂಡು ಎಲ್ಲಂದ್ರೆ ಅಲ್ಲಿ ಅನ್ಯಾಯ ಕಂಡಾಗ ಇಲ್ಲ ಭ್ರಷ್ಟಾಚಾರ ಕಂಡಾಗ ಅವ್ರ ಬಗ್ಗೆ ಎಲ್ಲ ಮಾತಾಡಿ ಇಮಿಡಿಯೇಟ್ ಆಗಿ ಆಕ್ಷನ್ ಕೊಡ್ತಾ ಇರ್ತೀರಾ. ಸೊ ಒಳಗಡೆ ಹೋದಾಗ ನಿಮ್ಗೆ ಅದು ಆಗಲ್ಲ ಅಲ್ಲಿ. ಅಲ್ಲ, ಅದಕ್ಕೊಂದು ಲಿಮಿಟೇಷನ್ಸ್ ಅಂತ ಇರ್ತದೆ. ಸೊ ಈಗ ನೋಡಿರ್ಬೋದು ಅಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿ ಟ್ರೈ ಆಗುತ್ತೆ. ಬಟ್ ನಾವು ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ನಾವು ಹಲ್ಲೆ ಮಾಡಂಗಿಲ್ಲ. ಅಥವಾ ಹೊರಗಡೆ ಅಂದ್ರೆ ಏನೋ ಬಿಡ ಗೊತ್ತಿಲ್ಲ ಆಗ್ಬಿಡ್ತದೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಹಲ್ಲೆ ಮಾಡಿದ್ರೆ ಕಿಕ್ಔಟ್ ಮಾಡ್ತಾರೆ. ಬಟ್ ನಾನು ಹಲ್ಲೆನೇ ಮಾಡಿಲ್ಲ, ಯಾವುದೋ ಒಂದು ಸಣ್ಣ ಪದ ಬಳಕೆಗೆ ಆಗಿದ್ದಕ್ಕೆ ನನ್ನ ಹೊರಗಡೆ ಹಾಕಿದ್ರು. ಸೊ ಆಮೇಲೆ ತದನಂತರ ಕೂಡ ಒಂದಷ್ಟು ಅದೇ ಹೋಗ್ಬೋದಾಗಿತ್ತು, ವಾಪಸ್ ಹೋಗ್ಬೋದಾಗಿತ್ತು. ಅಲ್ಲೂ ಕೂಡ ಒಂದಷ್ಟು ರಾಜಕೀಯಗಳು, ಜಗದೀಶ್ ಬಂದರೆ ನಾವಿರಲ್ಲ, ಆ ಥರ ಒಂದಷ್ಟು ಆಗಿ. ಸೊ ಕೊನೆಗೆ ನಾನು ಆಸೆನೇ ಬಿಟ್ಬಿಡೆ. ಆಯ್ತು ಬಿಡಿ, 18 ದಿವಸ ಎಂಟರ್ಟೈನ್ಮೆಂಟ್ ಮಾಡಿದ್ದೀವಿ ಅಂತ ಅಂದ್ಕೊಂಡು ಇದೊಂದು ಭಾಗ. ಎರಡನೇ ಪ್ರಶ್ನೆ, ನೀವು ಮೊನ್ನೆ ಪ್ರಿಸನ್ಗೆ ಹೋಗಿದ್ದು, ಜೈಲ್ಗೆ ಹೋಗಿದ್ದು ಅಂತ. ನೋಡಿ ಬ್ರದರ್, ನಮ್ಗೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ. ಓಕೆ, ಈ ಸಮಾಜದಲ್ಲಿ ಒಂದು ಬದಲಾವಣೆ ಬಯಸ್ತಾ ಇದ್ದೀವಿ. ಜನರು 6 ಕೋಟಿ ಕನ್ನಡಿಗರು ಬರೀ ಟ್ಯಾಕ್ಸ್ ಕಟ್ಟೋದು, ಓಟ್ ಹಾಕೋದು, ಇವ್ರುಗಳಿಗೆ ಟ್ಯಾಕ್ಸ್ ಕೊಟ್ಬಿಟ್ಟು ಲೂಟಿ ಮಾಡಕ್ ಬಿಡೋ ಅಂತ ಒಂದು ವ್ಯವಸ್ಥೆನ 78 ವರ್ಷದಲ್ಲಿ ಸ್ಯಾಚುರೇಟ್ ಆಗಿಬಿಟ್ಟಿದೆ. ಒಂದು ಬದಲಾವಣೆ ಪರ್ವ ಬೇಕಾಗಿದೆ, ರಾಜಕೀಯದಲ್ಲಿ ಒಂದು ಬದಲಾವಣೆ ಪರ್ವ ಬೇಕಾಗಿದೆ. ಈಗ ಸಿದ್ದರಾಮಯ್ಯನ ಮಗ, ಈಶ್ವರಪ್ಪನ ಮಗ, ಎಡ್ಡಿ ಮಗ, ಡಿ ಕೆ ಶಿವಕುಮಾರ್ ತಮ್ಮ ಲಕ್ಷ್ಮಿ ಮಗ, ಲಕ್ಷ್ಮಿ ಹೆಬ್ಬಾಳ್ಕರ್ ಮಗ, ಈಶ್ವರ್ ಖಂಡ್ರೆ ಮಗ, ಯಡಿಯೂರಪ್ಪನ ಮಗ, ಕುಮಾರಸ್ವಾಮಿ ಮಗ, ರೇವಣ್ಣನ ಮಗ. ಈ ತರ ಏನಾಗಿದೆ, ಪ್ರಜಾತಂತ್ರದಲ್ಲಿ ಅತಂತ್ರ ವ್ಯವಸ್ಥೆಯನ್ನ ಈ ವಂಶಗಳ ಒಂದು 50-60 ಕುಟುಂಬಗಳು ಮಾಡಿ ಕೂತ್ಕೊಂಡಿದೆ. ಹೊಸಬರ್ಗೆ ಅವಕಾಶ ಕೊಡಲ್ಲ, ಹೊಸ ಧ್ವನಿ ಇಲ್ಲ. ಸೊ ನನ್ಗನ್ಸಿದ್ದೇನು ಅಂತಂದ್ರೆ, ನಾನೇನು ದೊಡ್ಡ ಮಟ್ಟದ ಐ ಡೋಂಟ್ ಥಿಂಕ್ ಸೊ ಐ ಆಮ್ ಎನ್ ಇಂಟೆಲೆಕ್ಚುಯಲ್, ಬಟ್ ಸ್ಟಿಲ್ ಪೊಲಿಟಿಕಲ್ ವಿಚಾರ ಬಂದಾಗ ಇಷ್ಟು ವರ್ಷಗಳು ಇವ್ರು ಮಾಡ್ಕೊಂಬಂದಿದ್ದೇನು ಅಂತಂದ್ರೆ ಪೊಲಿಟಿಕ್ಸ್ಗೆ ಹಣ ಬೇಕಾಗಿದೆ. ಅಂದಷ್ಟೇ ಒಂದು ಕುಬೇರ ಆಸ್ತಿಗಳನ್ನ ಮಾಡಿಟ್ಟಿದ್ರು, ಅದಕ್ಕೋಸ್ಕರ ಅಧಿಕಾರ ಮಾಡ್ತಾ ಇದ್ರು. ಈಗ ಒಂದು ಕಾಪಾಡೋದಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ? ಇದು ನೋಡಿ, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಒಂದು ರಿಪೋರ್ಟ್ ಮಾಡಿದೆ. 2023ರಲ್ಲಿ ನಿಂತ್ಕೊಂಡಂತ MLAಗಳು 93% ಆರ್ ಮಿಲಿನಿಯರ್ಸ್ ಅಂತ ಕೊಡುತ್ತೆ. 93% ನಿಂತ್ಕೊಂಡ್ರಂತವ್ರು MLAಗಳು ಆಗಿರೋಂಥವ್ರು 224ಅಲ್ಲಿ ದೇ ಆರ್ ಮಲ್ಟಿ ಮಿಲಿಯನರ್ಸ್ ಅಂತ ಹೇಳ್ತಾರೆ. ಸೊ ಅಂದ್ರೆ ಏನು, 106 ಕೋಟಿ ನಿನ್ನ ಹತ್ರ ದುಡ್ಡಿದ್ದಾಗ ಮಾತ್ರ ಎಲೆಕ್ಷನ್ಗೆ ಹೋಗ್ಬೋದು. ಪ್ರಶ್ನೆ ಏನಪ್ಪಾ ಅಂತಂದ್ರೆ, 106 ಕೋಟಿ ದುಡ್ಡಿದ್ದು, ಸುಖವಾಗಿ ಬೆಳೆದು, ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಮಕ್ಕಳಿದ್ದು, ಮೇಡಮ್ ಅವರು ಯಾವ್ದು ಇಂಟರ್ನ್ಯಾಷನಲ್ ವುಮೆನ್ಸ್ ಕ್ಲಬ್ ಅಲ್ಲಿ ಮೆಂಬರ್ ಆಗಿ ನೀವು ಆಡಿ BMWO ಸದಾಶಿವದಲ್ಲಿ ಮನೆ,
ಒಂದಷ್ಟು ಕೋಟಿ ರೂಪಾಯಿ ಆಸ್ತಿ, ಪಾವಗಡದಲ್ಲಿ ಸೋಲಾರ್ ಪ್ರಾಜೆಕ್ಟು, ಈ ಕಡೆ ಶೋಭಾ, ಈ ತರ ಇದ್ದಾಗ ನಿಂಗೆ ಕಷ್ಟ ಎಲ್ಲ ಅರ್ಥ ಆಗುತ್ತೆ. ಓಡಾಡಕ್ಕೆ HLL ಚಾಪರು, ಇಲ್ಲಿಂದ ನುಗ್ಗುದ ಅಂದ್ರೆ ಚಾಪರ್, ನಿಂಗೆಲ್ಲ ಹಾರ್ಕೊಂಡು ಹೋಯ್ತೀಯ. ಸೊ ಈ ತರ ಮನಸ್ಥಿತಿ ಇರುವಂತ ವ್ಯಕ್ತಿಗಳು ಇವತ್ತಲ್ಲಿ ಅವ್ರೇನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ನಾವಿರೋದೇ ಅಧಿಕಾರ ಮಾಡಕ್ಕೆ, ನೀವಿರೋದೇ ಗುಲಾಮ್ಗಿರಿ ಅಂತ. ಅಂದ್ರೆ ನಾವ್ ಏನ್ ಮಾಡುದು ಸರಿ, ಯಾಕಂದ್ರೆ ಶ್ರೀಮಂತರು ಏನ್ ಮಾಡುದು ಸರಿ ಅಧಿಕಾರದಲ್ಲಿ, ಶ್ರೀಮಂತಿಗೆ ಅಂತ ಹೇಳ್ತೀನಿ, ಅಧಿಕಾರ ಅಂತ ಹೇಳಕ್ ಹೋಗಲ್ಲ. ಅಧಿಕಾರಕ್ಕೆ ಅವ್ರು ಬೇಕಾಗಿದೆ, ಕಾರಣ ಯಾಕೆಂದ್ರೆ ಅವ್ರು ಮಾಡಿರೋಂಥ ಆಸ್ತಿಗಳನ್ನ ಕಾಪಾಡ್ಕೊಳಕ್ಕೆ. ಸೊ ಈಗ ಬದಲಾವಣೆ ಎಲ್ಲ ಆಗುತ್ತೆ ಸರ್. ಈಗ ಆಟೋ ಡ್ರೈವರು EMI ಕಟ್ಕೊಂಡೇ ಹೋಯ್ತು ಹೊಲ್ಟತಾನೆ. ರೈತ ಮೊನ್ನೆ, ಇಫ್ ಐ ಆಮ್ ನಾಟ್ ರಾಂಗ್, ಮೊನ್ನೆ ಫೈಲ್ ಅವರು ಎಕ್ಸ್ಪೋಸ್ ಮಾಡಿದ್ರು 1886 ರೈತರು, ವಾಟ್ ಎವರ್ ಇಟ್ ಇಸ್ ದೇರ್. ಸರ್ ಈಗ ಅನ್ನ ಕೂಡ ರೈತನ ಏನಕ್ಕಂತಾನೆ ಅಂತಂದ್ರೆ ಏನ್ ಸಂಕೇತ ಅದು? ಸಮಾಜದಲ್ಲಿ ಜೈಲು ತುಂಬೋಗಿದೆ ಅಂತಂದ್ರೆ ಅಂದ್ರೆ ನೀವು ಮಾಡ್ತಾರ ಕಾನೂನುಗಳು, ನೀವು ನಡೆಸ್ತಾರಂತ ಸರ್ಕಾರ ಮೋಸ್ಟ್ ಎಲ್ಲೋ ಒಂದ್ ಕಡೆ ಕ್ರೈಮ್ಗೆ ಲಾಜಿಕಲ್ ಆಗಿ ಎಂಡ್ ಆಗ್ತಾ ಇದೆ, ಅಥವಾ ಕ್ರೈಮಲ್ಲಿ ಎಂಡ್ ಆಗ್ತಾ ಇದೆ. ಒಂದು ನೆದರ್ಲ್ಯಾಂಡ್ ಅಲ್ಲಿ ಎಷ್ಟೋ ಜೈಲುಗಳನ್ನ ಮುಚ್ಚಾಕದ್ರಂತೆ. ಸೊ ಜೈಲು ಮುಚ್ಚಾಕದಾಗ ಅದು ಸಂಕೇತ ಒಳ್ಳೆ ಸರ್ಕಾರ ಆಗಿದೆ ಅಂತ. ಕ್ರೈಮ್ ಆಗಿಲ್ಲ ಅಂದಾಗ ಒಂದು ಒಳ್ಳೆ ಸರ್ಕಾರ ಆಗಿದೆ ಅಂತ. ದಕ್ಷಿಣ ಕನ್ನಡ ನೋಡಿ, ಪುಟ ನಿನ್ನೊಂದು ಕಚ್ತೀನಿ, ಅವ್ರ ಇವನೊಂದು ಕಚ್ಚು ಅಂತಾರೆ. ಬಡವರ ಮಕ್ಕಳನ್ನ ಕೊಚ್ಚಿ 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 ನಂತಿಲ್ ಮಡಿಗೆ 50ಕ್ಕೂ ಹೆಚ್ಚು ಪೊಲಿಟಿಕಲ್ ಮರ್ಡರ್ಸ್ ಆಗಿದೆ ಅಂತೆ. ಸೊ ದಕ್ಷಿಣ ಕನ್ನಡ ಏನಾಗಿದೆ ಇವತ್ತು? ಇಬ್ರಿಗೂ ಬೇಕು ಇವತ್ತು. ಮುಂಚೆ ಬಿಜೆಪಿ ಅವ್ರನ್ನ ಕೋಮುವಾದ ಅಂತ ಇದ್ವಿ, ಕಾಂಗ್ರೆಸ್ ಅವರು ಕೂಡ, ಕಾಂಗ್ರೆಸ್ಗೂ ಬಿಜೆಪಿಗೂ ಯಜಮಾನರು ಒಬ್ಬರೇ ಆಗ್ಬಿಟ್ಟಾರೆ ಇವಾಗ. ಅಲ್ಲೆಲ್ಲೋ ಕಾಶಿನಲ್ಲಿ ಆವತ್ತಿನ ಸಂಸ್ಕೃತಿ, ಅಲ್ಲೇನೋ ಆರತಿ ಮಾಡಿದ್ರೆ ನಾನು ಸಂಘಿಗರಿಯಲ್ಲಿ ಆರತಿ ಮಾಡ್ತೀನಪ್ಪ, ಏನ್ ಆರ್ ಯು ಇಂಜೆಕ್ಟಿಂಗ್ ಎನಿಥಿಂಗ್? ಸಂಘಿಗರಿನ ಕ್ಲೀನ್ ಮಾಡು, ಇರೋ ಕೆರೆಗಳನ್ನ ಓಪನ್ ಮಾಡು, ಅದನ್ನ ಮಾಡು ಅಂತಂದ್ರೆ ಇಲ್ಲ ನಾನು ಆರತಿ ಮಾಡ್ತೀನಿ. ಆರ್ ಯು ಟ್ರೈಂಗ್ ಟು ಪ್ಲೇ ವಿತ್ ಅವರ್ ಎಮೋಷನ್ಸ್? ಧರ್ಮನ ಅದನ್ನ ಬಿಜೆಪಿ ಆಟ ಆಡ್ತಾ ಇದ್ರು ಅಂತಿದ್ರು, ಈ ಕಾಂಗ್ರೆಸ್ ಅದನ್ನ ಇಟ್ಕೊಂಡು ಆಟ ಆಡ್ತದೆ. ಅಂದ್ರೆ ಮತ್ತೆ ಅಲ್ಲಿಗೆ ಬರ್ತಾ ಇದಾರೆ ವೈಚಾರಿಕತೆ. ನೋಡಿ ಈಗ ದೇಶದ ಪ್ರಧಾನಿ ಅಲ್ಲೆಲ್ಲೋ ಜಮ್ಮು ಕಾಶ್ಮೀರ್ಗೆ ಹೋದಾಗ ಏನೋ ಮಿಲಿಟರಿ ಯೂನಿಫಾರ್ಮ್ ಹಾಕೊಂಡು ನಮ್ ಪೇಪರ್ ಅಲ್ಲಿ ನೋಡಿದ್ನು. ಈಗ ಸಿದ್ದರಾಮಯ್ಯ DK ಶಿವಕುಮಾರ್ ಇಬ್ರು ಹಾಕಿಂತಾರೆ. ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹಂಗಾರೆ ಏನ್ ಇಬ್ರಿಗೂ ಯಜಮಾನರು ಒಬ್ಬರೇ ಆಗ್ತಾ ಇದಾರ? ಭಿನ್ನಾಭಿಪ್ರಾಯ ಎಲ್ಲಿ ಬಂತು ಮತ್ತೆ? ಹಂಗಾರೆ ಎಲ್ಲೋ ಒಂದ್ ಕಡೆ ಸೆಕ್ಯುಲರಿಸಮ್ ಫೀಚರ್ಸ್ ಸಂವಿಧಾನದ ನಿಂತ್ಕೊಂಡಿರೋದೇ ಸರ್ ಸೆಕ್ಯುಲರ್ ಫೀಚರ್ಸ್ ಮೇಲೆ. ಯಾಕೆ ಅಂತಂದ್ರೆ ಸರ್ 3,000ಕ್ಕೂ ಹೆಚ್ಚು ಜಾತಿಗಳು, 30,000ಕ್ಕೂ ಹೆಚ್ಚು ಭಾಷೆಗಳು, ವಿವಿಧತೆಯಲ್ಲಿ ಏಕತೆಯನ್ನ ಕಾಣಿದೀವಿ. ಸೊ ವಿವಿಧತೆಯನ್ನ ಅಕ್ಸೆಪ್ಟ್ ಮಾಡ್ಕೋಣ ಅಂತ ವ್ಯಕ್ತಿಗಳು ಬೇಕಾಗಿದೆ. ಇಲ್ಲ ನಮ್ಗೆ ಬರೀ ಒಕ್ಕಲಿಗರೇ ಇರ್ಬೇಕಾ? ಆಗ ಸಾಧ್ಯನಾ? ಬರೀ ಸೇಟುಗಳೇ ಇರಬೇಕು ಸಾಧ್ಯನಾ? ಬರೀ ಮಲಯಾಳಿಗಳೇ ಇರಬೇಕು ಸಾಧ್ಯನಾ? ನಾರ್ತ್ ಈಸ್ಟ್ ಅಲ್ಲಿ ಅಸ್ಸಾಮಿಗಳಿದ್ದಾರೆ, ಮಣಿಪುರ್ಗಳಿದ್ದಾರೆ, ಅವರೇ ಸಾಧ್ಯನಾ? ಸರ್ ವಿವಿಧತೆಯಲ್ಲಿ ಜಾಗ ಡಿಫ್ರೆಂಟ್ ಆಗಿದೆ. ರಾಜಸ್ಥಾನದಲ್ಲಿ ಮರಳುಗಾಡಿದೆ, ಊಟಿಗೆ ಹೋಯ್ತು ಅಂತಂದ್ರೆ -7 ಹೋಗುತ್ತೆ, ನೀವು ಕಾಶ್ಮೀರ್ಗೆ ಹೋದ್ರೆ -45 ಹೋಗ್ತದೆ. ಸರ್ ಈ ತರ ವಿವಿಧತೆಯಲ್ಲಿ ಏಕತೆ ಇದೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಪೊಲಿಟಿಕಲ್ ಪಾರ್ಟಿ ಮೈಂಡ್ ಸೆಟ್ ಬೇಕಾಗಿದೆ. ಬಿಜೆಪಿ ಅವ್ರಿಗೇನೋ ಒಂದು ಡಿಫ್ರೆಂಟ್ ಐಡಿಯಾಲಜಿ ಬೇಕಾಗಿದ್ದು, ಹಿಂದುತ್ವ ಅಂತ ಬಂದ್ರು. ಈಗ ಕಾಂಗ್ರೆಸ್ ಅವರು ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಸರ್ ಬದಲಾವಣೆ ಎಲ್ಲ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ. ನೀವ್ ಹೇಳ್ತಾ ಇರೋ ಪ್ರಕಾರ ಕಾಂಗ್ರೆಸ್ ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖ, ಆ ಕಡೆ ಈ ಕಡೆ. ಡೆಫಿನೆಟ್ಲಿ ಸರ್, ಅದಕ್ಕೆ ಯಜಮಾನ ಒಬ್ಬನೇನೆ ಅಂತ ನನಗನ್ನಿಸ್ತಾ ಇದೆ. ಈಗ ನೋಡಿ DK ಶಿವಕುಮಾರ್, ನಾನು ಮುಂಚೆ ಕಾಂಗ್ರೆಸ್ ಯಾವ ಜಾತಿ ಅಂದ್ರೆ ನಾನು ಕಾಂಗ್ರೆಸ್ ಜಾತಿ ಅಂತ ನಾನು ಹೇಳೋದು ಕೇಳಿಸ್ಕೊಂಡಿದ್ದೀನಿ. DK ಶಿವಕುಮಾರ್ ಅದೇ DK ಶಿವಕುಮಾರ್ ಹೇಳ್ದ ನಾನು ಹಿಂದೂ ಅಂತ. ಅಂದ್ರೆ ಇವತ್ತಿನ ಪರಿಸ್ಥಿತಿ ಅವ್ರಿಗೆ ಅನ್ನಿಸ್ತಾ ಇದೆ, ಹಿಂದುತ್ವ ಹೇಳಿಲ್ಲ ಅಂತಂದ್ರೆ ಸೊ ಕಾಂಗ್ರೆಸ್ ಸರ್ವೈವ್ ಆಗಲ್ಲ ಅನ್ನೋದು DK ಶಿವಕುಮಾರ್ನ ಐ ಥಿಂಕ್ ಬಿಜೆಪಿ ಅವರು ಕಾಂಗ್ರೆಸ್ ಅವ್ರನ್ನ ಕರ್ಕೊಂಡ್ಬಂದು ಮತ್ತೆ ಅದೇ ಮೋಡಿಕ್ಕೆ ತಂದು ನಿಲ್ಸಿದ್ದಾರೆ ಅಂತ. ಡೆಫಿನೆಟ್ಲಿ ಸೆಕ್ಯುಲರಿಸಂ ಅಂದ್ರೆ 1947 ಅಲ್ಲಿ ಏನ್ ಸೆಕ್ಯುಲರಿಸಂ ಇಟ್ಕೊಂಡು ಇವರು ದೇಶ ಕಟ್ಟಿದ್ರು, ಸೊ ಅದನ್ನ ಇವತ್ತು ಎತ್ಕೊಂಡ್ಬಂದು ಇವ್ರು ಮತ್ತೆ ಬಿಜೆಪಿ ಅವರ ಕಾರಣದಿಂದ ಎತ್ಕೊಂಡ್ಬಂದು ಅದೇ ಮೋಡಿಕ್ಕೆ ಇವರು ಬಂದು ನಿಂತ್ಕೊಂಡಿದ್ದಾರೆ ಅಂತ. ಮೌಢ್ಯನೇ ಅಲ್ಲ ಸರ್. ಈಗ ಯೋಚನೆ ಮಾಡಿ, ಬಿಜೆಪಿ ಇರ್ಬೇಕಾದ್ರೆ ಏನೋ ಪೊಲಿಟಿಕಲ್ ಮರ್ಡರ್ಸ್ ದಕ್ಷಿಣ ಕನ್ನಡದಲ್ಲಿ, ಉತ್ತರ ಕನ್ನಡ, ಐ ಮೀನ್ ಅಲ್ಲಿ ಉತ್ತರ ಕರ್ನಾಟಕದ ಉತ್ತರ ಕನ್ನಡದಲ್ಲಿ ಆಗೋದು. ಸರ್ ಕಾಂಗ್ರೆಸ್ ಅವರು ಅಂದ್ಮೇಲೆ ಅದಾಗತ್ತೆ. ಅಲ್ಲಿ ಸ್ಪೀಕರ್ ಅಲ್ಲಿಂದ ಬಂದಿದ್ದಾನೆ, ಒಬ್ಬ ಸ್ಪೀಕರ್ ಅಲ್ಲಿಂದ ಬಂದಿದ್ದವರು, ಸರ್ಕಾರ ಇದೆ, ಇವರುಗಳು 2 ವರ್ಷದ ಸಮಾವೇಶ ಅಂತ, ಸಾಧನೆ ಅಂತ ಸಮಾವೇಶ ಅನ್ಕೊಂತಾರೆ. ಸರ್ ಸಾಧನಾ ಸಮಾವೇಶ ಅಂತ ನೀವು ಅನ್ಕೊಂಡು ನೀವು ಹೇಳ್ಕೊಳೋದಕ್ಕಿಂತ ಜನ ಹೇಳ್ಬೇಕು. ಜನ 6 ಕೋಟಿ ಕನ್ನಡಿಗರು ಹೇಳಿದ್ರೆ ಅದೊಂದು ನೀವು 2 ವರ್ಷ ಸಾಧನೆ ಮಾಡಿದ್ರೆ ಏನ್ ಸಾಧನೆ ಆಗ್ತಾ ಇದೆ? ಅಲ್ಲ, ಬೆಂಗಳೂರಲ್ಲಿ ಫ್ಲಡ್ ಬಂದು ನೀರುಗಳೆಲ್ಲ ನಿಂತೋಗಿ ಮನೆಗಳಿಗೆಲ್ಲ ನುಗ್ಗಿ ಅಂತ ಸಂದರ್ಭದಲ್ಲಿ ಸಾಧನಾ ಸಮಾವೇಶ ಅಗತ್ಯ ಇತ್ತ? ಸರ್ ಈ ಪ್ರಶ್ನೆ ಕೂಡ ಸುಮಾರು ಜನ ಕೇಳಿದ್ರು. ಸರ್ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರ, ನಮ್ಮ ಜನಗಳ ತೆರಿಗೆ ದುಡ್ಡು ತಗೊಂಡೋಗಿ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಸಾಧನಾ ಸಮಾವೇಶಗಳಂತ ಮಾಡೋದು, ಆ ಸಮಾವೇಶದಲ್ಲಿ ಭಾಷಣ ಮಾಡಕ್ ಹೋಗೋದು, ಯಾರೋ ವಿರೋಧ ಮಾಡಿದ್ರೆ ಅಡಿಷನಲ್ SP ಗೆ ಹೊಡಿಯಕ್ ಹೋಗೋದು. ಇಲ್ಲಿ ಈಗ ನೋಡಿ, ತುಮಕೂರ್ನೇನೆ ಬಾಯ್ಲಿಂಗ್ ಪಾಯಿಂಟ್, ಹೇಮಾವತಿ ನದಿನ ತಾಮರಕೊಳ್ತವ್ರೆ. ಸರ್ ನೀವು ಇತಿಹಾಸ ತೆಗೆದು ನೋಡಿ, ಅಮೆರಿಕ ಆಗಿರ್ಬೋದು ಅಥವಾ ಬ್ರಿಟಿಷರ್ ಆಗಿರ್ಬೋದು, ವೀಕೆಸ್ಟ್ ಪೀಪಲ್ಗಳನ್ನ ಹೋಗಿ ಎಕ್ಸ್ಪ್ಲಾಯ್ಟ್ ಮಾಡಿ ಅಲ್ಲಿರೋ ರಿಸೋರ್ಸ್ಗಳನ್ನ ಎತ್ಕೊಂಬರೋದೇ ಅವ್ರ ಕೆಲಸ. ಈಗ ಭಾರತ ಬ್ರಿಟಿಷ್ ಕೆರಡೆ ಇತ್ತು, ನಾವು ವೀಕ್ ಪೀಪಲ್ ಇದ್ವಿ, ಆಗ ಬಂದು ಇಲ್ಲಿ ಆಡಳಿತ ಮಾಡಿ ಇಲ್ಲಿದ್ದನ್ನೆಲ್ಲ ಲೂಟಿ ಮಾಡ್ಕೊಂಡೋದ್ರು. ಅದೇ ರೀತಿ ನಿಮ್ಗೆ ಆಫ್ರಿಕಾ ಕಂಟ್ರೀಸ್ಗೆ ಹೋಗ್ಬಿಟ್ಟು ಬ್ರಿಟಿಷರ್ಸ್ ಇವರು ಲೂಟಿ ಮಾಡ್ಕೊಂಬರ್ತಾರೆ. ಸರ್ ಹೇಮಾವತಿ ಬಿಲಾಂಗ್ಸ್ ಟು ಸರ್ಟನ್ ರೀಜನ್. ಹೌದು. ಈಗ ಅಲ್ಲಿ ಜನರಿಗೆ ನೀವು ಅವಶ್ಯಕತೆನ ಪೂರೈಸಬೇಕು.
ಈಗ ಬೆಂಗಳೂರು ರೂರಲ್ ಬೇಕಾ, ರಾಮನಗರಕ್ಕೆ ಬೇಕಾ, ರಿಸೋರ್ಸ್ಗಳಿದ್ದವನ್ನ ಸಾಯಿಸಾಕಿದ್ದಾರೆ ಇವರು. ಸರ್ ಬೆಂಗಳೂರಲ್ಲಿ 1450ಕ್ಕೂ ಹೆಚ್ಚು ಬೆಳ್ಳಿ ಬಟ್ಲು ಅಂತಂದ್ರೆ ಕೆರೆಗಳು. ಈ 1450 ಬೆಳ್ಳಿ ಬಟ್ಲುಗಳನ್ನ ಮುಚ್ಚಾಕಿ ಮಾನಗಳನ್ನ, ಲುಲ್ಲು ಮಾನಗಳನ್ನ, IT ಆಫೀಸ್ಗಳನ್ನ, ಬಸ್ ಸ್ಟ್ಯಾಂಡ್ಗಳನ್ನ, ಟರ್ಫ್ ಕ್ಲಬ್ಗಳನ್ನ, ಗಾಲ್ಫ್ ಕ್ಲಬ್ಗಳನ್ನ ಕಟ್ಟಿ ನಿಮ್ಮ ತೀಟೆಗೆ, ನಿಮ್ಮ ಶ್ರೀಮಂತಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಸುಪ್ರೀಂ ಕೋರ್ಟ್ ಆದೇಶ ಇವತ್ತು ಇದೆ, ಯಾವುದೇ ಕಾರಣಕ್ಕೂ ನೀವು ಈ ಕೆರೆಗಳನ್ನ ಫಾರ್ಮ್ ಅನ್ನ ಚೇಂಜ್ ಮಾಡಂಗಿಲ್ಲ ಅಂತ. ಸರ್ ಇಲ್ಲಿರೋ ಕೆರೆಗಳನ್ನ ಮುಚ್ಚಾಕೋದು, ದಂಧೆಗಳನ್ನ ಮಾಡಿ ಸಾವಿರಾರು ಕೋಟಿ ಆಸ್ತಿಗಳನ್ನ ಮಾಡ್ಕೊಳೋದು, ಅಲ್ಲಿ ಬಾಡಿಗೆ ಬರಂಗ್ ಮಾಡ್ಕೊಳೋದು, ಆಮೇಲೆ ಹೇಮಾವತಿನ ತತ್ತಿ ಅಂತ ಹೇಳೋದು, ಇಲ್ಲೆಲ್ಲ ಮೇಕೆದಾಟು ತತ್ತಿ ಅಂತ ಹೇಳೋದು. ಸರ್ ಪೊಲಿಟಿಕಲ್ ಡ್ರಾಮಾ ಇದು. ಆಮೇಲೆ ಬೇಕಾಗಿಲ್ಲ, ಒಂದು ರೀಜನ್ ರಿಸೋರ್ಸಸ್ ನ ಕದ್ಕೊಂಬರೋದು ನಿಜವಾಗ್ಲೂ ಅದು ಕಳ್ಳತನಕ್ಕಿಂತ ದೊಡ್ಡ ಅಪರಾಧ. ನನ್ ಕೇಳೋದಾದ್ರೆ ಹೇಮಾವತಿ ನಾನೇ ಏನು ಅವ್ರ ವಿರೋಧ ವ್ಯಕ್ತಪಡಿಸಿದಾರೆ, ಈ ಸ್ಟೇಜಲ್ಲಿ ಯಾಕೆ ವ್ಯಕ್ತಪಡಿಸೋದು ನನಗೆ ಗೊತ್ತಿಲ್ಲ. ಅಲ್ಲಿ ಅಗಿಯಕ್ಕೆ ಮುಂಚೆ, JCBಗಳು ಹೋಗಕ್ಕೆ ಮುಂಚೆ, ಪೈಪ್ಗಳು ಬೀಳಕ್ ಮುಂಚೆ ವ್ಯಕ್ತಪಡಿಸಿದ್ರೆ ನಾನ್ ಪೊಲಿಟಿಕಲ್ ಅನ್ಕೊಂತ ಇದೆ. ಬಟ್ ಈ ಟೈಮಲ್ಲಿ ಅದನ್ನ ಅಲ್ಲಿನ ರಾಜಕಾರಣಿಗಳು ಅಥವಾ ರೈತರಿಗೆ ಏನು ಗೊತ್ತಿಲ್ಲ, ಬಟ್ ಅವ್ರ ವಿರೋಧ ಕರೆಕ್ಟ್ ಆಗಿದೆ. ಸರ್ ಆ ರೀಜನ್ ಕೋಲಾರ ರೀಜನ್, ಕೋಲಾರ ತಗೊಂಡ ಗಲೀಜ್ ನೀರು ಬಿಡೋದು. ಈಗ ನೋಡಿ ಹೆಂಗಿದೆ ಅವರು, ಅಂದ್ರೆ ಈ ಗಲೀಜನ್ನ ನಾವು ಬೆಂಗಳೂರಿನ ಸಂಭಾಳಿಸಕ್ಕಾಗಲ್ಲ, ಗಲೀಜ್ ನೀರು ತಗೊಂಡ ಕೋಲಾರ ಬಿಡೋದು, ಶುದ್ಧೀಕರಣ ಮಾಡಿ ಬಿಟ್ಟಿದೀವಿ ಅಂತ ಕೋಲಾರ. ಗಲೀಜ್ ನೀರು ತಗೊಂಡ ಕೋಲಾರ ಬಿಡೋದು, ಅದು ಶುದ್ಧೀಕರಣನೋ ಅಶುದ್ಧೀಕರಣ ಗೊತ್ತಿಲ್ಲ ನನ್ಗೆ. ಇವ್ರು ಹೇಳೋದೇನಂದ್ರೆ ಗಲೀಜ್ ನೀರು ತಗೊಂಡಾಗ ಅಲ್ಲಿ ಬಿಡೋದು, ಬೆಂಗಳೂರಿನ ಕಸ ತಗೊಂಡು ದೊಡ್ಡಬಳ್ಳಾಪುರದಲ್ಲಿ ಬಿಸಾಕೋದು, ಆನೇಕಲ್ಲಲ್ಲಿ ಬಿಸಾಕೋದು, ನೆಲಮಂಗಲದಲ್ಲಿ ಬಿಸಾಕೋದು, ತುಮಕೂರಲ್ಲಿ ಬಿಸಾಕೋದು, ಹೇಮಾವತಿ ನೀರನ್ನು ಮಾತ್ರ ತಗೊಂಬಂದು ಇಲ್ಲಿಗೆ ಬಿಡೋದು, ಮೈಸೂರಿಂದ ಕಾವೇರಿನ ತಗೊಂಬಂದು ಇಲ್ಲಿ ಬಿಟ್ಕೊಳೋದು. ಅಲ್ಲ ಇವ್ರು ಹೇಳೋದು ಪ್ರಾಜೆಕ್ಟ್ಗಳು. ಏನಕ್ಕೆ ಈ ಪ್ರಾಜೆಕ್ಟ್ಗಳನ್ನ DK ಶಿವಕುಮಾರ್ ಅಂತವ್ರು ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತಾರೆ ಅಂತ, ಈಸ್ ಎ ಬಿಸ್ನೆಸ್ ಮ್ಯಾನ್. ಇವ್ರು ಹೇಳೋ ಪ್ರಕಾರ ಬಿಜೆಪಿ ಹೇಳ್ತಾರೆ 60% ಕಮಿಷನ್ ಕಾಂಗ್ರೆಸ್ ತಿಂತಾವ್ರೆ, ಇವ್ರು 40% ಅಂತಂದ್ರೆ ಇವ್ರಿಗೆ ಹೇಳಿದ್ದು ಬಸವರಾಜ ಬೊಮ್ಮಾಯಿಗೆ ಪರ್ಟಿಕ್ಯುಲರ್ ಚಾರ್ಜಸ್ ಮಾಡಿದ್ರೆ 60% ಚಾರ್ಜಸ್ ನಡೀತಾ ಇದೆ ಅಂತ. ನನ್ಗನ್ಸಿದೇನು ಅಂತಂದ್ರೆ ಹೇಮಾವತಿಯಿಂದ ಇಲ್ಲಿಗೆ ಬರಕ್ಕೆ ಒಂದು 5,000 ಕೋಟಿನೋ 6,000 ಕೋಟಿ 10,000 ಕೋಟಿನೋ ಅಂತ ಆಗುತ್ತೆ. 40% ಅನ್ಕೊಂಡ್ರೆ 50% ಅನ್ಕೊಂಡ್ರೆ 5,000 ಕೋಟಿ ದುಡ್ಡು ಬರ್ತದೆ. ಈಗ ಸುರಂಗ ಮಾರ್ಗ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ಗೆ ಏನ್ ಘೋಷಣೆ ಬಜೆಟ್ ಅಲ್ಲೆಲ್ಲ. ಸರ್ ಒಂದು ವೈಜ್ಞಾನಿಕವಾದಂತ ಒಂದು ಅನಲೈಸೇಷನ್ ಆಗಿದ್ಯಾ? ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಆಗಿದ್ಯಾ? ಸರ್ ಬೆಂಗಳೂರು ಬರ್ತಾರ ನೀರು ಆಡಿಟ್ ಆಗಿದ್ಯಾ? ಸರ್ ಎಷ್ಟು ಜನ ಇದಾರೆ ಇಲ್ಲಿ ಅಗೇನ್ಸ್ಟ್ ಪಾಪ್ಯುಲೇಷನ್? ಇವತ್ತಿರೋ ರೋಡ್ಗಳನ್ನಾಗಿರ್ಬೋದು, ಬ್ರಿಡ್ಜ್ಗಳನ್ನಾಗಿರ್ಬೋದು, ಮಳೆ ಆಗಿರ್ಬೋದು. ಸರ್ ಮಳೆ ಅಷ್ಟೇ ಬೀಳ್ತಾ ಇದೆ. ಸಿದ್ದರಾಮಯ್ಯ ಮನೆ ಹೇಳ್ತಾರೆ ಜಾಸ್ತಿ ಮಳೆ ಬಿದ್ಬಿಟ್ಟಿದೆ ಅಂತ. ಹೂನಪ್ಪ, ಪುಣ್ಯ ಒಂದು ಕೂತ್ಕೊಂಡಿದ್ದೀರಾ ನೀವು. ನಿಮ್ಮಂತವ್ರು ಇದ್ದಾಗ ಮಳೆ ಬಿದ್ದಾಗ ಬೋಟ್ ತಗೊಂಡು ಓಡಾಡ್ಲಿ ಅಂತ ಮೋಸ್ಟ್ಲಿ ವರುಣದೇವ ಬೆಳೆಸಿರ್ಬೋದು. ಸರ್ ಮಾತಾಡೋ ಮಾತಿಗೆ ಯಾವುದೇ ವೈಜ್ಞಾನಿಕವಾದಂಥ ದಾಖಲೆ ಸಾವಿರತ್ತ ಇಲ್ಲ ಸರ್. ಇದೇ ವಿಧಾನಸೌಧದಿಂದ ಇದೇ DK ಶಿವಕುಮಾರ್ ಮನೆ ಸದಾಶಿವನಗರದಿಂದ ಜಸ್ಟ್ 4 ಕಿಲೋಮೀಟರ್ ದೂರದಲ್ಲಿ ಇಂಡಿಯನ್ ಆಫ್ ಸೈನ್ಸ್ ಇದೆ ಸರ್. ಸರ್ ಅವ್ನು ಯಾಕೆ ನಾವು ಅಲ್ಲಿ ಮೈಸೂರು ಮಹಾರಾಜ ಟೈಮಲ್ಲಿ ಅಂತ ಇಂಟೆಲೆಕ್ಚುಯಲ್ ಸಂಸ್ಥೆನ ಏನಕ್ಕೆ ಹುಟ್ಟಾಕಿದ್ದು? ನಮ್ಮ ಸರ್ಕಾರ ನಡೆಸಕ್ಕೆ ಜನರಿಗೆ ಒಂದು ಸಂಸ್ಥೆ ಬೇಕಾಗಿದೆ ಸರ್. ಸಿದ್ದರಾಮಯ್ಯ DK ಶಿವಕುಮಾರ್ ಯಾರು ವಿಜ್ಞಾನಿಗಳಲ್ಲ, ಇಂಟೆಲೆಕ್ಚುಯಲ್ಸ್ ಅಲ್ಲ, ಇವ್ರು ಓನ್ಲಿ ಅನ್ ಅಡ್ಮಿನಿಸ್ಟ್ರೇಟ್ರು. ನಿಮ್ಗೆ ಓಟ ಹಾಕಿದೆ ಹೋಗಿ ಕಿಸ್ದಿದ್ದೀರಾ, ಹಂಗೆ ಪಾದಯಾತ್ರೆಗಳು ಮಾಡ್ಕೊಂಡು ಕಿಸ್ದಿದ್ದೀರಾ, ಜನ ನಿಮ್ಮನ್ನು ನಂಬವ್ರೆ, ತಗೊಂಬಂದು ಕುಣಿಸಿದ್ದಾರೆ. ಸರ್ ವೈಜ್ಞಾನಿಕವಾದಂಥ ಯಾವುದೇ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇಲ್ಲ ಸರ್. ಎಲ್ಲ ಸರ್ ನಾಳೆ ದಿವಸ ನಿಮ್ಮನ್ನು ತಗೊಂಡೋಗಿ ಬೆಂಗಳೂರಲ್ಲಿ ಅಳ್ಳಕ್ಕಾಗೋವಂಥ ವ್ಯವಸ್ಥೆಗಳನ್ನ ಮಾಡ್ತಾ ಇರೋದು. ಇವತ್ತು ಮಳೆ ಸರ್ ಕುಡಿಯೋಕ್ಕೆ ಸರ್ ಜನವರಿ ಬಂದರೆ ಕುಡಿಯೋಕ್ಕೆ ನೀರಿಲ್ಲ. ಆದರೆ ಇದೇ ಬೆಂಗಳೂರಲ್ಲಿ ಈ ಈ ಕನ್ಸ್ಟ್ರಕ್ಷನ್ ಮಾಫಿಯಾ ಇವ್ರು ಹೇಳ್ತಾರೆ ಗಾಡಿ ತೊಳಿಬೇಡಿ, ಗಾಡಿನೂ ತೊಳೆಯಲ್ಲ, ಅದನ್ನು ಅಂಡನ್ನು ತೊಳೆಯಲ್ಲ ಇನ್ಮೇಲೆ. ಆದರೆ ಕನ್ಸ್ಟ್ರಕ್ಷನ್ ಮಾಫಿಯಾಗಳು ಯಾವುದೂ ಕೂಡ ನಿಂತಿಲ್ಲ ಸರ್. ಕನ್ಸ್ಟ್ರಕ್ಷನ್ ಅವ್ರಿಗೆ ಇಲ್ಲಿಂದ ನೀರು ಬರ್ತಾ ಇದೆ. ಬೆಂಗಳೂರಲ್ಲಿ ಇದೇ DK ಶಿವಕುಮಾರ್ ಇನ್ಚಾರ್ಜ್ ಕನ್ಸ್ಟ್ರಕ್ಷನ್ ಮಾಫಿಯಾ ಅಂತ ಹೇಳಕ್ ಹೋಗಲ್ಲ, ಬಟ್ ಅವರು ನಿಜವಾಗ್ಲೂ ಕುಡಿಯೋ ನೀರು ಬಳಸದೆ ಅವ್ರೇನ ನಡೆಸಿದ್ರೆ ಸರ್, ಕುಡಿಯೋ ನೀರನ್ನ ಬಳಸೋದ್ಮೇಲೆ ನಿಷೇಧ ಇದೆ. 2022ರಲ್ಲಿ ನಿಷೇಧ ತಗೊಂಡ್ಬಂದ್ರು. ವಾಟರ್ ಕಮಿಷನ್ ಹೇಳ್ತು ಬೆಂಗಳೂರಿನ ಕೋಲಾರ ತಗೊಳಕ್ ಬಿಡ್ತಾರ ಗಲೀಜ್ ನೀರನ್ನ ಇವ್ರಿಗೆ ಏನೋ ಇಂಡಸ್ಟ್ರಿಯಲಿಸ್ಟ್ಗೆ ಯಾರೋ ಪಿಣ್ಯಾಗೆ 10,000 ಯೂನಿಟ್ಗಳಿವೆ, ಅವ್ರಿಗೆ ಕೊಡಿ ಟ್ರೀಟೆಡ್ ವಾಟರ್. ಸರ್ ಇಂಡಸ್ಟ್ರಿ ಅವ್ರು ಇತ್ತಲ್ಲ, BWSSB ಟ್ರೀಟೆಡ್ ವಾಟರ್ನ ಸರ್, ಕನ್ಸ್ಟ್ರಕ್ಷನ್ ಅವರು ಎತ್ತಲ್ಲ ಸರ್. ಮತ್ತೆ ಗಲೀಜ್ ನೀರು ತಗೊಂಡೋಗಿ ಕೋಲಾರ ಬಿಡೋದ್ ಬದಲು ಸರ್ ಇವ್ರಿಗೆ ಮಾಡಿದ್ದು ನೀವೇ ಕಾನೂನು ಮಾಡಿರೋದು, ಇಂಪ್ಲಿಮೆಂಟ್ ಮಾಡ್ಬೇಕಲ್ವಾ ಸರ್? ಕುಡಿಯೋ ನೀರನ್ನ ಇಂಡಸ್ಟ್ರಿ ಅವರು ಕನ್ಸ್ಟ್ರಕ್ಷನ್ ಮಾಫಿಯಾ ಬಳಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ಗಲೀಜ್ ನೀರನ್ನ ಸಕ್ಸಸ್ಫುಲ್ ಆಗಿ ಇವ್ರಿಗೆ ಮಾರಾಟ ಮಾಡೋದ್ರಲ್ಲಿ BWSSB ಮತ್ತೆ ಇವತ್ತಿನ ಪೊಲಿಟಿಕಲ್ ಮಾಫಿಯಾಗಳು ಫೇಲ್ಯೂರ್ ಆಗಿದೆ. ಸೊ ಕುಡಿಯೋ ನೀರನ್ನ ಇವ್ರು ಬಳಸೋದ್ರಿಂದ ಕುಡಿಯೋ ನೀರಿಗೆ ಹಾಹಾಕಾರ ಬರ್ತಾ ಇದೆ. ಮೈಸೂರಲ್ಲಿ ಆಗಿರ್ಬೋದು, ಮಂಡ್ಯವ್ರಿಗಾಗಿರ್ಬೋದು, ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಬೆಂಗಳೂರಿಗೆ ಕುಡಿಯೋ ನೀರು ಆಗಲ್ಲ ಗುರು, ತರ್ತಾರ ನೀರು ನೀವು 1500 MLD ಏನ್ ಬರ್ತಾ ಇದೆ ಪ್ರತಿದಿನ, ಅದನ್ನ ಈ ಮಾಫಿಯಾಗಳಿಗೆ ಮಾರ್ಕೊಂತ ಇದ್ದಾರೆ. ಕನ್ಸ್ಟ್ರಕ್ಷನ್ ಮಾಫಿಯಾ ದೊಡ್ಡ 20 ಫ್ಲೋರ್ 40 ಫ್ಲೋರ್ ಕಟ್ಕೊಂತ ಇದ್ದಾರೆ. ಸೊ ಕುಡಿಯಕ್ಕೆ ನೀರಿಲ್ಲ. ಅದೇ ನೀವು ಜೂನ್ ಬಂತು, ಅಥವಾ ಜೂನ್ ಬೇಡ ಸರ್, ಮೇ ಬಂತು, ಮಳೆಗಾಲ ಶುರುವಾಯ್ತಾ, ನಾವೆಲ್ಲ ಏನ್ ಮಾಡ್ಬೇಕು? ಬೈಕ್ಗಳನ್ನ ಬಿಟ್ಬಿಟ್ಟು ಬೋಟ್ ತಗೊಬೇಕು. ಈಗ ಇವ್ರೇನ್ ಹೇಳ್ತಿದಾರೆ, ಏನೋ ಆಯ್ದೇನೋ ಓಕೆ, ಇವ್ ಸದ್ಯಕ್ಕೆ ಏನೋ ಬೋಟ್ ಯೂಸ್ ಮಾಡ್ತಾ ಇದ್ರಿ, ಇವ್ರ ತರ ಏನಾದ್ರು ಸುರಂಗನೇ ಈಗ ಮೇಲಿದ್ದನ್ನೆಲ್ಲ ಕಿತ್ತಿದ್ದಾಯ್ತು, ಕೆರೆಗಳನ್ನೆಲ್ಲ ಮುಚ್ಚಿ ಎಲ್ಲ ಕಿತ್ತಿದ್ದಾಯ್ತು. ಈಗ ಹಳ್ಳಕ್ಕೆ ಕೊಳ್ತವ್ರೆ ಎಲ್ಲಿಂದ? ಸಿಲ್ಕ್ ಬೋರ್ಡ್ ಇಂದ ಹೆಬ್ಬಾಳಕ್ಕೆ. ಸರ್ ಅಪ್ಪಿ ತಪ್ಪಿ ಏನಾದ್ರು ಇವರು ಸಕ್ಸಸ್ಫುಲ್ ಆಗ್ಬಿಟ್ರೆ ಹಳ್ಳ ಇಕ್ಕತ್ತದಲ್ಲಿ
ಸರ್ ಇದಕ್ಕೆ ಎನ್ವೈರನ್ಮೆಂಟ್ ಅಸೆಸ್ಮೆಂಟ್ ಆಗಿಲ್ಲ, ಇವ್ರು ಮಾಡ್ತಾರ ಪ್ರಾಜೆಕ್ಟ್ ಆಗಿರ್ಬೋದು. ಸರ್ ಒಂದು ಪ್ರಾಜೆಕ್ಟ್ ಅಲ್ಲ, ನಾನು ಹೇಳ್ತಿರೋದು ಸಾವಿರ ಬಿಡದಿ ಹತ್ರ ಲೇಔಟ್ ಮಾಡಕ್ ಹೊರಟವ್ರೆ, 8,000 ಎಕರೆ ಕೃಷಿ ಜಮೀನು ಕಿತ್ಕೊಂಡು. ಸರ್ ಎನ್ವೈರನ್ಮೆಂಟ್ ಅಸೆಸ್ಮೆಂಟ್ ಆಗಿದೆಯಾ? ಗ್ರೀನರಿ 2% ಇದೆ ಬೆಂಗಳೂರಲ್ಲಿ, 70% ಇತ್ತು 1980ರಲ್ಲಿ, 2% ಇಳಿದಿದೆ. ಸರಿ, ಏನೋ ಗ್ರೀನರಿ ಅಸೆಸ್ಮೆಂಟ್ ಆಗಿದೆಯಾ? ಇಲ್ಲ. ಎನ್ವೈರನ್ಮೆಂಟ್ ಅಸೆಸ್ಮೆಂಟ್ ಆಗಿದೆ? ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಅಸೆಸ್ಮೆಂಟ್ ಆಗಿದೆ? ಇಲ್ಲ. ಸರ್ ಇರೋ ಜನಕ್ಕೆ ಕುಡಿಯೋ ನೀರು ಮತ್ತೆ ನೀವು ಕನ್ಸ್ಟ್ರಕ್ಷನ್ ಎರಡನ್ನೂ ಅಸೆಸ್ಮೆಂಟ್ ಮಾಡಿದಿರಾ? ಮಾಡಿಲ್ಲ. ಸರ್ CDV ಪ್ಲಾನ್ ರಿವೈಸ್ ಆಗಿಲ್ಲ, 2015 CD ಪ್ಲಾನ್ ರಿವೈಸ್ ಆಗಿಲ್ಲ. ಮಣಿವನ್ ಕರ್ಕೊಂಬಂದ್ ಕುಣ್ಸೋರು ಕಮಿಷನರ್ ಆಗಿ. ಏನ್ ಎಲ್ಲರೂ ಹೇಳ್ತಾರೆ ಸರ್ DK ಶಿವಕುಮಾರ್ ತರ ವಿಜ್ಞಾನಿ ನೋಡೇ ಇಲ್ಲ. ಅಲ್ರಿ, ಹಾಳು ಮಾಡಕ್ಕೆ DK ಶಿವಕುಮಾರೇ ಬೇಕಾಗಿರೋದು, ಒಳ್ಳೇದು ಮಾಡಕ್ಕೆ ನಮ್ಗೆ ವಿಜ್ಞಾನಿಗಳು ಬೇಕಾಗಿದೆ. ಬೆಂಗಳೂರನ್ನ ಮುಚ್ಚಿದಾಯ್ತು, ಕೆರೆಗಳನ್ನೆಲ್ಲ ಬೆಳ್ಳಿ ಬಟ್ಲೆಲ್ಲ ಮಾರ್ಕೊಂಡ್ ತಿಂದಿದ್ದಾಯ್ತು. 1000 ಕೋಟಿ 1500 ಕೋಟಿ ಯಾವನೋ ಒಬ್ಬ ರಾಜಕಾರಣಿಗೆ ಯಾರೋ ಹಿಂಗೆ ನಮ್ಮನೆ ಒಬ್ಬ ex-CM 2 ಸತಿ ಅಂತೆ 2800 ಕೋಟಿ ರೂಪಾಯಿ ಬಾಡಿಗೆ ಬರ್ತದಂತೆ ಬೇನಾಮಿ. ಯಾರೋ ಒಬ್ಬ ರೆಡ್ಡಿ ಹೆಸರಲ್ಲಿ ಒಬ್ಬ ಡ್ಯಾಶ್ ರೆಡ್ಡಿ ಅಂತ ಅವನ ರಾಜ್ಯಸಭಾ ಮೆಂಬರ್ ಮಾಡಿದ್ರು. 2800 ಕೋಟಿ ಅವನಿಗೆ ಹೆಸರಲ್ಲಿ ಅಧಿಕೃತವಾಗಿ ಅವನೇ ಬರ್ತದಂತೆ. ಅದು ಒಬ್ಬ ex-CM ಅಂತ ಹೇಳ್ತಾರೆ. ಸರ್ ಬಾಡಿಗೆ 2800 ಕೋಟಿ ರೂಪಾಯಿ ಬರ್ತದೆ ಅಂತಂದ್ರೆ ಒಂದು ತಿಂಗಳಿಗೆ ಸರ್ ಯಾವ ಮಟ್ಟದ ಲೂಟಿಂಗ್ ಮಾಡಿದಾರೆ ಇವ್ರು ರಾಜಕೀಯದಲ್ಲಿ? ನೀವ್ ಹೇಳಿದ್ರಿ ನಾನು ಜೈಲಲ್ಲಿ ಇದ್ದಾಗ ಆಫರ್ಗಳು ಬಂದುವ ಅಂತ ಹೇಳಿ. ಸೊ 60 ಲಕ್ಷ ಕಳ್ಕೊಂಡಿದ್ರಿ ಅಂದ್ರೆ, ಸೊ ಆ ಪ್ರಕರಣ ಏನಾಗಿತ್ತು? ಆಕ್ಚುಲಿ 60 ಲಕ್ಷ ಕಳ್ಕೊಳ್ಳೋ ಏನಾಗಿತ್ತು? ಸರ್ ಈಗ ಏನಿಲ್ಲ, ಆ ಹೆಣ್ಮಗಳು ಸಿಡಿ ಪ್ರಕರಣದಲ್ಲಿ ನೀವು ನೋಡಿರ್ಬೋದಲ್ವಾ, ಆಕೆ ಹತ್ಕೊಂಡು ಪತ್ಕೊಂಡು ಒಂದಷ್ಟು ವಿಡಿಯೋಗಳು ಮಾಡಿ ನನ್ನ ಮರ್ಡರ್ ಮಾಡಕ್ಕೆ ರಮೇಶ್ ಜಾರಕಿಹೊಳಿ ಪ್ರಯತ್ನ ಬೀಳ್ತಾ ಇದ್ದಾನೆ. ನಮ್ಗೆ ಇವಾಗ ಅನ್ನಿಸ್ತದೆ ಏನೋ ಅಂತಂದ್ರೆ ಇವಳು ವಿಡಿಯೋ ಮಾಡ್ಕೊಂಡವಳೆ, ಗೊತ್ತಿಲ್ದರು ನಗ್ನವಾಗಿ ಉಳ್ದು ಅವ್ನು ಇಬ್ಬರದು ಸೇರಿ ಮಾಡ್ಕೊಂಡವೆ. ಆತನಿಗೂ ಬುದ್ಧಿ ಇರಬೇಕಾಗಿತ್ತು. ಯಾರೋ ಒಬ್ರು ಸಹಾಯ ಕೇಳ್ಕೊಂಡ್ ಬಂದಾಗ ನಾವು ಆಕೆ ಜೊತೆ ಶಾರೀರಿಕವಾಗಿ 22 ವರ್ಷ 23 ವರ್ಷ ಹೆಣ್ಮಗಳು ಅವಳಿಗೆ ಬುದ್ಧಿ ಆಯ್ತಲ್ಲ, ಇವ್ನು ಬುದ್ಧಿ ಇರಬೇಕಾಗಿತ್ತು. ಸೊ ನಮ್ಗೆ ಅನ್ಸಿದ್ದೇನೋ ಅಂತಂದ್ರೆ ಆ ಟೈಮಲ್ಲಿ ರೇಪ್ ಗಿಪ್ ಮಾಡವ್ರೆ, ಆ ವಿಡಿಯೋ ಗಿಡಿಯೋ ಎಲ್ಲ ಬಿಟ್ಟು ಹಡ್ದಾಡ್ತಾ ಇತ್ತಲ್ಲ ಅಂತೇಳಿ ಸರ್ಕಾರ ನಿಂತ್ಕೊಂಡಿಲ್ಲ, ಪೊಲೀಸರು ನಿಂತ್ಕೊಂಡಿಲ್ಲ. ಬೊಮ್ಮಾಯಿ ಮೋಸ್ಟ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದ ಅನ್ಸುತ್ತೆ ಅವಾಗ. ಸೊ ನಾವು ಏನೋ ಆ ಕೇಸ್ ತಗೊಂಡು ಅವಳಿಗೇನೋ ಹೆಲ್ಪ್ ಮಾಡಬೇಕು ಅಂತ ನಿಂತ್ಕೊಂಡ್ವಿ. ಅದು ಒಂದು ದೊಡ್ಡ ಮಟ್ಟದ ಐ ಥಿಂಕ್ ಐಡೆಂಟಿಟಿ ಕ್ರಿಯೇಟ್ ಆಯಿತು. ವಕೀಲ್ ಸಾಬ್ ಅಂತ ನಮಗೂ ನಾನು ಅವಾಗ 2 ವರ್ಷ 3 ವರ್ಷ ಆಗಿದೆ ಎನ್ರೋಲ್ಮೆಂಟ್ ಆಗಿ. ಅಷ್ಟೇ ನಾವೇನು ನಾನೇನು ಸಿ ವಿ ನಾಗೇಶ್ ಥರ ದೊಡ್ಡ ಅಡ್ವೊಕೇಟ್ ಅನ್ನಲ್ಲ, ಬಟ್ ಒಂದು ಧೈರ್ಯ ಆಯಿತು, ನಿಂತ್ಕೊಂಡ್ವಿ ಇಲ್ಲಿ. ಆಮೇಲೆ ಎಲ್ಲ ಮಾಡಿ ಒಂದು ಮಟ್ಟಕ್ಕೆ ಗೊತ್ತಾಗಿದೇನು ಅಂತಂದರೆ ನನಗೆ ಇದೊಂದು ಹನಿ ಟ್ರ್ಯಾಪ್ ಕೇಸು ಅಂತ ಒಂದು ಮಟ್ಟದಲ್ಲಿ ಗೊತ್ತಾಯಿತು. ಸೊ ನಾನು ಅವತ್ತು ಅನೌನ್ಸ್ ಮಾಡಿದೆ, ನಾನು ಈ ಕೇಸಿಂದ ಕೈ ತೊಳ್ಕೊಂತ ಇದ್ದೀನಿ ಅಂತ. ಯಾಕಂದರೆ ಆಕೆ ವಿಕ್ಟಿಮ್ ಅಂತ ನಾವು ಕೇಸ್ ಎತ್ಕೊಂಡಿದ್ದು. ತದನಂತರ ಗೊತ್ತಾಗಿದ್ದೇನು ಅಂತಂದರೆ ಇದು ದೊಡ್ಡ ಮಟ್ಟದ ಹನಿ ಟ್ರ್ಯಾಪು. ಇವನು ರಮೇಶ್ ಜಾರಕಿಹೊಳಿ DK ಶಿವಕುಮಾರ್ಗೆ ಒಂಥರ ಎಣ್ಣೆ ಸಿಕ್ಕಿಕ ಇದ್ದಂಗೆ. ಏನೋ ವಿಚಾರಕ್ಕೆ ಅವ್ರಿಬ್ರು ಕಿತ್ತಾಡ್ಕೊಂಡಿರ್ತಾರೆ, ಯಾವುದೋ ಒಂದು ವಸ್ತು ಸಂಬಂಧಪಟ್ಟಕೋ ಏನೋ ವಿಚಾರ ಪಟ್ಟಂಗೆ. ಸೊ ಇವ್ರಿಗೂ ಆಗ್ತಾ ಇರಲ್ಲ. ಸೊ ಆ ಟೈಮಲ್ಲಿ ಅವ್ನು ಸೂರ್ಯ ಮುಕುಂದ್ ರಾಜ್ ಅಂತ ಅವ್ನು ಅಡ್ವೊಕೇಟ್ ನನ್ನ ಜೊತೆಲಿ ಇದ್ದ. ಈಗಲೂ ಕಾಂಗ್ರೆಸ್ ಲೀಗಲ್ ಸೆಲ್ ಏನೋ ಅಧ್ಯಕ್ಷ ಆಗಿದ್ದಾನೆ. ಅವನು ಅದೇ DK ಅವ್ರು ಕರೀತಾ ಇದ್ದಾರೆ ಬನ್ನಿ ಅಂತಂದ. ನನಗೆ ಏನಕ್ಕೆ ಈ ಟೈಮಲ್ಲಿ ಏನಕ್ಕೆ ಕಣವಲ್ಲ ಅಂತಂದೆ. ಇಲ್ಲ ಅಪೋಸಿಷನ್ KPCC ಅಧ್ಯಕ್ಷರು ಸಪೋರ್ಟ್ಗೆ ಬೇಕಾಗ್ತದೆ ಬನ್ನಿ ಅಂತ ಒಂದ್ಸತಿ ಕರ್ಕೊಂಡೋಗಿ KPCC ಹಂಗೆ ಚಾಪರ್ಗೆಲ್ಲ ಓದ್ತಾ ಇದ್ರು, ಭೇಟಿ ಮಾಡಿದ್ರು, ಎಲ್ಲ ಬ್ರೀಫ್ ಕೇಳಿದ್ರು. ಬ್ರೀಫ್ ಮಾಡಿದೆ ನಾನು, ಇದಕ್ಕೇನು ಬೇಕಾ ನಾನು ಸಪೋರ್ಟ್ ಮಾಡ್ತೀನಿ, ಖರ್ಚು ವೆಚ್ಚ ನಾನು ನೋಡ್ಕೊಂಡಿ, ಫ್ಲೋನೆಲ್ಲ ಯಪ್ಪ ಅಂತಂದ. ಸೊ ನಾವು ನಂಬ್ಕೊಂಡ್ವಿ. ಒಂದು 15-25 ಜನ ಅಡ್ವೊಕೇಟ್ಗಳು, ಒಂದು 15-20 ಕಾರುಗಳು, ಆ ಹುಡುಗಿಗೆ ವ್ಯವಸ್ಥೆಗಳು. ಒಂದು ದಿವಸ ಇಟ್ಟರೆ ಮಾಧ್ಯಮದವ್ರು ನಿಮ್ಮಂತ ಬಿಡ್ತಾ ಇರಲಿಲ್ಲ. ಅಲ್ಲಿ ಹೋಗಿ ಕ್ಯಾಮ್ರಾಗಳು ಇಟ್ಕೊಂಡು ನಿಂತ್ಕೊಳ್ಳೋರು. ಆಕೆಗೆ ಬದಲಿ ಹೋಟ್ಲುಗಳು ಜಾಗಗಳನ್ನ ಮಾಡೋಕ್ಕೆ ನಮಗೂ ಒಂದಷ್ಟು ಕಷ್ಟ ಆಗಿತ್ತು. ಸೊ ಈ ಮ್ಯಾನೇಜ್ಮೆಂಟ್ಗೆಲ್ಲ ಒಂದು 50-60 ಲಕ್ಷ ಖರ್ಚಾಗಿತ್ತು. ಆ ಟೈಮಲ್ಲಿ ಪನ್ನಣ ಇವತ್ತಿನ ಲೀಗಲ್ ಅಡ್ವೈಸರು CM-ಗೆ, ಪನ್ನಣ ಹೈಕೋರ್ಟಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರು. ಸೊ ಪನ್ನಣ ಬಂದು ಹೈಕೋರ್ಟಲ್ಲಿ ಅದನ್ನ ಮ್ಯಾನೇಜ್ಮೆಂಟ್, ನಾವು ಇಲ್ಲಿ ವಕಾಲ ತಕೊಂಡು ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡಿದ್ವಿ. ಸೊ ನಮ್ಗೆ ಅನ್ಸಿದ್ದೇನು ಅಂತಂದ್ರೆ DK ಶಿವಕುಮಾರ್ ಹೇಳೋರಲ್ಲ ಹಂಗೆ ಅಂತೇಳಿ 4-5 ಸತಿ ಭೇಟಿ ಮಾಡಿದ್ರು. ಮೋಸ್ಟ್ಲಿ ರಮೇಶ್ ಜಾರಕಿಹೊಳಿಗೂ DK ಶಿವಕುಮಾರ್ಗೆ ಆಗಲ್ಲ, ಅಲ್ಲೇ ಪಕ್ಕದ ಮನೆ ಮಾಡ್ಕೊಂಡಿದ್ದು. ನಮ್ಮೊಂದು 50-60 ಲಕ್ಷ ನಾನು ಹಿಂಗೆ ಯಾವುದೋ ಭೀಮ್ಲಿ ತಗೊಬೇಕು ಅಂತ ಮಡ್ಕೊಂಡಿದ್ದೆ, ಸಂಪಾದನೆ ಮಾಡ್ಕೊಂಡು. ಅದೆಲ್ಲ ಖರ್ಚಾಗೋಯ್ತು. ಸೊ ನಾನು ಅನ್ಕೊಂಡೆ DK ಶಿವಕುಮಾರ್ ಕೊಡ್ತಾರೆ, ಹೇಳಾರ ಬಿಡಿ ದೊಡ್ಡ ಮನುಷ್ಯ ಅಂತ ಅನ್ಕೊಂಡಿದ್ದೆ. 3 ಲಕ್ಷ ಕಳಿಸಿದ್ರು, ನಾನು ಎತ್ತಿ ಬಿಸಾಕ್ದೆ. ಈ ಕಡೆಯಿಂದ ನಾನು ತಗೊಂಡ್ಬಂದಿದ್ದು ಚೇತನ್ ಅಂತ ಎತ್ತಿ ಬಿಸಾಕ್ದೆ. ಯಾಕಂದ್ರೆ ನನಗೆ ಖರ್ಚಾಗಿದೆ 60-70 ಲಕ್ಷ. ಈ 1500 ಕೋಟಿ ಡಿಕ್ಲೇರ್ ಮಾಡಿರೋ ವ್ಯಕ್ತಿ 60 ಲಕ್ಷ ಹೇಳಿರೋದನ್ನ ನುಣುಚ್ಕೊಂತಾರೆ ಅಂತ ನಾನು ಏನು ಅನ್ಕೊಂಡಿರ್ಲಿಲ್ಲ. 4-5 ವರ್ಷ ಆಯ್ತು ಈ ವಿಚಾರ ಹಂಗೆ ಮಚ್ಚಿಟ್ಟಿದೆ. ಯಾವಾಗ ರೆವಿಡಿ ಚೆನ್ನೋ ಕೇಸಲ್ಲಿ ನಾನು ತಗೊಂಡಾಗ 21 ದಿವಸ ಈ BJP ಅವ್ರು ಹೊರಗಡೆ ಹಾಕಿದ್ರು. ಸೊ ಇವ್ರ ಪವರ್ಗೆ ಬಂದಾಗ 2 ವರ್ಷದ ನಂತರ ಇವ್ರ ಸಾಧನೆ ಏನು ಅಂತಂದ್ರೆ ಜಗದೀಶನ್ನ ಒಂದಷ್ಟು ದಿನ ಹೊರಗಡೆ ಹಾಕ್ಬೇಕು ಅಂತ ನೇರವಾಗಿ DK ಶಿವಕುಮಾರ್ ಯಾರು ಅಧಿಕಾರಕ್ಕೆ ಬಂದ್ರು ನಮ್ಮಂತವ್ರಿಗೆ ಮಟ್ಟ ಹೊಡೆಯೋದಂತ ಗ್ಯಾರಂಟಿ. ಜಗದೀಶ್ ಸರ್ ಮಾತಾಡೋದು ಬಿಡೋದಿಲ್ಲ, ಅವ್ರು ಮಾತಾಡಿದ್ರೆ ಇವ್ರು ಹೊರಗಡೆ ಹಾಕ್ಸೋದಂತೂ ಬಿಡೋದಿಲ್ಲ. ಹಾಕಿದ್ರು ಮಾತಾಡೋದು ಬಿಡ್ತಲ್ಲ ನಾನು. ಹಂಗಾಗಿ ಅದೇ ನನಗೆ ಯಾರೋ ಅಂದ್ರು DK ಶಿವಕುಮಾರ್ ಪರ್ಸನಲ್ ತಗೊಂಡು ಎಲ್ಲರ ಬಗ್ಗೆ ಮಾತಾಡ್ತೀಯಂತೆ, ಅವ್ರ ಬಗ್ಗೆ ಇವ್ರ ಬಗ್ಗೆ ಸ್ವಾಮಿಗಳ ಬಗ್ಗೆ ಎಲ್ಲರ ಬಗ್ಗೆ ಮಾಡ್ತೀಯಂತೆ, ಅದಕ್ಕೆ ನಿನ್ಗೆ ಬುದ್ಧಿ ಕಲ್ಸಕ್ಕೆ ಹಾಕವ್ರೆ ಅಂತಂದ್ರೆ ಗೊತ್ತಿಲ್ಲ, ಯಾರೋ ಹಂಗೆ ಅಂದಿದ್ದು. ಸೊ ನನಗೆ ಯಾಕೋ ಬೇಜಾರಾಯ್ತು. ಏನು ಈ ವ್ಯಕ್ತಿ ನನ್ನ ಹತ್ರ ಸಹಾಯ ತಗೊಂಡು ರಮೇಶ್ ಜಾರಕಿಹೊಳಿ ಕೇಸಲ್ಲಿ ನನ್ನೇ ಒಳಗೆ ಹಾಕವನಲ್ಲ, ಬೆಂಗಳೂರು ಇನ್ಚಾರ್ಜ್ ಕನಕಪುರಿಂದ ಬಂದಿವನು ಅನ್ಕೊಂಡು ನನಗೂ. ನಾವು ಇದೇ ಕೊಡುಗೆಯಲ್ಲಿ ಕೆಂಪೇಗೌಡರ ತಾಯಿ ಮತ್ತೆ ಹೆಂಡತಿ ತವರೂರು, ನಾವು ಒಂದು ವಂಶ ಇಟ್ಕೊಂಡಿದೀವಿ.
ಸೊ ವಂಶಕ್ಕೆ ಅವಮಾನ ಆದಾಗ ನಮ್ಗೆ ಅವಮಾನ ಆದ್ರೆ ವಂಶಕ್ಕೆ ಅವಮಾನ ಆಗುತ್ತೆ. ಹಂಗಾಗಿ ಸಾವು ಸ್ವಲ್ಪ ರೊಚ್ಚಿಗೆದ್ದು ಒಂದು ಪತ್ರ ಬರ್ದೆ, ಡಿ ಕೆ ಶಿವಕುಮಾರ್ ಈ ತರ ಹೇಳಿದ್ರಲ್ಲ ಒಂದು 60 ಲಕ್ಷ ಕಾಸು ಕೊಡ್ಬೇಕು ಅಂತೇಳಿ CM-ಗೆ, ಡೆಪ್ಯೂಟಿ CM-ಗೆ, ಆಪೋಸಿಷನ್ ಲೀಡರ್ ಅಶೋಕನ್ಗೂ ಬರ್ದೆ. ಗೊತ್ತಿಲ್ಲ ಅಶೋಕ್ ನೀಸ್ಕೊಂಡು ಏನ್ ಮಾಡ್ಕೊಂಡೋ ಗೊತ್ತಿಲ್ಲ. ಅದನ್ನ ಡಿ ಕೆ ಶಿವಕುಮಾರ್ ಪತ್ರ ಹೋಯ್ತು, ಏನ್ ರೆಸ್ಪಾಂಡ್ ಬರ್ಲಿಲ್ಲ. ಬರುತ್ತೆ ಅಂತ ಅನ್ಕೊಂಡಿದ್ದೀರಾ? ಮೌನಂ ಸಮ್ಮತಿ ಲಕ್ಷಣಂ. ಏನ್ ಮಾಡ್ತೀರಾ? ಆಯಪ್ಪನಿಗೆ ಬೆಂಗಳೂರು ಹೇಮಾವತಿ ಪ್ರಾಜೆಕ್ಟ್ಗಳು, ಹೊಸ ಏರ್ಪೋರ್ಟ್ ಮಾಡಬೇಕು ಅಲ್ಲೆಲ್ಲ ಒಂದ್ ಕಡೆ, PR ರಿಂಗ್ ಫೋರ್ಡ್ ರೈತ ಜಮೀನೆಲ್ಲ ಕಿತ್ಕೊಂಡು ಬೆಂಗಳೂರನ್ನ ಇನ್ನೊಂದು ರಿಂಗ್ ರೋಡ್ ಮಾಡಬೇಕು, ಟನಲ್ ರೋಡ್ ಮಾಡಬೇಕು. ಬರೀ ಈ ಮೆಂಟ್ ಟು ಬಿ ಬಿಸ್ನೆಸ್ ಅವ್ರು ಹೇಳ್ಕೊಂತಾರೆ. ಒಬ್ಬ ಬಿಸ್ನೆಸ್ ಮೆನ್ ಬಟ್ ಇಷ್ಟೊಂದು ನಿಕೃಷ್ಟ ಬಿಸ್ನೆಸ್ ಮೆನ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬರ್ದಿದಂತೂ ನಿಜ. ಯಾಕಂದ್ರೆ ಸತ್ಯ ಗೊತ್ತಾಗ್ಬೇಕಾಗಿದೆ. ಎಷ್ಟೋ ಜನಕ್ಕೆ ರಮೇಶ್ ಜಾರಕಿಹೊಳಿ ಕೇಸು ವಿಕ್ಟಿಮೈಸ್ಡ್ ಕೇಸ್ ಅಲ್ಲ, ಅದೊಂದು ಹನಿ ಟ್ರ್ಯಾಪ್ಡ್ ಕೇಸು ಅಂತ ಗೊತ್ತಾಗ್ಬೇಕಾಯ್ತು ಒಂದು. ಆಮೇಲೆ ಅದ್ರಲ್ಲಿ ನಮ್ದು ಒಂದ್ ಕಡೆ ಗೊತ್ತಿಲ್ದಿರೋ ಒಂದು ಮಟ್ಟಕ್ಕೆ ನಮ್ದು ಒಂದು ತಪ್ಪಾಯ್ತು. ಅಂದ್ರೆ ಆ ಹುಡುಗಿನ ವಿಕ್ಟಿಮ್ ಅಂತ ನಂಬ್ಕೊಂಡೋಗಿ ಸಹಾಯ ಮಾಡಿದ್ದು ಒಂದು ತಪ್ಪು ಅಂತ ನನಗನ್ನಿಸ್ತು. ಆಮೇಲೆ ಜೊತೆನಲ್ಲಿ ಡಿ ಕೆ ಶಿವಕುಮಾರ್ ಅಂತವ್ರು ಇನ್ವಾಲ್ವ್ಮೆಂಟ್ ಆಗಿ ಆ ಟೈಮಲ್ಲಿ ನಮ್ಮ ಹೋರಾಟವನ್ನ ಕ್ಯಾಶ್ ಮಾಡ್ಕೊಂಬಿಟ್ರಲ್ಲ ಇವರು ಅಂತ ಬೇಜಾರು ಇತ್ತು. ಹಂಗಾಗಿ ಈಗ ನೆಕ್ಸ್ಟು 2028ಕ್ಕೆ ಜಗದೀಶ್ ಸರ್ CM. ಸರ್ ಈಗ CM ಅನ್ನೋದಕ್ಕಿಂತ ಒಂದು ಬದಲಾವಣೆ ಅಂತೂ ಕರ್ನಾಟಕ ಕೇಳ್ತಾ ಇದೆ ಸರ್. ಆಮೇಲೆ ರೆಡಿ ಇದೆ ಕರ್ನಾಟಕ, ಒಂದು ಬದಲಾವಣೆಗೆ ರೆಡಿ ಇದೆ. ಬಿಜೆಪಿ ವೋಟ್ ಹಾಕರು, ಬಿಜೆಪಿ ಭ್ರಷ್ಟಾಚಾರ ಮಾಡುದು, ಇವ್ರದೆಲ್ಲ ಆಯ್ತು. ಬಿಜೆಪಿ ಭ್ರಷ್ಟಾಚಾರ, ಕಾಂಗ್ರೆಸ್ ಅವ್ರದ್ದು ಇವ್ರದೆಲ್ಲ ನೋಡಾಯ್ತು. ಈಗ ಜಗದೀಶ್ ಸರ್ ಬಂದ್ರೆ ಯಾವ ಪಕ್ಷ ಥ್ರೂ ಬರ್ತಾರೆ ಅದು ಬೇಕಾಗಿರೋದಲ್ವಾ ಸರ್? ಇನ್ನೊಂದು 15 days ಅಲ್ಲಿ ಪೊಲಿಟಿಕಲ್ ಅನೌನ್ಸ್ಮೆಂಟ್ ಮಾಡ್ತೀವಿ. ಒಂದು ಪ್ಲಾಟ್ಫಾರ್ಮ್ ಬೇಕಾಗಿದೆ. ಸೊ ಒಂಟಿಯಾಗಿ ಹೋರಾಟ ಮಾಡ್ತೀವಿ ಅಂತಂದ್ರೆ ನುಣ್ಚಾಕ್ಬಿಡ್ತಾರೆ. ಒಂದು ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಬೇಕಾಗಿದೆ. ಸರಿನೋ ತಪ್ಪೋ ಇವತ್ತಿನ ಸಮಾಜ ಕೇಳ್ತದೇನೋ ಅಂತಂದ್ರೆ ಒಂದು ಆಲ್ಟರ್ನೇಟಿವ್ ಪೊಲಿಟಿಕ್ಸ್ 2028ಕ್ಕೆ ಬದಲಾವಣೆ ಆಗ್ಬೇಕು ಅಂದ್ರೆ ಬೇಕೇ ಬೇಕಾಗಿದೆ. ಅದು ಜನನನ್ನು ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ 2028ಕ್ಕೆ ಬೇಕಾದಂತ ಒಂದು ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಒಂದು 15-20 ದಿವಸದಲ್ಲಿ ಅನೌನ್ಸ್ ಮಾಡ್ತೀವಿ. ಒಂದು ಪಕ್ಷದ ವಿಚಾರದ ಒಂದು ಪಕ್ಷಕ್ಕೆ ಹಿರಿಯಾಗಿನೇ ಅನೌನ್ಸ್ ಮಾಡಬೇಕು ಅಂತ ನನ್ನ ಸುತ್ತಮುತ್ತ ಇರುವಂತ ನೆಟ್ವರ್ಕು, ನನಗೆ ದಿನ ವಾಟ್ಸಪ್ ಮಾಡೋಂಥವ್ರು, ನನ್ನ ಫ್ಯಾನ್ಸ್ ಅವರೆಲ್ಲ ಅದನ್ನೇ ಹೇಳ್ತಾ ಇರೋದು. ಸರ್ ಯು ಬಿಕಮ್ ಎ ಪಾರ್ಟ್ ಆಫ್ ದಿಸ್ ಒಂದು ಪೊಲಿಟಿಕಲ್ ಪ್ಲಾಟ್ಫಾರ್ಮ್. ನಾವು ಬಂದು ಸೇರ್ಕೊಂತೀವಿ ಜೊತೆಯಲ್ಲಿ. ಯಾಕಂದ್ರೆ ನಾನೊಬ್ಬನೇ ಇಂದ ಏನೂ ಮಾಡೋಕ್ಕಾಗಲ್ಲ ಸರ್. ಒಂದಷ್ಟು ಯುವಕರು ಅಥವಾ ನಿಮ್ಮ ತರ ಚಿಂತಕರು ಈ ಪ್ಲಾಟ್ಫಾರ್ಮ್ಗೆ ಬೇಕಾಗಿದೆ. ಒಂದು 150 ಜನ 15 ವರ್ಷ ಡೆಲ್ಲಿನ ಆಡಳಿತ ಮಾಡಿದಂತ ಕಾಂಗ್ರೆಸ್ ಅನ್ನ ಯಾನೋ ಒಬ್ಬ IFS ಆಫೀಸರ್ ಅಥವಾ IAS ಆಫೀಸರು ಒಂದಷ್ಟು ಜನ ಒಂದು ಬದಲಾವಣೆ ಭ್ರಷ್ಟಾಚಾರದ ಪರವಾಗಿ ಇಟ್ಕೊಂಡು 3 ಟರ್ಮ್ CM ಆಗ್ಬಿಟ್ಟ ಆಮ್ ಆದ್ಮಿ ಪಾರ್ಟಿ. ವೆನ್ ಇಟ್ ಇಸ್ ಪಾಸಿಬಲ್ ಇನ್ ಡೆಲ್ಲಿ, ವೈ ನಾಟ್ ಇನ್ ಕರ್ನಾಟಕ? ನನ್ಗೆ ಅನಿಸ್ತಾ ಇದೆ. ಆಮೇಲೆ ಜನರ ಪಲ್ಸೋದೇ ತರ ಇದೆ. ಈಗ ವಿಧಿ ಇಲ್ಲ. ಈಗ ಕಾಂಗ್ರೆಸ್ ಓದ್ಸದಿ ಬಿಜೆಪಿ ಇತ್ತು, ಈಗ ಕಾಂಗ್ರೆಸ್ ಬಂದಿದೆ, ನೆಕ್ಸ್ಟ್ ಬಿಜೆಪಿಗೆ ಹಾಕ್ಬೇಕು. ವಿಧಿ ಇಲ್ಲ ಜನಗಳಿಗೆ. ನಾವೇನಾದ್ರು ಆಲ್ಟರ್ನೇಟಿವ್ ಕೊಟ್ಟರೆ ಜನ ಆಲ್ಟರ್ನೇಟಿವ್ ಹಾಕೇ ಆಗ್ತಾರಂತ ಒಂದು ನಂಬಿಕೆ ಇದೆ. ಸೊ ಹಂಗಾಗಿ ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ಬರೋ ಚಾನ್ಸಸ್ ಇಲ್ಲ. ನನ್ಗೇನು ಸದ್ಯಕ್ಕೆ ಯಾವ ಪಾರ್ಟಿಯಿಂದ ಈ ಸದ್ಯಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಳಕ್ ಹೋಗಲ್ಲ. ಬಟ್ ಡೆಫಿನೆಟ್ಲಿ ಒಂದು ಪೊಲಿಟಿಕಲ್ ಪಾರ್ಟಿಗೆ ಹೆಡ್ ಆಗಿ ಜನರಿಗೆ ಒಂದು ಆಲ್ಟರ್ನೇಟಿವ್ ಕೊಡ್ತೀವಿ. 2028ಕ್ಕೆ ಕೃಷ್ಣ ಬೈರೇಗೌಡರನ್ನ ಮನೆ ಕಳಿಸೋದು ಗ್ಯಾರಂಟಿ. ಸರ್ ಕೃಷ್ಣ ಬೈರೇಗೌಡರು ಅವ್ರ ಮನೆ ಬಿಟ್ಟು ಇಲ್ಲಿಗೆ ಬಂದವ್ರೆ ಸರ್. ನಾವು ಅವ್ರನ್ನ ಮನೆ ಕಳ್ಸೋಂತ ಅವಶ್ಯಕತೆ ಇಲ್ಲ. ಕೋಲಾರ ಅವ್ರ ಮನೆ ಸರ್. ಕೋಲಾರದಲ್ಲಿ ಮನೆ ಇದ್ಕೊಂಡು ಅಲ್ಲ, ನನ್ಗನ್ಸಿದ್ದೇನೋ ಅಂತಂದ್ರೆ ಅವ್ರ ಅಪ್ಪ ಅಲ್ಲಿ MLA ಆಗಿರೋವರ್ಗು, ಅವ್ರು ತೀರ್ಕೊಳ್ಳೋವರ್ಗು ಎಲ್ಲೋ ಫಾರಿನ್ ಅಲ್ಲಿ ಮಜಾ ಮಾಡ್ಕೊಂಡಿದ್ದಂತ ಕೃಷ್ಣ ಬೈರೇಗೌಡ ಇದ್ದಕ್ಕಿದ್ದಂಗೆ ಯೂತ್ ಲೀಡರ್ ಆಗ್ಬಿಟ್ಟು ಅಲ್ಲಿಗೆ ಬಂದು ಅಲ್ಲಿ ಜಾಗ ಕಳ್ಕೊಂಡು ಇಲ್ಲಿಗೆ ಬಂದವನೆ. ಇದು ಪರರ ಮನೆ. ಈಗ ಹೇಳಲ್ಲ, ಈ ಬೆಂಗಳೂರಲ್ಲಿ ಇದ್ದ ಕೆರೆಗಳನ್ನೆಲ್ಲ ಮುಚ್ಚಿ ಅಲ್ಲೆಲ್ಲೋ ಮೇಕೆದಾಟಿಂದ ನೀರು ತಗೊಂಬತ್ತಿಂದ ಆಹಾ ಅಂತ ನೋಡ್ಕೊಳ್ಳೋಂಥ ಜನ ನಾವು. ಈಗ ಎಲ್ಲಿಂದನೋ ಬಂದಂತ ಕೃಷ್ಣ ಬೈರೇಗೌಡ ಇಲ್ಲಿ ಜಾಗ ಮಾಡ್ಕೊಳ್ಳೋನೆ. ಈಗ ನಾವು ಬೆಂಗಳೂರು ನಾರ್ತ್ ಆಗಿರ್ಬೋದು, ಬ್ಯಾಟ್ರಂಪುರ ಆಗಿರ್ಬೋದು, ಪೊಲಿಟಿಕಲಿ ಅನಾಥವಾಗ್ಬಿಟ್ಟಿದೆ ಸರ್. ಸರ್ ನಮ್ಮ ಜನನೇ ಹಂಗೆಲ್ಲ ಸರ್, ಎಲ್ಲಿಂದ ಬರೋರ್ನ ನಂಬ್ತಾರೆ, ಅಲ್ಲೇ ಇರೋರು ನಂಬಲ್ಲ. ಇಲ್ಲ, ನಂಬ್ತಾರೆ ಸರ್. ಬಟ್ ಆ ಬದಲಾವಣೆ ನಮ್ಮಲ್ಲಿ ಮಾಡ್ಕೊಳ್ಬೇಕಾಗಿದೆ ಸರ್. ಸೊ ನಾನು ಎಕ್ಸ್ಟ್ರೀಮ್ ಆಕ್ಟಿವಿಸ್ಟ್ ಆಗಿದ್ದೆ, ಈಗ ಡಿಪ್ಲೊಮ್ಯಾಟಿಕ್ ಆಕ್ಟಿವಿಸ್ಟ್ ಆಗಿದ್ದೀನಿ. ಮುಂಚೆ ಭ್ರಷ್ಟಾಚಾರ ಅಂತಂದಾಗ ಮುಗಿಲ್ ಬೀಳೇನೆ. ತಕ್ಕ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ನಾವು ಬುಡಾ ಸಮೇತ ಕಿತ್ತಾಕಕ್ಕಾಗಲ್ಲ ಅದನ್ನೆಲ್ಲ. ಎಲ್ಲೋ ಒಂದ್ ಕಡೆ ಇದ್ದೇ ಇರ್ತದೆ. ದಟ್ಸ್ ಎ ಫಿನಾಮಿನಾ ಭ್ರಷ್ಟಾಚಾರ ಅನ್ನೋದನ್ನ. ಬಟ್ ಅದನ್ನ ಎಲ್ಲಿ ಬಳಸಬೇಕು, ಎಲ್ಲಿ ಉಳಿಸ್ಬೇಕು, ಎಲ್ಲಿ ಕಿತ್ತಾಕ್ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೊಳ್ಬೇಕಾಗಿದೆ. ಬ್ಯಾಟ್ರಾಯಂಪುರ ನೀಡ್ಸೆ, ಬ್ಯಾಟ್ರಾಯಂಪುರ ಅಲ್ಲ, ಇಡೀ ಕರ್ನಾಟಕ ನೀಡ್ಸೆ ವೆರಿ ನ್ಯೂ ಥಿಂಕಿಂಗ್. ಒಂದು ಹೊಸ ಯೋಚನೆ, ಹೊಸ ವ್ಯಕ್ತಿಗಳು, ಯುವತಿಯರು, ಎಸ್ಪೆಷಲಿ ಹೆಣ್ಮಕ್ಳಿಗೆ ಯಾವ ಕ್ಷೇತ್ರದಲ್ಲೂ ಬಿಟ್ಟಿಲ್ಲ. ದೇಶದ ಸುಪ್ರೀಂ ಕೋರ್ಟ್ ಅಲ್ಲಿ ಇರೋದು ಒಬ್ಳೇ ಹೆಣ್ಮಗಳು, ನಾಗರತ್ನಮ್ಮ ಅಂತ, ಜಸ್ಟಿಸ್ ನಾಗರತ್ನಮ್ಮ ಅಂತ. ಸರ್, ವಿ ಡೋಂಟ್ ಹ್ಯಾವ್ ಜೆಂಡರ್ ಈಕ್ವಾಲಿಟಿ. ಹೆಣ್ಮಕ್ಳನ್ನ ಎಲ್ಲಿ ಬಿಡೋದೇ ಇಲ್ಲ. ಒಬ್ಬ ಲಕ್ಷ್ಮೀ ಹೆಬ್ಬಾಳ್ಕರ್ ಬಡತನದಿಂದ ಅಥವಾ ಸಾಮಾನ್ಯ ವರ್ಗದಿಂದ ಮಿನಿಸ್ಟರ್ ಆದ್ರೆ ಆಕೆನ ಆಡಬಾರ್ದು, ಆತ್ಮಾಡಿ ಅವಳು ಮನೆಗೆ ಹೋಗ್ಬೇಕು. ಈ ತರ ವ್ಯವಸ್ಥೆ ಮಾಡಿ ಇಟ್ಟುಬಿಟ್ಟಿದೀವಿ. ಸೊ ಹೆಣ್ಮಕ್ಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡುವಂತ ಒಂದು ವ್ಯವಸ್ಥೆ ಆಗ್ಬೇಕಾಗಿದೆ. ಎರಡನೇದು, ಸಾಮಾನ್ಯ ಜನ MLA ಆಗ್ಬೇಕು, MP ಆಗ್ಬೇಕು, ವಿಧಾನಸೌಧ ತುಳಿಬೇಕು. ಸಿದ್ದರಾಮಯ್ಯನವ್ರಿಗೆ ಪೊಲೀಸ್ ಕಾನ್ಸ್ಟೇಬಲ್ಗೆ 40,000 ಸಂಬಳ ಇದೆ, 80,000 ಮಾಡಿ ಅಂತ
ಅಪ್ಲಿಕೇಶನ್ ಕೊಟ್ಟು ಬಂದೆ. ಆ ಅಪ್ಪನಿಗೆ ನಿಜವಾಗ್ಲೂ ಆ ಜಾಗದಲ್ಲಿ ನಾನಿದ್ದಿದ್ದಾರೆ 100% ಅವಳ ಎನ್ಹಾನ್ಸ್ಡ್ ಪೊಲೀಸ್ ಕಾನ್ಸ್ಟೇಬಲ್ CM ನಾಲ್ಕು ಜಾಗದಲ್ಲಿ ಕೂತ್ಕೊಂಡಿದ್ದಾರೆ. 80,000 ಖಂಡಿತವಾಗಿ ತಮಿಳ್ನಾಡು ಕೇರಳ ಥರ ಮಾಡ್ತಾ ಇದ್ದೆ. ಆಯಪ್ಪ ಅದನ್ನೆಲ್ಲಿ ಸೈಡ್ ಬಿಸಾಕೋದು ಗೊತ್ತಿಲ್ಲ. ನಾನು ಜೈಲಲ್ಲಿ ನೋಡಿದ್ದೇನು ಅಂತಂದ್ರೆ CMಗಳಿಗೆ MLAಗಳಿಗೆ ಮತ್ತೆ ಆಪೋಸಿಷನ್ ಲೀಡರ್ಗಳಿಗೆ ಸಂಬಳ ಜಾಸ್ತಿ ಮಾಡಿಸಿ. ಸೊ ಈ ತರ ಒಂದು ಮಾನಸಿಕ ಅಸ್ವಸ್ಥರ ಇವರೆಲ್ಲ. ಎಲ್ಲ ಅವಶ್ಯಕತೆ ಇದೆ ಅಲ್ಲಿ ಮಾಡಲ್ಲ. ಸೊ ನಮ್ಗೆ ಏನ್ ಅನ್ಸಿದ್ದು ಅಂತಂದ್ರೆ ವಿ ಹ್ಯಾಡ್ ಅ ಗ್ರೇಟ್ ಬಿಲೀವ್ ಆನ್ ಸಿದ್ದರಾಮಯ್ಯ. DK ಶಿವಕುಮಾರ್ ಏನೋ ಮಾಡ್ತಾರೆ, ಏನೋ ಕಿಸು ಗುಡ್ಡೆ ಹಾಕ್ತಾರೆ ಅಂತ ಅನ್ಕೊಂಡಿದೀವಿ. ಗುಡ್ಡೆ ಹಾಕ್ತಾರದು ಏನಿಲ್ಲ. ಅವ್ರು ಮಾಡಿದ್ರು ಸರ್, ಏನ್ ಮಾಡಿದ್ರು, ಎಲೆಕ್ಷನ್ ಅಲ್ಲಿ ಗೆದ್ದು ಇವ್ರು ಕಾಂಗ್ರೆಸ್ ಅಧಿಕಾರ ಬಂದ್ ಕೂಡಲೇ ಇಡೀ ವಿಧಾನಸೌಧವನ್ನ ಗೋಮೂತ್ರ ಹಾಕಿ ಶುದ್ಧ ಮಾಡಿದ್ರು. ಅದಕ್ಕಿಂತ ಇನ್ನೇನ್ ಮಾಡ್ಬೇಕಾಗಿತ್ತು? ಭ್ರಷ್ಟಾಚಾರವನ್ನ ಗೋಮೂತ್ರ ಹಾಕಿ ಶುದ್ಧ ಮಾಡಿದ್ರಲ್ಲ. ಗೋಮೂತ್ರ ಇದರಿಂದ ಶುದ್ಧ ಆಗಂಗಿದ್ರೆ ಸರ್ ನಾನು ಒಪ್ಕೊಳ್ತಾ ಇದ್ದೆ ಸರ್. ಗೋಮೂತ್ರದಿಂದ ಶುದ್ಧ ಆಗಲ್ಲ ಸರ್, ಮಾನಸಿಕತೆ, ಇಟ್ಸ್ ಅ ಮೈಂಡ್ ಸೆಟ್. ಈಗ ಯತೀಂದ್ರ MLC ಆಗೋವರೆಗೂ ನಮ್ಗೆ ನಂಬಿಕೆ ಇತ್ತು ಸಿದ್ದರಾಮಯ್ಯನ ಮೇಲೆ. ಯಾವಾಗ ಯತೀಂದ್ರ ಕೂಡ MLC ಆಗ್ಬಿಟ್ಟ, ಸೊ ಈ ಒಂದು ಸೈಕಿಕ್ ಏನಿದೆ ಅಂದ್ರೆ ವಂಶ ಪಾರಂಪರ್ಯವಾಗಿ ನಮ್ಗೆ ಅಧಿಕಾರ ಬೇಕೇ ಬೇಕು ಅನ್ನೋದು ಸೈಕಿಕ್ ಏನಿದೆ, ಸಿದ್ದರಾಮಯ್ಯನೂ ಬಿಡ್ಲಿಲ್ಲ, DK ಶಿವಕುಮಾರ್ ಬಿಡ್ಲಿಲ್ಲ. ಇವಾಗ 30-40 ವರ್ಷದಿಂದ ಯಾರ್ಯಾರು ರಾಜಕಾರಣದಲ್ಲಿದ್ದಾರೆ ಅವ್ರನ್ನೆಲ್ಲ ಮನೆಗೆ ಕಳಿಸ್ಬೇಕು, ಇಲ್ಲ ಅಂದ್ರೆ ವ್ಯವಸ್ಥೆ ಸೋಲ್ಬೇಕು. DK ಶಿವಕುಮಾರ್ ಸೋಲ್ಬೇಕು, ಮನೆಗೆ ಹೋಗ್ಬೇಕು. ತಮ್ಮನ್ ಸೋತಂಗೆ ಈತನೂ ಸೋಲ್ಬೇಕು. ಸಿದ್ದರಾಮಯ್ಯನ್ ನೆಕ್ಸ್ಟ್ ಎಲೆಕ್ಷನ್ ಇಲ್ಲ ಅಂತಾನೆ ನಿಂತ್ಕೊಂಡ್ರೆ ಸೋಲ್ಸ್ಬೇಕು ಸಿದ್ದರಾಮಯ್ಯನ. ಯಡಿಯೂರಪ್ಪನ ಮಗನ್ ಸೋಲಿಸ್ಬೇಕು, ಈಶ್ವರಪ್ಪನ ಮಗನ್ ಸೋಲಿಸ್ಬೇಕು. ಸೋಲೋ ಅಂತ ಪರ್ವ ಶುರು ಆಗ್ಬೇಕು. ಆವಾಗ ಸಾಮಾನ್ಯ ಜನರ ಮಕ್ಕಳು ಮತ್ತೆ ಒಂದಷ್ಟು ಕಾಸುಗಳು ಬೇಕಾಗಿಲ್ಲ ಅಂತ ಹೇಳ್ತಾ ಇಲ್ಲ. ಪೊಲಿಟಿಕ್ಸ್ ಇಸ್ ನಾಟ್ ವಿತೌಟ್ ಮನಿ. ಒಂದು ಈಗ ಮೊನ್ನೆ ಡೆಲ್ಲಿನಲ್ಲಿ ಮೂಟೆ ಜಡ್ಜ್ ಮನೇಲಿ ದುಡ್ಡು ನೋಡಿದ್ರಲ್ಲ, ಒಂದಷ್ಟು ಮೂಟೆ ದುಡ್ಡು ನಮ್ಮಂತ ರಾಜಕಾರಣಿಗಳಾದ್ರೆ ದುಡ್ಡು ಬೇಕಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಯಾರು ಒಳ್ಳೆ ಹುಡುಗರು ನಿಂತ್ಕೊಂಡ್ರೆ, ಕೋಲಾರದಲ್ಲಿ ಯಾರೋ ನಿಮ್ಮಂತ ನಿಂತ್ಕೊಂತಾರೆ ಅನ್ಕೊಳ್ಳಿ, ಅಟ್ಲೀಸ್ಟ್ ಅಲ್ಲಿ ಖರ್ಚು ಮಾಡಕಾರು ಈ ಚುನಾವಣೆ ಆಯೋಗ ಏನ್ ಲಿಮಿಟೇಷನ್ಸ್ ಏನಿದೆ ಅಷ್ಟು ದುಡ್ಡು ಕೊಡಕಾರ ಆದ್ರೂ ಅಟ್ಲೀಸ್ಟ್ ನಮ್ಮ ಪಕ್ಷಕ್ಕೆ ಕೆಪಾಸಿಟಿ ಇರಬೇಕು. ಸೊ ಒಂದಷ್ಟು ದುಡ್ಡು ಬೇಕಾಗಿದೆ. ದಾನ ಧರ್ಮಗಳು ಇಸ್ಕೊಬೇಕು, ಈಗ ಡೊನೇಷನ್ಸ್ ಇಸ್ಕೊಬೇಕು ಜನಗಳ ಹತ್ರ. ಒಂದು ಅನೌನ್ಸ್ ಮಾಡಿದ್ಮೇಲೆ, ಪೊಲಿಟಿಕಲ್ ಅನೌನ್ಸ್ ಮಾಡಿದ್ಮೇಲೆ ಆಮೇಲೆ ಹೊಸ ಪ್ರತಿಭೆಗಳನ್ನು ತರಬೇಕಾಗಿದೆ ಸರ್. ಪಾದಯಾತ್ರೆ ಏನಾದ್ರು ಮಾಡೋ ಐಡಿಯಾ ಇದೆ ಸರ್? ಸರ್ ಮಾಡ್ತೀವಿ ಸರ್. ಈಗ 2,800 ರೈತರು ಸತ್ತೋಗಿದ್ದಾರೆ. ಹೆಚ್ಚಿಗೆ 10 ಲಕ್ಷ ಪಂಪ್ ಸೆಟ್ ಇದೆ ಸರ್ ನಮ್ದು. 10 ಲಕ್ಷ ಪಂಪ್ ಸೆಟ್ಗೆ ಎಲ್ಲೋ ಪಾವಗಡದಲ್ಲಿ ಎಲ್ಲೋ ಹೋಗಿ ನೀವು ಮಾಸ್ ಸೋಲಾರ್ ಪ್ಯಾನೆಲ್ಸ್ ಹಾಕಿ, ಅದ್ರ ಬದಲು ಅದ್ರ ಜೊತೆನಲ್ಲಿ ನಮ್ಮ 10 ಲಕ್ಷ ಪಂಪ್ ಸೆಟ್ಗಳಿಗೆ ನೀವು ರೈತ ಪಂಪ್ ಸೆಟ್ಗಳಿಗೆ ಸೋಲಾರ್ ಪ್ಯಾನೆಲ್ ಕೊಡ್ಬೋದಾಗಿತ್ತು. ರೈತರ ಆತ್ಮಹತ್ಯೆ ತಡಿಬೇಕಂತಿದ್ರೆ ಸರ್ ಯಾರು ಮಾಡ್ತಾರೆ? ಏನ್ ಪ್ರಯೋಜನ? ಸಾಯ್ಲಿ ಬಿಡೋನು. ಈ ಎಲ್ಲ ಬಿಸ್ನೆಸ್ ಮೆನ್ಗಳ 1,500 ಕೋಟಿ ಡಿಕ್ಲೇರ್ ಮಾಡ್ರ ಶಿವಕುಮಾರ್ಗೆ ಏನಂತಂದ್ರೆ, ಈಗ ಹೇಮಾವತಿನ ಹೆಂಗ್ ತಮ್ಮತ್ತೆ, ಅಲ್ಲಿ ನೀರು ಇಲ್ಲಿ ಹೆಂಗ್ ತಮ್ಮತ್ತಂದ್ರೆ ದುಡ್ಡು ಪ್ರಾಜೆಕ್ಟ್ ಒಂದು 5,000 ಕೋಟಿ 10,000 ಕೋಟಿ ಆಗುತ್ತೆ, ಒಂದು ಹೆಸರು ಬರ್ತದೆ. ಓಕೆ, ಅಲ್ಲಿರೋ ಅವೆಬೇರಿಗಳು ಪಾಪ ತುಮಕೂರು ಡಿಸ್ಟ್ರಿಕ್ಟ್ ಅವೆಬೇರಿಗಳಿಗೆ ಅಲ್ಲಿ ಅನಾಥ ಮಾಡಿ ಅಲ್ಲಿ ನೀರು ಎತ್ಕೊಂಬಂದು ಇಲ್ಲಿ ಬಳಸ್ಕೊಳೋದು. ಯಾಕೆಂದ್ರೆ ಗ್ರೇಟರ್ ಬೆಂಗಳೂರು ಅನೌನ್ಸ್ ಮಾಡೋರಲ್ಲ, ರಿಸೋರ್ಸಸ್ ಬೇಕಲ್ವಾ ಇದಕ್ಕೆ. ಅದಕ್ಕೆ ಮೇಕೆದಾಟಿಂದ ಸರ್ ಇದು ಒಂದು ಪ್ರಾಜೆಕ್ಟ್ ಇಂದ ದುಡ್ಡು ಬರ್ತದೆ, ಒಳ್ಳೆ ಕಮಿಷನ್ ಬರ್ತದೆ. ನಾನೇನು ಕಮಿಷನ್ಗೆ ಕಾಂಗ್ರೆಸ್ ಏನು ಹೊರ್ತೇನಲ್ಲ, ಇಸ್ಕೊಂತ ಇದ್ದಾರೆ ಹೇಳಿದಷ್ಟೇ ಬಾಯಲ್ಲೇ. ಕಮಿಷನ್ ಇಲ್ಲ ಅಂದ್ರೆ ಜೀವನ ನಡೆಯಲ್ಲ ಸರ್ ಅವ್ರಿಗೆ. ಸರ್ ಈಗ ಫುಟ್ಪಾತ್ ವ್ಯಾಪಾರಿಗಳ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಎಲ್ಲಂದ್ರಲ್ಲಿ ಮಾಡಂಗಿಲ್ಲ, ಅದಕ್ಕೊಂದು ರೂಲ್ಸ್ ಮಾಡ್ತೀವಿ, ಅವ್ರಿಗೆ ತಳ್ಳಗಾಡಿ ಕೊಡ್ತೀವಿ, ಅವ್ರು ಇಂಥ ಜಾಗದಲ್ಲೇ ಹೋಗಿ ವ್ಯಾಪಾರ ಮಾಡಬೇಕು. ಸೊ ಈ ತರದ್ದೊಂದು ಕಾನೂನು ತರ್ತಾ ಇದೀವಿ ಅಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥವರು ನಮ್ಮ DCM ಮಾತಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳ್ತೀರಾ ನೀವು? ಇದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿದ್ರಿ ಸರ್. ಏನಿಲ್ಲ, ಈಗ ನಮ್ಗೇನು ಅಂತಂದ್ರೆ ಸರ್, ಒಂದು ಸಮಾಜದಲ್ಲಿ ಬರೀ ಶ್ರೀಮಂತರೆ DK ಶಿವಕುಮಾರ್ ತರ ಚಾಪರ್ ಮಾಡ್ಕೊಂಡು ಸದಾಶಿವ ಮನೆ ಕಟ್ಕೊಂಡು 1,500 ಕೋಟಿ ಡಿಕ್ಲೇರ್ ಮಾಡ್ಕೊಂಡ್ರ ವ್ಯಕ್ತಿಗಳೇ ಬೆಂಗಳೂರಲ್ಲಿ ಇದಾರ. 1.4 ಕೋಟಿ ಜನರಲ್ಲಿ ನಾವು ನೀವೆಲ್ಲ ಇದೀವಿ. ಡೆಪ್ಯೂಟಿ CM ಆದನು ಅಥವಾ CM ಆದಂತವನು ಸಾಮಾನ್ಯ ಜನರ ಜಾಗಕ್ಕೆ ಬಂದು ಅದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಈಗ ನೋಡಿ, ಕಾನೂನು ಜ್ಞಾನ ಏನಕ್ಕೆ ಇರಬೇಕು ಅಂತ ಇದಕ್ಕೆ ಹೇಳೋದು. ಒಬ್ಬ MLA ಆದನು, ಒಬ್ಬ ಡೆಪ್ಯೂಟಿ CM ಆದನು, ಈ ಶುಡ್ ಬಿ ಎ ಸ್ಟೇಟ್ಸ್ಮನ್. ಆಮೇಲೆ ಲೀಗಲ್ ಪ್ರಾವಿಷನ್ ಅರ್ಥ ಇರ್ಬೇಕು ಅವ್ರಿಗೆ. DK ಶಿವಕುಮಾರ್ಗೆ ಮೋಸ್ಟ್ಲಿ ಇದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ ಅನ್ಕೊಂತೀನಿ. 1990ರಲ್ಲಿ ಇದರಲ್ಲಿ ಮುಂಬೈ ಮುನ್ಸಿಪಾಲಿಟಿ ವಿರುದ್ಧ ಮುಂಬೈ ಹಾಕರ್ಸ್ ಬೀದಿ ವ್ಯಾಪಾರಿಗಳು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ತುಂಬಾ ಫೇಮಸ್ ಕೇಸ್. ಸೊ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಬೀದಿ ವ್ಯಾಪಾರಿಗಳನ್ನ ಮುನ್ಸಿಪಾಲಿಟಿಯವರು ಎತ್ತಂಗಡಿ ಮಾಡಿಬಿಟ್ಟು ಡೆಸ್ಟ್ರಾಯ್ ಮಾಡಿ ಎತ್ತು ಬಿಸಾಕ್ಬಿಟ್ಟಿರ್ತಾರೆ. ಇವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಆ ಸುಪ್ರೀಂ ಕೋರ್ಟ್ ಹೋಗೋದ ಸುಪ್ರೀಂ ಕೋರ್ಟ್ದು ಒಂದು ಸೂಪರ್, ಐ ಥಿಂಕ್ ಸಂವಿಧಾನಿಕ ಹಕ್ಕನ್ನ ಹಿಡ್ಕೊಂಡು ಮಾಡಿದಂಥ ಜಜ್ಮೆಂಟ್. 5 ಜನ ಜಡ್ಜ್ಗಳು ಕೂತ್ಕೊಂಡು ಮಾಡೋಂಥ ಜಜ್ಮೆಂಟ್ ಅದು. ಅವ್ರು ಹೇಳ್ತಾರೆ, ದುಡ್ಡಿರೋನು ಬಡಿಗೆ ಕೊಟ್ಕೊಂಡು ಅಂಗಡಿ ಮಾಡ್ಕೊಂಡ್ರೆ, ದುಡ್ಡಿಲ್ದವನು ಬೀದಿನಲ್ಲಿ ವ್ಯಾಪಾರ ಮಾಡೋಕ್ಕೆ ಸಂವಿಧಾನಿಕ ಹಕ್ಕು ಅಂತ ಹೇಳುತ್ತೆ. ಆರ್ಟಿಕಲ್ 21 ಎತ್ತಿಡಿತದಲ್ಲಿ ನಮ್ಮ ದೇಶದ ಆರ್ಟಿಕಲ್ ಏನೋ 21 ಹೇಳುತ್ತೆ, ರೈಟ್ ಟು ಲೈಫ್ ಅಂತ ಹೇಳ್ತಾರೆ. ದುಡ್ಡಿರೋನು ಅಂಗಡಿ ಕೊಟ್ಟು ವ್ಯಾಪಾರ ಮಾಡ್ಕೊಂತಾರೆ, ದುಡ್ಡಿಲ್ದವನು ಕಳ್ತನ ಮಾಡೋದ್ ಬದಲು ಫುಟ್ಪಾತ್ ಅಲ್ಲಿ ಓಡಾಡೋರಿಗೆ ತೊಂದರೆ ಆಗಿದ್ದಂಗೆ ಅವ್ರಿಗೊಂದು ಜಾಗ ಬಿಟ್ಕೊಂಡು ಒಂದು ಸ್ಪೆಸಿಫಿಕ್ ಜಾಗ, ಒಂದು ಸ್ಪೆಸಿಫಿಕ್ ಟೈಮು, ಅದಕ್ಕೆ ಒಂದು ಟ್ಯಾಕ್ಸ್ ಫಿಕ್ಸ್ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 21 ಇಟ್ಕೊಂಡು ಮುಂಬೈ ಹಾಕರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಫೇಮಸ್ ಕೇಸ್ ಅದು. ನಾನು ಹಾಕಿದ್ದೆ ಅದನ್ನ. ಮಲೇಶ್ವರಮಲ್ಲೂ ಅಷ್ಟೇನೆ
ಆ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾ ಇದ್ದವ್ರನ್ನ ಒಂದು 4-5 ತಿಂಗಳ ಮುಂಚೆ ಎಲ್ಲ ತಿಂಡಿ ಮಾಡಿಬಿಟ್ಟಿದ್ರು. ಅವ್ರೆಲ್ಲ ಕರೆದಿದ್ರು. ನಾನು ಅಲ್ಲಿ ಹೋದಾಗ ಅವ್ರಿಗೆ ಹೇಳಿದೆ, ನೋಡಪ್ಪ ನಿಮ್ಮ ಹಕ್ಕನ್ನ ಎತ್ತಿಡಿಕೆ ದೇಶದ ಸಂವಿಧಾನ ಇದೆ. ಡಿ ಕೆ ಶಿವಕುಮಾರ್ ಅವನೆಲ್ಲ ಗೊತ್ತಿಲ್ಲ, ಸಿದ್ದರಾಮಯ್ಯ ಅವನೆಲ್ಲ ಗೊತ್ತಿಲ್ಲ, ಯಡಿಯೂರಪ್ಪ ಅವನೆಲ್ಲ ಗೊತ್ತಿಲ್ಲ, ಕುಮಾರಸ್ವಾಮಿ, ಬಟ್ ಈ ದೇಶದ ಸಂವಿಧಾನ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತದೆ ಅಂತ ಹೇಳಿ ನಾನೇ ಅವ್ರಿಗೆ ಡ್ರಾಫ್ಟ್ ಗಿಫ್ಟ್ ಎಲ್ಲ ಹೇಳಿ ಅವ್ರಿಗೆ ಮಾಡ್ಕೊಟ್ಟು ಬಂದೆ. ಆಮೇಲೆ ನಾನು ಹೇಳಿದ್ಮೇಲೆ ಮತ್ತೆ ವಾಪಸ್ ಅವ್ರನ್ನ ಬಿಟ್ರು. ಸರ್ ಹೌ ಕ್ಯಾನ್ ಯು ಟೆಲ್ ದಿಸ್ ಸರ್ ನೀವು ಗ್ರೇಟರ್ ಬೆಂಗಳೂರು ಅಂದ್ರೆ ಬರೀ ಶ್ರೀಮಂತರು ಇರ್ಬೇಕಾ? ಡಿ ಕೆ ಶಿವಕುಮಾರ್ ತರ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ಇರಬಾರ್ದು ಅನ್ನೋದನ್ನ ಏನಾದ್ರು ಡಿ ಕೆ ಶಿವಕುಮಾರ ಯೋಚನೆನ ನನಗೆ ಗೊತ್ತಿಲ್ಲ ಸರ್. ಅಲ್ಲ, ನೀವು ಒಂದ್ಸರಿ ಕೇಳ್ಬೇಕಾಗಿತ್ತು ಅವ್ರನ್ನ ನೇರವಾಗಿ, ಸರ್ ನಿಮ್ ತರ ಹೆಂಗೆ ಸದಾಶಿವನಗರದಲ್ಲಿ ಮನೆ ಮಾಡೋದು ಟ್ರಿಕ್ ಇದೆಯಲ್ಲ, ಅದನ್ನ ಬಡವರಿಗೆಲ್ಲ ಹೇಳ್ಕೊಟ್ಬಿಟ್ರೆ ಫುಟ್ಪಾತ್ ಅಲ್ಲಿ ಇರೋರಿಗೆ. ಮುನೀಂದ್ರ ಇವನು ಹೇಳ್ತಾನೆ, ಯಾರೋ ನಮ್ಮ RR ನಗರದ MLA ಮುನಿ ಹೇಳ್ತಾನೆ, ಮುನಿರತ್ನ ಹೇಳ್ತಾನೆ ನಂಗೆ ಯಾವಾಗ್ಲೂ. ಮೊನ್ನೆ ಫೋನ್ ಮಾಡಿದಾಗ ಅದನ್ನೇ ಹೇಳ್ದ, ಸರ್ ಅವ್ರು SD ಗೆ 200 ರೂಪಾಯಿ 20 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ ನಾನು, ನನ್ನೇ ಬಿಡಿಲ್ಲ. ಅಲ್ಲ ಈಗ ಆತ ಹೇಳ್ಕೊಂಡಿದ್ರು, ನನ್ನ ಕ್ಲೋಸ್ ಫ್ರೆಂಡು SD ಗೆ 20 ರೂಪಾಯಿ ಪೆಟ್ರೋಲ್ ಹಾಕ್ಸ ಅಂತ ಜೀವನದಲ್ಲಿ ನಾನು ಜೊತೆಲಿದ್ದೀನಿ. ಸೊ ಈ ಅಲ್ಲ ಮುನಿರತ್ನ ಮೇಲೆ ಚಾರ್ಜಸ್ ಹೇಳ್ತದ, ರೇಪ್ ಚಾರ್ಜಸ್ ನಮ್ಮ ಮೇಲೆ ರೇಪ್ ಹಾಕ್ಬಿಟ್ಟ ನನ್ನ ಮೊಮ್ಮಕ್ಳವ್ರೆ ಅಂತ. ಅವರು ಅಂದ್ರೆ ಮುನಿರತ್ನ ಮೇಲೆ ಮಾಡಿರೋ ಆರೋಪಗಳೆಲ್ಲ ಸುಳ್ಳ ಅಂತಾನ ಸರ್? ಈಗ ಸರ್ ನಾನು ಪ್ರೇರಿತ ಅಂತಾನ? ಅಲ್ಲ ಸರ್, ನಾನು ಹೇಳಿದೆ ಅಂತಂದ್ರೆ ಸರ್ ತಪ್ಪು ಮಾಡವ್ರೆ ಅಂತಂದ್ರೆ ಕಾನೂನು ಕ್ರಮ ಆಗಲಿ, ಸೊ ದ್ವೇಷದ ಕ್ರಮ ಆಗಿರ್ಬೋದು. ಪಾಲಿಟಿಕ್ಸ್ ಇಸ್ ನಾಟ್ ಎ ಪ್ಲೇಸ್ ಫಾರ್ ಎನಿಮಿಟಿ. ಯಾರನ್ನೋ ನಮ್ಮ ವಿರೋಧಿಗಳನ್ನ ಹೆಚ್ಚು ಮಾಡಕ್ಕೋ ಅಥವಾ ವಿರೋಧಿಗಳನ್ನ ಸಂಹಾರ ಮಾಡೋಕ್ಕೆ ಜಾಗ ಅಲ್ಲ ಸರ್ ಅದು. ನಿಮ್ಮನ್ನು ಅಭಿವೃದ್ಧಿ ಮಾಡಲಿ, ಜನರ ಒಂದು ಪಲ್ಸ್ ಇಟ್ಕೊಳ್ಳಿ. ಈ ಬೆಂಗಳೂರಲ್ಲಿ 1.4 ಕೋಟಿ ಶ್ರೀಮಂತ ಯಾವ ರೀತಿ ಡಿ ಕೆ ಶಿವಕುಮಾರ್ ಶ್ರೀಮಂತರು ಇದಾರೋ, ಫುಟ್ಪಾತಲ್ಲಿ ಬಡವರು ಸಹ ಇದ್ದಾರೆ ಅಂತ, ನಿರ್ಗತಿಕರು, ಡಿಪ್ರೆಸ್ ಕ್ಲಾಸಸ್ ಇದ್ದಾರೆ, ಸೊ ಈ ಜನ ಕೂಡ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಮರ್ತೋಗ್ಬಿಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಅಂತಂದ್ರೆ ಶ್ರೀಮಂತರು ಇರುವಂಥ ಜಾಗ, ಗ್ರೇಟರ್ ಬೆಂಗಳೂರು ಅಂತಂದ್ರೆ ದುಡ್ಡು ಮಾಡಿರೋ ಜಾಗ, ಗ್ರೇಟರ್ ಬೆಂಗಳೂರು ಅಂದ್ರೆ ಪವರ್ಫುಲ್ ಇರುವಂಥ ವ್ಯಕ್ತಿಗಳು. ಮಿಕ್ಕಿ ಬಡವರು ಎಲ್ಲ ಹೋಗ್ಬೇಕು ಮತ್ತೆ ಹಂಗಾರೆ? ಏನು ಬಡವ್ರು ಏನೋ ಒಕ್ಲೆ ಪ್ಲಾನ್ ಏನೋ ಮಾಡ್ತಾ ಇದಾರ ಡಿ ಕೆ ಶಿವಕುಮಾರ್? ಒಂದ್ ಕಡೆ ಹೇಮಾವತಿ ನದಿ ತಗೊಂಬಂದು ತುಮಕೂರವ್ರನ್ನ ಒಕ್ಲೆ ಬರ್ಸಕ್ಕೆ ಅಥವಾ ಅವ್ರನ್ನ ನಿರ್ಗತಿಕರು ಮಾಡಕ್ಕೆ ಅಲ್ಲಿ ಪ್ಲಾನ್ ಮಾಡ್ಕೊಂತ ಇದ್ದಾರೆ ಸರ್. ಪಾಸಿಬಲಿ ಸರ್ ಇವರ ಪ್ಲಾನ್ಸ್ ಎಲ್ಲ ಬರೀ ನೈಸರ್ಗಿಕ ವಿರೋಧಿಯಾಗಿ ಮತ್ತೆ ವೈಜ್ಞಾನಿಕವಾಗಿ ವಿರೋಧವಾದಂಥ ಎಲ್ಲ ಪ್ಲಾನ್ಸ್ ಇದು. ಅದು ನೀವು 2ನೇ ಏರ್ಪೋರ್ಟ್ ಬೇಕಾಗಿಲ್ಲ ಸರ್. 2ನೇ ಏರ್ಪೋರ್ಟ್ ತೊಗೊಳ್ಬೇಕಾದ್ರೆ ತುಮಕೂರಲ್ಲಿ ಮಾಡಲಿ ನನಗನ್ಸಿದ್ದು. ಯಾಕಂದ್ರೆ ಬೆಂಗಳೂರಿಗೆ ಏರ್ಪೋರ್ಟ್ ತಗೊಳ್ಳೋ ಕೆಪಾಸಿಟಿ ಇಲ್ಲ. ಮತ್ತೆ ಇನ್ನೊಂದು ಪೆರಿಫರಲ್ ರಿಂಗ್ ರೋಡು ಅಂತ ರೈತರನ್ನ ಅಲ್ಲಿ ಅವ್ರ ಜೀವ ಹಿಂಡ್ಕೊಂಡು ಪೆರಿಫರಲ್ ರಿಂಗ್ ರೋಡ್ಗೆ ಅದೆಷ್ಟು 15,000 ಎಕರೆನೋ ಅವ್ರ ಜೀವ ಹಿಂಡ್ತಾ ಇದ್ದಾರೆ ಸರ್. ಅದು ಬೇಕಾಗಿಲ್ಲ ನಮಗೆ ಸರ್. ಬಿಡದಿ ಹತ್ರ 8,500 ಎಕರೆ ಮಾಡ್ಕೊಂಡು ಲೇಔಟ್ ಮಾಡ್ತಾರೆ ಸರ್. ಬೆಂಗಳೂರು ಪೂರ್ತಿ ಲೇಔಟೇ ಇರೋದು, ಕೆರೆಗಳನ್ನ ಮುಚ್ಚಿ ಲೇಔಟೇ ಮಾಡಿರೋದು. ಆಮೇಲೆ ಕೃಷಿ ಜಮೀನು ಅಕ್ವೈರ್ ಮಾಡ್ಕೊಂಡು ಸರ್. ಕೆಂಪೇಗೌಡರು ಸರ್ ಮೇನ್ ಕೃಷಿಕರು ಸರ್, ಕೃಷಿಕ ಹೆಸರು ಕೆಂಪೇಗೌಡ ಬಿಟ್ಬಿಟ್ಟು ಹೋಗಿದ್ದು ಅಟ್ಲೀಸ್ಟ್ ಇರೋ ಬರೋ ಕೃಷಿ ಇರ್ಲಿ ಅಂತ. ಗೌಡ ಅಂತಂದ್ರೆ ಕೃಷಿಕ ಅಂತ, ಅನ್ನ ಬೆಳೆದಾಕನು ಅಂತ ಸರ್. ಅವ್ರು ಇಟ್ಟಂತ ಐಡಿಯಾಲಜಿಗೆ ಕೃಷಿ ಜಮೀನೇ ಉಳಿಸಿಲ್ಲ ಸರ್ ಇವರು. ಎಲ್ಲ ಕೃಷಿ ಜಮೀನುಗಳನ್ನ KDVಗೆ ಅಕ್ವೈರ್ ಮಾಡ್ಕೊಳ್ಳೋದು, ಅಲ್ಲಿ ಇಂಡಸ್ಟ್ರಿಗಳು ಕೊಡೋದು, ಅಲ್ಲಿ ಇಂಡಸ್ಟ್ರಿನಲ್ಲಿ ಯಾರೋ DGP ರಾಮಚಂದ್ರನ್ ಮಗಳು ರನ್ಯಾ ರಾವ್ ಅಂತವ್ರಿಗೆ ಅಲಾಟ್ಮೆಂಟ್ ಮಾಡೋದು, ಸ್ಕ್ಯಾಮ್ಗಳು ಇವ್ರದು ಸರ್. ರೈತರ ಬಾಯಿಗೆ ಮಣ್ಣು ಹಾಕೋದು, ಇಲ್ಲ ರೈತರಿಗೆ ನೇಣು ಕೊಡೋದು, ಹಗ್ಗ ಹಾಕೊಂಡು ಸತ್ತೋಗ್ರೆ ಅನ್ನೋದು ಸರ್. ಅವ್ರ ಜಮೀನುಗಳೇ ಇವ್ರಿಗೆ ರಿಸೋರ್ಸ್ಗಳು ಇವರು ಎಲ್ಲೇ ಹೋಗಿ ಬೇಕಾರೆ. ಆಮೇಲೆ ರಿಸೋರ್ಸ್ಗಳು ಬಿಡಲ್ಲ. ಕಾವೇರಿನ ಅಲ್ಲಿ ಮೈಸೂರಿಂದ ಕದ್ಕೊಂಬರೋದು. ಯಾಕೆ ಕದ್ಕೊಂಬರೋದು ಅಂತ ಹೇಳ್ತಾ ಇದ್ದೀನಿ ಸರ್? ಕದ್ಕೊಂಬಂದು ಇವ್ರು ಕುಡಿಯೋಕೆ ನೀರು ಕೊಡ್ತಾ ಇಲ್ಲ ಸರ್. ಮಾಫಿಯಾಗಳು BWSSB ಅಧಿಕಾರಿಗಳು 1 ತಿಂಗಳಿಗೆ 500 ಮಿಲಿಯನ್ ಲೀಟರ್ಸ್ ಪರ್ ಡೇ ಲೀಕೇಜ್ ಅಂತ ತೋರಿಸ್ತಾರೆ ಸರ್. ಎಲ್ಲ ಕನ್ಸ್ಟ್ರಕ್ಷನ್ ಮಾಫಿಯಾಗಿ ಮಾರ್ಕೊಂತಾರೆ, ಮಾಲ್ಗಳಿಗೆ ಮಾರ್ಕೊಂತಾರೆ ಸರ್. ದುಡ್ಡಿರೋರಿಗೆ ರಿಸೋರ್ಸಸ್, ಬಿಂದಿಗೆ ಎತ್ತವನಿಗೆ ರಿಸೋರ್ಸಸ್ ಇಲ್ಲ. ಫುಟ್ಪಾತಲ್ಲಿ ನೀನು ವ್ಯಾಪಾರನೂ ಮಾಡಂಗಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ಇನ್ನೊಂದು ನೆಕ್ಸ್ಟ್ ಟರ್ಮ್ ಏನಾದ್ರು ಡಿ ಕೆ ಶಿವಕುಮಾರ್ ಕೊಟ್ಬಿಟ್ರೆ ಬಡವರಿಗೆ ಮೋಸ್ಟ್ಲಿ ಹಗ್ಗ ಕೊಡ್ತಾರೆ ಅನ್ಸುತ್ತೆ. ಫ್ರೀ ಹಗ್ಗ ಭಾಗ್ಯ, ನೇಣಾಕಣ ಭಾಗ್ಯಗಳನ್ನು ಕೊಡ್ಬೋದೇ, ನೇಣಾಕನ್ ಸುತ್ತೋಗಿ ಅಂತ. ಯಾಕಂದ್ರೆ ನೀವು ಫುಟ್ಪಾತಲ್ಲಿ ವ್ಯಾಪಾರ ಮಾಡಕ್ ಬಿಡಲ್ಲ, ಕುಡಿಯೋ ನೀರು ಕೊಡಲ್ಲ. ಮಳೆ ಬಂತು ಅಂತಂದ್ರೆ ಬಡವರು ಬೆಂಗಳೂರಲ್ಲಿ ಇರಕ್ಕಾಗಲ್ಲ, ಯಾಕಂದ್ರೆ ಬೋಟ್ ತಗೊಳ್ಳೋ ಕೆಪಾಸಿಟಿ ಬಡವ್ರಿಗಿಲ್ಲ. ಸೊ ಅಂದ್ರೆ ಬೆಂಗಳೂರು ಸರಿಯಾಗಿ ಮನೆ ಕಟ್ಕೊಳಕ್ಕೂ ಆಗಲ್ಲ, ಯಾಕಂದ್ರೆ ಅವರೇ ಹೇಳಿದ್ದಾರೆ ಮೊನ್ನೆ ಅವ್ರು ಸರಿಯಾಗಿ ಮನೆ ಕಟ್ಕೊಂಡಿರಲ್ಲ, ಅದಕ್ಕೆ ಸಮಸ್ಯೆ ಆಗಿ ನೀರು ಏನ್ ಮಾಡೋದು ಸರ್? ಈಗ ನಾವು SD ಇಂದ ಸದಾಶಿವನಗರದ ಮನೆಯಲ್ಲಿ ಮನೆ ಕಟ್ಕೊಳ್ಳೋ ಕೆಪಾಸಿಟಿ, ಸದಾಶಿವನಗರದಲ್ಲಿ ಮನೆ ಕಟ್ಟೋ ಕೆಪಾಸಿಟಿ ಪ್ರತಿಯೊಬ್ಬ ಬಡವನಿಗೆ ಎಲ್ಲಿ ಸರ್ ಅವಕಾಶ ಇದೆ? ಡಿ ಕೆ ಶಿವಕುಮಾರ್ ತರ ಇನೋವಾದಲ್ಲಿ ಹೋಗಿ HL ನಲ್ಲಿ ಚಾಪರ್ ನಿಲ್ಸಿದ್ದಾರೆ, ಹಾರ್ಕೊಂಡು ಹೋಗ್ತಾರೆ ಸರ್. ನಮಗೂ ನಿಮ್ಗೆ ಸಾಮಾನ್ಯ ಜನರಿಗೆ ಆ ಭಾಗ್ಯ ಎಲ್ಲಿ ಸರ್ ಬರ್ತದೆ ಸರ್? ಆ ಭಾಗ್ಯ ಅದೇ ಹೇಳ್ತಾರಲ್ಲ, ಇರೋ ಬಾರ ದರಿದ್ರ ಭಾಗ್ಯಗಳನ್ನೆಲ್ಲ ಕರ್ನಾಟಕದಲ್ಲಿ ಇರೋ ಕೊಟ್ಬಿಟ್ಟು ಈ ಹೆಲಿಕಾಪ್ಟರ್ ಭಾಗ್ಯ, ಸದಾಶಿವದಲ್ಲಿ ಮನೆ ಭಾಗ್ಯ, ಪಾವಗಡದಲ್ಲಿ ಜಮೀನ್ ಭಾಗ್ಯ, ಲುಲು ಮಾಲ್ ಭಾಗ್ಯ, 1,000 ಕೋಟಿ ಡಿಕ್ಲೇರ್ ಮಾಡೋ ಭಾಗ್ಯಗಳನ್ನ ಇವ್ರು ಮಾಡ್ಕೊಳವ್ರೆ ಸರ್. ಇವರು ನನಗೆ ಅನಿಸ್ತಾ ಇರೋದು ಏನಕ್ಕೆ ಇಷ್ಟು ನಿಕೃಷ್ಟವಾಗಿ ಹೇಳ್ಬೇಕಾಗಿದೆ ಅಂತಂದ್ರೆ ಸರ್, ಬದಲಾವಣೆ ಪರ್ವ ಬೇಕಾಗಿದೆ. ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಸೋಲಿಸ್ಬೇಕು ಸರ್. ನಾನು ಹೇಳ್ತೀನಿ, ನೆಕ್ಸ್ಟ್ ಏನಾದ್ರು ಚಾನ್ಸ್ ಸಿಕ್ಕರೆ, ರಮೇಶ್ ಜಾರಕಿಹೊಳಿ ನಿನ್ನ ಬೇಜಾನ್ ದುಡ್ಡಿದೆ, ಇಂಥವ್ರು ಸೋಲ್ಸಕ್ಕೆ ಬಳಸಪ್ಪ ನೀನು, ಅಟ್ಲೀಸ್ಟ್ ಏನ್ ಕರ್ಮ ಮಾಡಿದ್ಯಲ್ಲ ಗೊತ್ತಿಲ್ಲ. ಮನೆ ಮುನ್ನತಂಗೂ ಅದನ್ನೇ ಹೇಳಿದೆ, ಮುನ್ನತ ಇಲ್ಲಿವ್ರಿಗೆ ಏನ್ ಮಾಡಿದ್ಯೋ ಗೊತ್ತಿಲ್ಲ. ಇನ್ಮೇಲಾದ್ರೂ ಇಂಥವ್ರನ್ನ ಮಟ್ಟ ಹಾಕಕ್ಕೆ ನಿಮ್ಮಂಥವ್ರು ನಮಗೆ ಬಳಕೆ ಆದ್ರೆ ಖಂಡಿತವಾಗಿ ಮಟ್ಟ ಹಾಕ್ತೀವಿ. ಯಾಕೆ ಅಂತಂದ್ರೆ ಇದು ಶ್ರೀಮಂತರ ರಾಜ್ಯ ಅಲ್ಲ ಸರ್, ಪ್ರಜಾಪ್ರಭುತ್ವ. ಈ ಸಂವಿಧಾನ ಈ ದೇಶದ ಪ್ರತಿಯೊಬ್ಬ ನಾಗರಿಕರನ್ನ ಕಾಪಾಡ್ತದೆ. ಅದೊಂದು ಡಿ ಕೆ ಶಿವಕುಮಾರ್ ಕಾಪಾಡ್ತಾನೆ ಎಲ್ಲೋ ಗೊತ್ತಿಲ್ಲ, ಬಟ್ ಕಾಪಾಡ್ತದೆ. ಒಂದು ಕೆಲಸ ಮಾಡಿ ಸರ್, ನೆಕ್ಸ್ಟ್ ಇನ್ನೊಂದು 2 ವರ್ಷ ಇದೆ ಟೈಮು, ಎಲೆಕ್ಷನ್ಗೆ 2-2.5 ವರ್ಷ. ಇವ್ರ ಬಗ್ಗೆ ಒಂದು 4 ಸಿನಿಮಾಗಳು ಮಾಡ್ಬಿಡಿ.
ಇಲ್ಲ, ಸಿನಿಮಾನ ವಿಚಾರ ಬಂದಾಗ ನೀವು ಹೇಳಿದ್ ಕೇಳ್ತಾ ಇದ್ದೀನಿ. ಒಂದು ಸಿನಿಮಾ ಬೇಕಾಗಿದೆ. ಯಾಕಂತಂದ್ರೆ ಯುಕ್ರೇನ್ ರಾಷ್ಟ್ರಪತಿ ಏನಿದ್ದಾರೆ, ಪ್ರೆಸೆಂಟ್ ರಾಷ್ಟ್ರಪತಿ, ರಷ್ಯಾ ಅಟ್ಯಾಕ್ ಮಾಡ್ತಲ್ಲ, ಆ ವ್ಯಕ್ತಿ ಕಾಮಿಡಿಯನ್ ಅಂತೆ. ಅವರು ವೆಬ್ ಸೀರೀಸ್ ಮಾಡ್ತಾರಂತೆ. ನಾನು ಈ ದೇಶದ ರಾಷ್ಟ್ರಪತಿನ ಅಥವಾ ಪ್ರೈಮ್ ಮಿನಿಸ್ಟರ್ ಗೊತ್ತಿಲ್ಲ ಏನಿದೆ ಅಂತ, ರಾಷ್ಟ್ರಪತಿ ಆದ್ರೆ ನಾನು ಏನ್ ಬದಲಾವಣೆ ಮಾಡಬಲ್ಲೆ ಅಂತ ಒಂದು ವೆಬ್ ಸೀರೀಸ್ ಮಾಡ್ತಂತ 5 ವರ್ಷ. ಆ ಜನ ಅದನ್ನ ವಾಚ್ ಮಾಡಿ ನಮ್ಗೆ ಇದು ಬದಲಾವಣೆ ಬೇಕಾಗಿದೆ ಅಂತ ಆತನ ಎಲೆಕ್ಷನ್ ನಿಂತ್ಕೊಂಡಾಗ ಪ್ರೆಸಿಡೆಂಟ್ ಮಾಡಿದ್ದು. ಸರ್, ಜನರಿಗೆ ನಾವು ಎಲ್ಲ ಓಕೆ, ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀವಿ, ನಿಜವಾಗಿ CM ಅಥವಾ ಆದ್ರೆ ಏನ್ ಮಾಡಬಲ್ಲ ಜಗದೀಶ್ ಅನ್ನೋದನ್ನ ಒಂದು ಚಿತ್ರದ ಮೂಲಕ ತೋರಿಸುವಂತ ಅವಶ್ಯಕತೆ ಇದೆ. ಸರ್, ಅದಕ್ಕೂ ಒಂದು ಪ್ರಿಪರೇಷನ್ ಮಾಡ್ತಾ ಇದೀವಿ. ಡೆಫಿನೆಟ್ಲಿ ಆ ಸಮಯ ಬಂದಾಗ ಅದನ್ನು ಕೂಡ ಅಂದ್ರೆ ಸಿನಿಮಾ ಇಲ್ಲ, ಕಥೆ ಇದೆಲ್ಲ ರೆಡಿ ಇದೆ, ಒಂದು ಸಿನಿಮಾ ಮಾಡಬೇಕು ಅಂತ ಮಾಡ್ತಾ ಇದೀವಿ. ಬಟ್ ಎಸ್, ಡೆಫಿನೆಟ್ಲಿ ಜನರಿಗೆ ಬೇಕಾಗಿದೆ ಸರ್. ಸೋಷಿಯಲ್ ಮೀಡಿಯಾ ಆದ್ರೆ 24/7 ಅಂದ್ರೆ ನೀವು CM ಆದ್ರೆ ಸರ್ 24/7 ಸರ್ಕಾರಿ ಕಚೇರಿಗಳನ್ನ ಓಪನ್ ಆಗಿಡ್ತೀರಾ ಸರ್? ಒಂದು ಸರ್ಕಾರಿ ಕಚೇರಿಗಳು ಸರ್ ಇರೋ ಸಮಯದಲ್ಲಿ ಯಾಕೆಂದ್ರೆ ಇರೋ ಸಮಯದಲ್ಲಿ 8 ಅವರ್ ಅಲ್ಲಿ ನೀವು ಯಾವ್ದಾದ್ರು ಒಂದು ಕಚೇರಿಗೆ ಹೋಗಿದ್ರ ಅಂತ ಇಟ್ಕೊಳ್ಳಿ, ಕನಿಷ್ಠ ನಿಮ್ಮ ಅಪ್ಲಿಕೇಶನ್ ತಗೋಬೇಕು ಅಂದ್ರೆ 2-3 ಅವರ್ ವೈಟ್ ಮಾಡಿಸ್ತಾರೆ. ಸೊ ಆದ್ರೆ ಅವ್ರು ಆಫೀಸಿಗೆ ಬರೋದು ಲೇಟೆ, ಅಲ್ಲಿ ನಿಮ್ಮನ್ನ ಕಾಯಿಸಿ ತಗೊಳ್ಳೋದು ಲೇಟೆ, ಆ ನಂತರ ಅದಕ್ಕೆ ರೆಸ್ಪಾನ್ಸ್ ಕೊಡೋದು ಲೇಟೆ. ಸರ್, ನಮ್ಗೆ ನೀವು ಹೇಳಿದಾಗೆ 78 ವರ್ಷದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸರ್ ಒಬ್ಬ ಸಾಮಾನ್ಯ ನಾಗರಿಕನಿಗೆ 2 ಸರ್ಕಾರ, ಒಂದು ಬಟನ್ ಒತ್ತದ 2 ಸರ್ಕಾರ ಫಾರ್ಮ್ ಆಗುತ್ತೆ. ಒಂದು ಬಿಳಿ ಆನೆ ನಮ್ಮ ಕೇಂದ್ರ ಸರ್ಕಾರ, ಈ ಕರೆ ಆನೆ ನಮ್ಮ ರಾಜ್ಯ ಸರ್ಕಾರ. ಸರ್, ಒಂದು ಬಟನ್ ಒತ್ತದ ಸರ್ಕಾರ ಫಾರ್ಮ್ ಆಗುತ್ತೆ. ಎಷ್ಟು ಪವರ್ಫುಲ್ ಇರಬೇಕು ಒಬ್ಬ ಪ್ರಜೆ, ಎಷ್ಟು ಪವರ್ಫುಲ್ ಅಂತ, ಅವನು ಓಟ್ ಎಷ್ಟು ಪವರ್ಫುಲ್. ಸರ್, 24 ಗಂಟೆ ಈ ಬಿಳೆ ಆನೆ ಕರೆ ಆನೆನ ಸಾಕೋದು ಇದೇ ಸಾಮಾನ್ಯ ಜನ. ಒಂದು ಟ್ಯಾಕ್ಸ್ ಕಟ್ಟರೆ 2 ಆನೆಗಳು, ಈ 2 ಆನೆಗೆ ಸಿಕ್ಕಾಪಟ್ಟೆ ಮೇಯ್ಬೇಕು, ತಿಂತವೆ. ಸರ್, ಎಲ್ಲಾ ಕಟ್ಟಿ ಓಟ್ ಹಾಕಿ ಸರ್ಕಾರ ಫಾರ್ಮ್ ಮಾಡಿ ಸರ್, ಸರ್ಕಾರದ ಸೇವೆಗಳು ಮನೆಗೆ ಬರ್ಬೇಕೇ ಹೊರತು ನೀವು ಹೇಳಿದಾಗೆ ಹೋಗಿ ನಿಂತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸರ್, ಇವ್ರು ಏನಕ್ಕೆ ಮಾಡಿದ್ದಾರೆ ಅಂತ ಭ್ರಷ್ಟಾಚಾರ ಮಾಡೋಕ್ಕೋಸ್ಕರ. ಯಾವುದೇ ಸರ್ಕಾರ ಬರಲಿ, ಅಲ್ಲಿ ಹೋಗಿ ಟೌನ್ ಪ್ಲಾನಿಂಗ್ ನಿಂತ್ಕೊಬೇಕು. ಮನೇಲಿ ಯಾರಾದ್ರೂ ಒಂದು ಮಗು ಹುಡ್ತಾ ಬಸ್ ಸೀಟ್ ಬಿಡ್ಬೇಕಾ, 5,000 ಕೊಡಬೇಕು. ಡೆತ್ ಸರ್ಟಿಫಿಕೇಟ್ ಬೇಕಾ, 10,000 ಕೊಡಬೇಕು. ಟೌನ್ ಪ್ಲಾನಿಂಗ್ ಬೇಕಾ, ನೀವು ಲಕ್ಷಗಟ್ಟಲೆ ಮನೆ ಪ್ಲಾನ್ ಅಪ್ರೂವಲ್ ಬೇಕು ಅಂದ್ರೆ ಲಕ್ಷಗಟ್ಟಲೆ ಬೇಕು. ಒಂದು DL ಬೇಕಾ, 10,000 ಕೊಡಲೇಬೇಕು ಸರ್. ಅವನಿಗೆ ಒಬ್ಬನ ಈ ಐ ಥಿಂಕ್ ಮೋಟರ್ ಡ್ರೈವಿಂಗ್ ಸ್ಕೂಲ್ ಅಂತ ಒಂದು ಮಾಡ್ಕೊಂಡು ಅದೊಂದು ಕನ್ಸಲ್ಟೆನ್ಸಿ ಮಾಡಿ ಅಲ್ಲೊಂದು 10,000 ಹೊಡ್ಕೊಂತಾರೆ. ಸರ್, ಪ್ರತಿಯೊಂದು RTO ಅವರು, ನೀವು ಬೆಳಗ್ಗೆ 4 ಗಂಟೆಗೆ ಹೋಗ್ಬಿಡಿ ಈ ಟೋಲ್ ಗೇಟ್ಗಳ ಹತ್ರ, RTO ಗಳವರು ಒಂದು 20 ಜನ ಹೋಮ್ ಗಾರ್ಡ್ಗಳು ಇಟ್ಕೊಂಡು ಆನೆ ಮರಿಲಿದ್ದಂಗೆ ಇರ್ತಾರೆ RTO ಅಧಿಕಾರಿಗಳು. ಬರೋ ಗಾಡಿಗಳನ್ನೆಲ್ಲ ಅಡ್ಡ ಹಾಕೋದು, ವಸೂಲಿ. ಒಂದೊಂದು ಪೋಸ್ಟ್ಗೆ 50 ಲಕ್ಷ 1 ಕೋಟಿ ಕೊಟ್ಟು RTOದಲ್ಲಿ ಹಾಕ್ಸ್ಕೊಂತಾರೆ. ಇನ್ಸ್ಪೆಕ್ಟರ್ಗಳು ಪಾಸ್ಪೋರ್ಟ್ ಡ್ಯೂಟಿಗೆ ಕಾಸು, ಫುಟ್ಪಾತ್ ಹತ್ರ ಕಿತ್ಕೊಂಡು ತಿಂತಾರೆ. ಪೊಲೀಸ್ ಸ್ಟೇಷನ್ 130 ಪೊಲೀಸ್ ಸ್ಟೇಷನ್ ಇದೆ ಬೆಂಗಳೂರಲ್ಲಿ, ಫುಟ್ಪಾತ್ ಹತ್ರ ಕಿತ್ಕೊಂಡು ತಿಂತಾರೆ. ಬೆಳಗ್ಗೆ ಸಾಯಂಕಾಲ ಕಲೆಕ್ಷನ್. ಒಂದು ಕಂಪ್ಲೇಂಟ್ ಕೊಟ್ಟರೆ ಕಾಸು ಕೊಡ್ಬೇಕು, 2,000 ಕಾಸು ಕೊಡ್ಬೇಕು. ಒಂದು FIR ಮಾಡ್ಬೇಕಾದ್ರೆ 25,000 ಕಾಸು ಕೊಡ್ಬೇಕು. ಚಾರ್ಜ್ ಶೀಟಿಗೆ ಕಾಸುಗಳು ಕೊಡ್ಬೇಕು. ಬೀರಿ ಪಟ್ಟು ಆಗಿರೋ ಕೃತ್ಯವನ್ನ ನೀವು ಸುಳ್ಳು ಅಂತ ನೀವೇ ದುಡ್ಡು ಕೊಡ್ಬೇಕಾಗತ್ತೆ. ಸರ್, ಪ್ರತಿಯೊಂದಕ್ಕೂ ದುಡ್ಡು. ಯಾವ ಡಿಪಾರ್ಟ್ಮೆಂಟ್ ದುಡ್ಡಿಲ್ಲ ಇಲ್ಲಿ ಸರ್. ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಭ್ರಷ್ಟಾಚಾರ ಆಗಿದೆ. ಸೊ ನನಗೇನು ಅನ್ಸುತ್ತೆ, ಅಕಸ್ಮಾತ್ ನಮ್ಮಂತವ್ರು ಏನಾದ್ರು CM ಆದ್ರೆ ಈ ಎಲ್ಲಾ ಸೇವೆಗಳು ಮನೆ ಬಾಗಿಲಿಗೆ ಬರ್ಬೇಕು. ನಿನ್ಗೊಂದು DL ಮಾಡ್ಬೇಕಾ, ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕಾ, ಮಗು ಹುಟ್ಟಿದ್ಯಾ, ನೀನೊಂದು ನಮ್ಗೆ ಸರ್ಕಾರಿ ಕಾಲ್ ಸೆಂಟ್ರಿಗೆ ಫೋನ್ ಮಾಡ್ಬೇಕು. ಒಂದು 500 ಜನ ಅಲ್ಲಿ ಕೆಲಸ ಮಾಡ್ತಿದ್ರೆ, ಈ ಸೋ ಅಂಡ್ ಸೋ ನನಗೆ ಸೋ ಅಂಡ್ ಸೋ ಅಡ್ರೆಸ್ಸು, ಸೋ ಅಂಡ್ ಸೋ ನಂದು ಅಡ್ರೆಸ್ಸು ಮತ್ತೆ ಈ ಆಧಾರ್ ನಂಬರು ಅಂತ ಈ ಕೊಟ್ರೆ ಸರ್ಕಾರಿ ಅಧಿಕಾರಿ ಮನೆಗೆ ಬಂದು ಮನೆ ಬಾಗಿಲೇ ನಮ್ಗೆ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು. ಅದಕ್ಕೊಂದು 15 ರೂಪಾಯಿ ಚಾರ್ಜ್ ಮಾಡಬೇಕು. ಇದಕ್ಕೆಲ್ಲ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇರೋದು. ನಾನೇನು 1,500 ಕೋಟಿ ಡಿಕ್ಲೇರ್ ಮಾಡಕ್ಕಂತೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿಲ್ಲ. ಅಲ್ಲ, ನಾನು ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು CM ಆಯ್ತು ಅಂತಂದ್ರೆ, ಅಥವಾ CM ಆದ್ರೆ ಯಾರಾದ್ರೂ ಒಬ್ರು, ಸೊ ಈ ರೀತಿ ಮಾಡ್ಬೇಕು ಅನ್ನೋದು ನಮ್ಮೊಂದು ಬದಲಾವಣೆ ಪರ್ವ. ನಾವು ಇದನ್ನ ಬೇಕಾಗಿದೆ ಅಂತ ನಾವು ಅನ್ಕೊಂತ ಇದೀವಿ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಕಾಲ್ ಸೆಂಟರು. 2028ಕ್ಕೆ ಜಗದೀಶ್ ಅವರೇ ಕರ್ನಾಟಕ ಯಾವ ರೀತಿ ಅಂತ ನನ್ನ ಕೇಳಿದ್ರೆ, ನ್ಯಾಷನಲ್ ಹೈವೇಗಳಲ್ಲಿ 58 ಟೋಲ್ ಗೇಟ್ ಕಂಪನಿಗಳಿದೆ. ಸ್ಟೇಟ್ ಹೈವೇಗಳಲ್ಲಿ 38 ಕಂಪನಿ ಏನೋ ಇದೆ ಅಂತೆ. ಸರ್, ಟೋಲ್ ಗೇಟ್ ಮುಕ್ತವಾಗಿ ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು ಇರಬೇಕು. ಜನ ಯಾಕೆ ಸರ್ ದುಡ್ಡು ಕಟ್ಟಬೇಕು? ಟೋಲ್ ಗೇಟ್ಗೆ ಯಾಕೆ ದುಡ್ಡು ಕಟ್ಟಬೇಕು? ಅಕಸ್ಮಾತ್ ನಾನೇನಾದರೂ CM ಆದ್ರೆ ಈ ಟೋಲ್ ಗೇಟ್ಗಳನ್ನ ತೆಗೆಯುವಂತ ಒಂದು ಕಾನೂನನ್ನು ತರ್ತೀವಿ. ವಿ ವಿಲ್ ರಿಮೂವ್ ಟೋಲ್ ಗೇಟ್ಸ್ ಮಾಡಬೇಕಾಗಿದೆ ಸರ್. ಈಗ ಲಾಸ್ಟ್ ಟೈಮು ಒಬ್ರು ಬಂದ್ರು, ಪ್ರಜಾಕೀಯ ಅಂತ, ನಿಮ್ಗೆ ಗೊತ್ತಿರುತ್ತೆ. ಅವ್ರ ಎಲ್ಲಾ ಸ್ಟೋರಿಗಳು ಹೇಳಿದ್ರು, ಜನ ಅವ್ರನ್ನೇ ನಂಬಲಿಲ್ಲ. ಈಗ ನೀವ್ ಹೇಳ್ತಾರ ಅದೆಲ್ಲಾನು ಪ್ರೆಸೆಂಟ್. ಸರ್, ಈಗ ಉಪೇಂದ್ರ ಯಾವತ್ತು ಬಿದಿಲ್ ಹೋಗಿ ನಿಂತ್ಕೊಂಡು ಟೋಲ್ ಗೇಟ್ ತಪ್ಪು ಅಂತ ಎಲ್ಲಿ ಹೇಳೇ ಇಲ್ಲ. ಎಲ್ಲ ಕೂತ್ಕೊಂಡು ಎಲ್ಲ ನಿಮ್ಮಂತ ಕೂತ್ಕೊಂಡು ಡಿಸ್ಕಷನ್ ಮಾಡೋರೇ ಹೊರತು. ಸರ್, ನಾವು ಫೀಲ್ಡ್ ಅಲ್ಲಿ ಇದೀವಿ. ಮೊನ್ನೆ ಜೈಲ್ಗೆ ಹೋಗಿದ್ದು ಡ್ರಗ್ ವಿಚಾರಕ್ಕೋಸ್ಕರ. ಯಾವ ಪ್ರಜಾಕೀಯ ಮಾಡಿರೋದೋ, BSP ಮಾಡಿರೋರೋ, ಅಥವಾ ಆಮ್ ಆದ್ಮಿ ಪಾರ್ಟಿ ಮಾಡಿರೋ, ಇನ್ಕ್ಲೂಡಿಂಗ್ ನಾನು ಆಮ್ ಆದ್ಮಿ ಪಾರ್ಟಿ ಇದೀನಿ. ಈಗ ಯಾರು ಕೂಡ ಬೀದಿಗೆ ಬಂದಿಲ್ಲ. ಬೀದಿಗೆ ಹೋಗಿರೋ ನಮ್ಮಂತ ಹೋರಾಟಗಾರರು. ಸರ್, ಹೋರಾಟ ಮತ್ತೆ ಒಂದು ಪೊಲಿಟಿಕಲ್ ದೃಷ್ಟಿ ಇತ್ತು ಅಂತಂದ್ರೆ 2019ರಲ್ಲಿ ಬೆಂಗಳೂರು ನಾರ್ತ್ಗೆ ಸರ್ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡೆ. 100 ವೋಟ್ ಸಿಗಲ್ಲ ಕಾರಣ ಜಗದೀಶ್ ನಿಂತ್ಕೊಂಬೇಡ ಅಂತಂದ್ರು. ಸರ್, 8,500 ವೋಟ್ ಹಾಕಿದ್ರು. 3rd ಪ್ಲೇಸು ಸದಾನಂದಗೌಡ, 1st ಪ್ಲೇಸು, 2ನೇ ಪ್ಲೇಸು ಕೃಷ್ಣ ಬರೇಗೌಡ ರನ್ನರು, ನಾನು 3rd ಪ್ಲೇಸು. ಸರ್, ನಮ್ಮ ದೃಷ್ಟಿಕೋನ ಇದ್ದು ಪ್ರಾಕ್ಟಿಕಲ್ ಆಗಿ ಜನರಿಗೆ ನಿಮ್ಗೆ ಯಾಕೆ ಉಪೇಂದ್ರ ಅಷ್ಟೆಲ್ಲ ಮಾತಾಡೋಣ ಪ್ರಜಾಕೀಯ ವಿಚಾರ ಹೇಳ್ತಾ ಇದ್ದೀರಾ? ಫೀಲ್ಡ್ಗೆ ಇಳಿಬೇಕು ಸರ್.
ನಿಂತ್ಕೊಬೇಕು. ಅಂದ್ರೆ ಫೀಲ್ಡ್ ಇಳಿದ್ರೆ ಮಾತ್ರನೇ ಇಲ್ಲಿ ಬದಲಾವಣೆ ಸಾಧ್ಯ. ಸರ್ ಈಗ ಸಿದ್ದರಾಮಯ್ಯ ಪಾದಯಾತ್ರೆ ಮಾಡ್ಕೊಂಡು ಬಳ್ಳಾರಿ ಗಂಟ ಹೋಗಿದ್ದು, ಸುಳ್ಳೋ ನಿಜನೋ ಜನ ಮೆಚ್ಕೊಂಡ್ರು. ದೇವೇಗೌಡರು ಪಾದಯಾತ್ರೆ ಮಾಡಿನೇ CM ಆಗಿದ್ದು, ಪಾದಯಾತ್ರೆ ಮಾಡಿನೇ ಪ್ರೈಮ್ ಮಿನಿಸ್ಟರ್ ಆಗಿದ್ದು. ಸರ್ ಯು ಕಮ್ ಟು ನೆಟ್ವರ್ಕ್ ಆಫ್ ದ ಪೀಪಲ್. ಸರ್ ಬೀದಿಗಿಳಿದಿದ್ದು ಯಾವ್ದು ರಾಜಕೀಯ ಆಗುತ್ತೆ ಸರ್? ಟೆಕ್ನಾಲಜಿ ಎಲ್ಲ ಓಕೆ, ಡಿಸ್ಕಷನ್ ಎಲ್ಲ ಓಕೆ, ಪ್ರಾಕ್ಟಿಕಲ್ ಆಗಿ ಎಷ್ಟು ಫೀಸಿಬಲ್ ಇದ್ದೀರಾ? ಓಕೆ, ನಾನು CM ಗೇಮ್ ಅಂತೀನಿ, ಆಯ್ತು ಏನು ಮಾಡ್ತೀವಿ, ಏನು ವರ್ಗಕ್ಕೆ ಏನು ಮಾಡ್ತೀವಿ? ಸರ್ 41,000 ಕೆರೆಗಳಿದೆ ಕರ್ನಾಟಕದಲ್ಲಿ, ಹೂಳೆತ್ತಬೇಕಾಗಿದೆ. ರೈತ ನಮ್ಗೆ ಅನ್ನ ಹಾಕ ರೈತನನ್ನ ಸುಖ ಮಾಡಬೇಕು ಅಂತಂದ್ರೆ ಈ ಮಳೆ ಶೇಖರಣೆ ಮಾಡ್ಬೇಕು. ಈ ನೋಡಿ, ಅವೈಜ್ಞಾನಿಕವಾಗಿ ರೋಡ್ಗಳನ್ನ ಮಾಡೋದು, ಅವೈಜ್ಞಾನಿಕವಾಗಿ ಕೃಷಿ ಜಮೀನ ಕಿತ್ಕೊಳ್ಳೋದು, KDB ಮಾಡೋದು, ರಿಂಗ್ ರೋಡ್ಗಳು ಮಾಡೋದು, ಏರ್ಪೋರ್ಟ್ಗಳು ಮಾಡೋದು ಎಲ್ಲ ನಿಲ್ಬೇಕಾಗಿದೆ ಸರ್. ರೈತರನ್ನ ಸ್ಟೇಕ್ ಹೋಲ್ಡರ್ ಮಾಡಬೇಕಾಗಿದೆ. ರೈತರು ಬೆಂಜಲ್ ಬರಬೇಕು ವಿಧಾನಸೌಧಕ್ಕೆ. ಆ ಥರ ಮಾಡುವಂತ ಯೋಜನೆಗಳಿದೆ. ಅವ್ರನ್ನ ಬಿಕಾರಿ ಮಾಡಿ ಒಂದು ಬೈಟು ಟೀ ಮಾಡಿ ಯಾವನ ಬ್ರೋಕರ್ಗಳು ಮತ್ತೆ ರಾಜಕಾರಣಿಗಳು ದುಡ್ಡು ಮಾಡ್ತಾ ಇದ್ದಾರೆ ಸರ್. ಇವತ್ತಿನ ರೈತರು ಸಂಪತ್ ಭರಿತವಾಗಿದ್ದಾರೆ ಸರ್. ದೇ ಆರ್ ದ ಹೋಲ್ಡರ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಸರ್. ಅವರುಗಳಿಗೆ 41,000 ಕೆರೆಗಳನ್ನ ಹೂಳೆತ್ತಬೇಕಾಗಿದೆ. 10 ಲಕ್ಷ ಬೋರ್ವೆಲ್ಗಳಿದೆ ಸರ್. ಎಲ್ಲೆಲ್ಲೋ ನೀವು ಸೋಲಾರ್ ಪ್ರಾಜೆಕ್ಟ್ ಮಾಡ್ತೀರಾ? ಆ ಬೋರ್ವೆಲ್ 90% ಸಬ್ಸಿಡಿನಲ್ಲಿ ಯಾಕೆ ನಾವು ಸೋಲಾರ್ ಪ್ಯಾನಲ್ನ ಕೊಡಬಾರ್ದು ಅವ್ರಿಗೆ? ನಮ್ಮ ಸರ್ಕಾರ ಬಂದ ಮಾಡ್ತೀವಿ. ರೈತರ ಆತ್ಮಹತ್ಯೆ ರೆಡಿ ಮಾಡಬೇಕು ಅಂತಂದ್ರೆ ಬರೀ ಭಾಷಣ ಮಾಡೋದು, ಸಾಲ ಮನ್ನಾ ಮಾಡೋದಲ್ಲ ಕುಮಾರಸ್ವಾಮಿ ತರ ಸರ್. ಬೇಕಾದ ಫೆಸಿಲಿಟಿ ಯಾರು ಕೊಡ್ತಾರೆ? ಬೆಳಗ್ಗೆ 2 ಅವರ್ ಕೊಡಕ್ಕೆ 24 ಗಂಟೆ ಸರ್. ಅನ್ನ ಬೆಳೆದ ಹಾಕೋನು 24 ಗಂಟೆ ಕರೆಂಟ್ಗೆ ವೆಯ್ಟ್ ಮಾಡ್ತಾನೆ ಒಬ್ಬ ರೈತ. ಓದು ಬೀಜ ಬಿತ್ತನೆ ಬೀಜಕ್ಕೆ ಹೋಗ್ಬೇಕು, ಯಾವನ ಬ್ರೋಕರ್ ಅಲ್ಲೊಬ್ಬ ಸೇಟು ಕೊಟ್ಟಿರ್ತಾರೆ, ಅವ್ನು ಯಾವ ಡೂಪ್ಲಿಕೇಟ್ ಕೊಡ್ತಾನೋ ಒರಿಜಿನಲ್ ಕೊಡ್ತಾನೋ ಅನ್ವೇಷಣೆನೇ ಇಲ್ಲ. ಅದು ಇಸ್ಕೊಂಬಂದು ಬಿತ್ತನೆ ಮಾಡ್ತಾರೆ, ಇಳುವರಿ ಬರಲ್ಲ. ರೈಟ್ ಟೈಮ್ಗೆ ಅದು ಸರ್ಕಾರಗಳ ಬೆಳೆಗಳನ್ನ ತಗೊಳಲ್ಲ, ಬೆಳೆ ಬಿದ್ದೋಗುತ್ತೆ. ಎಷ್ಟೋ ಸತಿ ನಾವು ಕೋಲಾರ ಕಡೆ ನೋಡಿದೀವಿ, ಟಮಾಟೋ ತಗೊಂಬಂದ್ರು ರೋಡ್ ಬಿಸಾಕ್ತಾರೆ. ನಿಜ ಸರ್. ಯಾಕೆ ಆ ಜಾಗದಲ್ಲಿ ಈ ಕೃಷ್ಣ ಬೈರೇಗೌಡ ಅಂತ ಮಿನಿಸ್ಟರ್ ಆಗವನೆ ಸರ್, ಅಲ್ಲಿ ಯಾಕೆ ಒಂದಷ್ಟು ಇಂಡಸ್ಟ್ರಿಗಳು ಯಾಕೆ ಟಮಾಟೋನ ಜಾಮ್ ಮಾಡೋ ಅಂತ ಇಂಡಸ್ಟ್ರಿಗಳನ್ನ ಯಾಕೆ ಕೋಲಾರದಲ್ಲಿ ಯಾಕೆ ಮಾಡಬಾರ್ದಾಗಿತ್ತು? ನಿಜವಾಗ್ಲೂ ಕೋಲಾರದ ಅವ್ರ ಬದುಕನ್ನು ಮಾಡಬೇಕು ಅಂತಂದ್ರೆ ಮಾಡ್ಬೋದು ಸರ್, ಬಟ್ ಇಚ್ಛೆ ಇಲ್ಲ ಸರ್. ಇಚ್ಛಾಶಕ್ತಿ ಅಂದ್ರೆ ಬರೀ ಅವ್ರು ದುಡ್ಡು ಮಾಡೋದು, ಅವ್ರ ಫ್ಯಾಮಿಲಿ ದುಡ್ಡು ಮಾಡೋದು. ಈ ಕೃಷ್ಣ ಬೈರೇಗೌಡನ ಕಾನ್ಸ್ಟಿಟ್ಯೂನ್ಸಿನಲ್ಲಿ LNT ಇದೆ, ಅದು ಫ್ಯಾಕ್ಟ್ರಿ ಲ್ಯಾಂಡು. ಅದನ್ನ ಆಕ್ಚುಲಿ ಸರೆಂಡರ್ ಮಾಡಬೇಕು ಲೀಸ್ ಮುಗಿದ್ಮೇಲೆ ಅಪಾರ್ಟ್ಮೆಂಟ್ಗಳು. ಇದೇ ಕೃಷ್ಣ ಬೈರೇಗೌಡ ಹೇಳ್ತಾರೆ, ಅನಧಿಕೃತವಾಗಿ ಲೇಔಟ್ ಮಾಡಿದ್ರೆ ಸರ್ವೆ ಏನೇ ಮಾಡಿದ್ರೆ ನಾವು ಕ್ರಮ ತಗೊಳ್ತಿಂದ. ಈಯಪ್ಪನ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಒಂದು ಮಕ್ಕರಿ ಗಲೀಜಿದೆ, ಬರೀ ಇದೆ ಅಕ್ರಮಗಳೇ. ಕೃಷ್ಣ ಬೈರೇಗೌಡ ಸುತ್ತಮುತ್ತ ಇರೋರೆಲ್ಲ ಮಾಫಿಯಾಗಳೇ. ಕ್ಲೀನ್ ಇಮೇಜ್ ಅಂತ ಅನ್ಕೊಂಡ್ಬೇಕು, ಅಷ್ಟು ಬಿಟ್ರೆ ಅವ್ರು ಸುತ್ತಮುತ್ತ ಇರೋದು ಎಂಟೈರ್ ಮಾಫಿಯಾಗಳು, ಭೂ ಮಾಫಿಯಾಗಳಿದ್ದಾರೆ. ಬರೀ ಭೂ ಮಾಫಿಯಾಗಳನ್ನೇ ಕೃಷ್ಣ ಬೈರೇಗೌಡ ಸಾಕಿರೋದಿಲ್ಲಿ. ಈ ಕಾನ್ಸ್ಟಿಟ್ಯೂನ್ಸಿಲಿರೋ ಸರ್ಕಾರಿ ಜಮೀನಿಗೆ ಲೂಟಿನೂ ಆಗ್ಬಿಟ್ಟಿದೆ. ಮುಂಚೆನೂ ಲೂಟಿ ಆಗ್ತಾಯಿತ್ತು, ಕೃಷ್ಣ ಬೈರೇಗೌಡ ಮೇಲೆ ಒಂದು ಸಿಸ್ಟಮ್ಯಾಟಿಕಲಿ ಲೂಟ್ ಆಗ್ಬಿಡ್ತು. ಕೃಷ್ಣ ಬೈರೇಗೌಡರ ಮನೆ ಎದುರುಗಡೆ ಗುಣಾಂಜನ ದೇವಸ್ಥಾನ ಇದೆ, 900 ವರ್ಷ ಹಳೇದು, 7.5 ಎಕರೆ. ಇವತ್ತು ಉಳಿದಿರೋದು 1.5 ಎಕರೆ, ಮಿಕ್ಕಿದೆಲ್ಲ ಅವ್ರ ಶಿಷ್ಯಂದ್ರೆ ಕಬ್ಜಾ ಮಾಡ್ಕೊಂಡಿರೋದು. ಈ ಮಾಫಿಯಾಗಳು ಕೃಷ್ಣ ಬೈರೇಗೌಡನ ಬೆಳೆಸ್ತಾ ಇದ್ದಾರೆ, ಪ್ರತಿ ಎಲೆಕ್ಷನ್ಗೂ ಪಂಪ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಹತ್ರ ಒಂದಷ್ಟು ಸರ್ವೆ. ಈ ವ್ಯಕ್ತಿ ಅಲ್ಲಿಂದ ಇಲ್ಲಿಗೆ ಬಂದು ಕಿಸ್ದಿದ್ದೇನೂ ಇಲ್ಲ. ಈ ಪ್ರೊಜೆಕ್ಟ್ ಹಿಮ್ಸೆಲ್ಫ್ ಆಸ್ ಎ ಕ್ಲೀನ್ ಇಮೇಜ್ ಅಂತ ಬಿಜೆಪಿ ಇರ್ಬೇಕಾದ್ರೆ ಸರ್. ನೀವು ಕೃಷ್ಣ ಬೈರೇಗೌಡರು ಇಷ್ಟು ಹೇಳ್ತಾ ಇದ್ದೀರಾ, ಅವ್ರು ನೆಕ್ಸ್ಟ್ CM ಕ್ಯಾಂಡಿಡೇಟ್ ಅಂತ ಪ್ರಚಾರ ಮಾಡ್ಕೊಂತ ಇದ್ದಾರೆ. ಏನ್ ಸರ್ ಈಗ ಸರ್, CM ನೀನು 5 ಸತಿ ಮಿನಿಸ್ಟರ್ ಆಗ್ಬಿಟ್ರೆ ನೀನೇನು CM ಆಗ್ಬೇಕು ಅಂತ ಅದೇನೋ ಅದಕ್ಕೇನು ಕಾನೂನು ಇದೆಯಾ? ಚೆನ್ನಾಗೈತಲ್ಲ ಸರ್. ಕೃಷ್ಣ ಬೈರೇಗೌಡ ಯಾರೇ ಅಕ್ರಮ ಮಾಡ್ಲಿ ಇಂಥವ್ರನ್ನ ಹುಡುಕಿ ತನಿಖೆ ಮಾಡಿಸಿ ಜೈಲಿಗೆ ಹಾಕ್ಸ್ಬೇಕು ಸರ್. ಅಲ್ಲ ಸರ್, ಅವರು ಅಷ್ಟೊಂದು ಸಿಂಪಲ್ ಆಗಿ ಬಸ್ಗಳಲ್ಲಿ ಓಡಾಡ್ತಾ ಇದಾರೆ. ಮೊನ್ನೆ ಇದಕ್ಕೆ ವಿಜಯನಗರಕ್ಕೆ ಹೋಗಿದ್ದು ಕೂಡ ಫೋಟೋ ಹಾಕೊಂಡಿದ್ರು, ನೋಡಿದ್ರ ನೀವು? ಸರ್ ಈಗ ಸಿಂಪ್ಲಿಸಿಟಿ ಅನ್ನೋದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕೇ ಹೊರತು ಈಗ ಆಯ್ತು ಈಗ ಅದನ್ನ ತೋರಿಸ್ಕೊಬಿಡೋಂಥ ಅವಶ್ಯಕತೆ ಏನಿದೆ ಸರ್? ಏನೋ ನಿಮ್ಮ ಹತ್ರ ಮಾಫಿಯಾಗಳು ಇರ್ಬೇಕಲ್ಲ, ಅದನ್ನೆಲ್ಲ ಸಿಂಪ್ಲಿಸಿಟಿ ತೋರಿಸ್ಕೊಳ್ಬೇಕು ಅಂತ ಜನರಿಗೆ ಒಂದು ಅನುಕಂಪ ಬರ್ಬೇಕಲ್ವಾ? ಈ ಕೃಷ್ಣ ಬೈರೇಗೌಡರ ಮೇಲೆ 2,000 ಕೋಟಿ ಹಗರಣ, ಸಣ್ಣ ನೀರನ್ನ ಶೇಖರಣೆ ಮಾಡುವಂತ ಈ ಕುಂಡಗಳೇನಿದೆ ಅದು 2,000 ಕೋಟಿ ಹಗರಣ ಬಿಜೆಪಿ ಟೈಮಲ್ಲಿ ಬಂತು. ಬಟ್ ಇವ್ರ ಲೆಕ್ಕ ಹೆಂಗಿದೆ ನೋಡಿ, ಇವನು R ಅಶೋಕ್ ಇವ್ರ ಸಂಬಂಧಿ ಅಂತೆ. ಸೊ ನನ್ಗೆ ಯಾರು ಹೇಳಿದ್ರು ಅಂತಂದ್ರೆ ಕೃಷ್ಣ ಬೈರೇಗೌಡನ ಈ ಕುಂಡಗಳ ಹಗರಣ 2 ಲಕ್ಷಕ್ಕೆ 3 ಲಕ್ಷ ಕುಂಡಗಳನ್ನ ನೀರು ನಿಲ್ಸೋ ಕುಂಡಗಳು ಮಾಡ್ಬೋದಾಗಿತ್ತು. ಅದು ದೊಡ್ಡ ಮಾಫಿಯಾ, ಅದು ದೊಡ್ಡ ಸ್ಕ್ಯಾಮ್ ಆಗಿತ್ತಂತೆ. ಅದು ಇನ್ವೆಸ್ಟಿಗೇಷನ್ ಬಿಜೆಪಿ ಗೌರ್ಮೆಂಟ್ ಆರ್ಡರ್ ಮಾಡಿತ್ತು. ಬಟ್ R ಅಶೋಕ್ ಇವರು ಏನೋ ಒಬ್ರು ಹೆಣ್ಣು ಗಂಡು ಕೊಟ್ಕೊಂಡು ಏನೋ ಸಂಬಂಧಿಕರಾದ್ರಂತೆ. R ಅಶೋಕ್ ಕೈಯಲ್ಲಿ ಆ ಸ್ಕ್ಯಾಮ್ ಅನ್ನ ಮುಚ್ಚಾಕ್ಸಿದ್ರು. ಈ ಸ್ಕ್ಯಾಮ್ಗೆ ಏನು ವರ್ತೇನಲ್ಲ ಸರ್. ಅಪ್ಪನ ಮೇಲೇನೂ ದೊಡ್ಡ ಮಟ್ಟದ ಚಾರ್ಜಸ್ ಇದೆ. ಆಮೇಲೆ ಇವ್ರ ತಮ್ಮಂದ್ರು ಇವರು ಸಂಬಂಧಿಕರ ಕೈಯಲ್ಲಿ ದೊಡ್ಡ ಮಟ್ಟದ ಅಡ್ಮಿನಿಸ್ಟ್ರೇಷನ್ ಮಾಡಿಸ್ತಾರೆ. ಅನಧಿಕೃತವಾಗಿ ಇವರು ಕೂಡ ಸಾಕಷ್ಟು ಹಣಗಳ ಇಸ್ಕೊಂತಾರೆ ಇವ್ರದ್ದು ಸಂಬಂಧಿಕರು ಅಂತ ಚಾರ್ಜಸ್ ಇದೆ. ಆಮೇಲೆ LNT ಹತ್ರನೂ ತಗೊಂಡಿದ್ದಾರೆ ಅಂತ ಇದೆ. ಬಟ್ ಅಲ್ಟಿಮೇಟ್ಲಿ ಕ್ವಶನ್ ಮಾರ್ಕ್ ಏನು ಅಂತಂದ್ರೆ ಇದೆ, 1-2 ಸತಿ ಗೆದ್ಬಿಟ್ಟ ಅಂದ್ರೆ ಒಂದು CM ಕ್ಯಾಂಡಿಡೇಟು ಏನು ಕಿಸ್ದಿದ್ಯಪ್ಪ, ಏನು ಬದಲಾವಣೆ ಮಾಡಿದ್ಯಾ? ಎದುರುಗಡೆ ಕೆರೆ ಇದೆ ಸರ್, ಕೊಡಗಿಳಿ ಕೆರೆ. ಆ ಕೆರೆನೇ ಫುಲ್ ತಗೊಂಬಂದು ಬೆಂಗಳೂರಿನ ಡೆಬ್ರಿಸ್ ಎಲ್ಲ ತಗೊಂಬಂದು ಕೆರೆನೇ ಮುಚ್ಚಾಕರು. ಕೃಷ್ಣ ಬೈರೇಗೌಡನ ಸಾಧನೆ ಏನು ಅಂತಂದ್ರೆ ಕೆರೆಗಳು ಮುಚ್ಚಾಕಿರೋದು ಸಾಧನೆ. ಈ ಬ್ಯಾಟರಾಂಪುರ ಕ್ಷೇತ್ರದಲ್ಲಿ ಬೆಂಗಳೂರು ನಾರ್ತಲ್ಲಿ
ಭೂ ಮಾಫಿಯಾಗಳು ಬೆಳ್ಕೊಳವ್ರೆ ಸರ್. ಇರೋ ಬರೋ ಸರ್ಕಾರಿ ಜಮೀನುಗಳನ್ನೆಲ್ಲ ಮಾರ್ಕೊಳವ್ರೆ. ಇದಕ್ಕೇನು ಉತ್ತರ ಐತೆ? ಮನೆಯ ಮುಂದೆ ಗುಂಡಾಂಜನ ದೇವಸ್ಥಾನ 1000 ವರ್ಷ ಹಳೇದು, 7 ಎಕರೆ ತಿಂದಾಕರು ಇವ್ರು ಶಿಷ್ಯಂದ್ರು. ಸರ್ ಏನ್ ಚಾರ್ಜಸ್ ಇದೆ ಅಪ್ಪನು? ಹೋಗಿ ಅಪ್ಪ ಹೇಳ್ತಾನಲ್ಲ CM ಕ್ಯಾಂಡಿಡೇಟ್ ಅಂತ, 7,000 ಟನ್ ಬೆಂಗಳೂರು ಲಿಬರೇಟ್ ಮಾಡ್ತದೆ. 25 ವರ್ಷ ನಿನ್ನನ್ನು MLA ಮಾಡೋರೆ, ಮಿನಿಸ್ಟರ್ ಮಾಡೋರೆ. ಏನಾದ್ರು ಇದಕ್ಕೆ ಪರಿಹಾರ ಹುಡುಕಿದ್ಯಾ? ಯಾವ ಮುಖ ಇಟ್ಕೊಂಡು ನೀನು CM ಮಾಡ್ಬೇಕು ನಾವು? ಯಾಕೆ ಆಗ್ಬೇಕು ನೀನು CM? ಮನೆಗೆ ಹೋಗ್ಬೇಕು ನೀನು. ನನ್ನ ಪ್ರಕಾರ ಇಟ್ಸ್ ಹೈ ಟೈಮ್ ಯು ಶುಡ್ ಗೆಟ್ ರಿಟೈರ್ಡ್. ಇಟ್ಸ್ ಡನ್ ನಥಿಂಗ್. ಮನೆಗೆ ಮಾಡ್ಕೊಂಡಿರ್ಬೇಕು, ಅಥವಾ ಅವ್ರ ಮಾಫಿಯಾಗಳಿಗೆ, ಕೆಳಗಡೆ ಇರೋ ನೆಟ್ವರ್ಕ್ ಮಾಫಿಯಾಗಳಿಗೆ ಏನೋ ಮಾಡ್ಕೊಟ್ಟಿರ್ಬೇಕೆ ಹೊರತು ಕೃಷ್ಣ ಬರೇಗೌಡ ಎತ್ತಿದ್ರೆ ಒಂದು ಮಕ್ಕಳಿದೆ ಸರ್ ಗಲೀಜು. ನಾನು ಕೇಳ್ತೀನಿ ಯಾವತ್ತಾದ್ರೂ 2028ಕ್ಕೆ ಕೇಳ್ತೀನಿ, ಬಿಡಲ್ಲ. ಯಪ್ಪ ಆಮೇಲೆ ಏನು ಬದಲಾವಣೆ ತಂದರು ಸರ್? 1500 ಮಿಲಿಯನ್ ಲೀಟರ್ಸ್ ಬೆಂಗಳೂರಿಗೆ ನೀರು ಬರ್ತದೆ. ಕನಕಪುರದಿಂದ DK ಶಿವಕುಮಾರ ಬರ್ತಾನೆ, ಕೋಲಾರದಿಂದ ಕೃಷ್ಣ ಬರೇಗೌಡ. ನಾವು ಒಕ್ಕಲಿಗರು ಅಂತಾರೆ. ಕೆಂಪೇಗೌಡರು ಉಳಿಸುವಾಗಿದ್ದ ಕೆರೆಗಳನ್ನೆಲ್ಲ ಮಾರ್ ತಿಂದ್ರು. ಇದೇ ರೆವಿನ್ಯೂ ಮಿನಿಸ್ಟ್ರು ಯಾಕೆ ಸರ್ವೆ ಮಾಡಿಸಿ ಸರ್ 1250 ಕೆರೆ ಮಾಯ ಆಗಿದೆ ಬೆಂಗಳೂರಲ್ಲಿ. ಬೆಳ್ಳಿ ಬಟ್ಲು ಅಂತೀವಿ ನಾವು. ಏನಕ್ಕೆ ಅಂತಂದ್ರೆ ಸರ್ ಸಿಸ್ಟಮ್ಯಾಟಿಕ್ ಫ್ಲೋ, ಈ ಮಳೆಗೆ ಶೇಖರಣೆ ಆಗುತ್ತೆ ಕೆರೆಗಳು ಸರ್. ಕೆರೆಗಳನ್ನೆಲ್ಲ ಮುಚ್ಚಾಕರೆ ನೀರಲ್ಲಿ ಸರ್ ಶೇಖರಣೆ ಆಗುತ್ತೆ, ಭೂಮಿ ನಿಮ್ಗೆ ರೋಡಲ್ಲಿ ಬಂದು ನಿಂತ್ಕೊಂತದೆ ಆಯ್ತು ಸರ್. ಇವರೆಲ್ಲ ಅವೈಜ್ಞಾನಿಕವಾಗಿ ನಾಶ ಮಾಡಿಟ್ಟಿದ್ದಾರೆ. ಕೃಷ್ಣ ಬರೇಗೌಡನೇ ಅಲ್ಲ, DK ಶಿವಕುಮಾರ್ ಶಿಷ್ಯಂದ್ರು ಅಷ್ಟೇ. ಬರೀ ಬೇಲಿ ಹಾಕೋ, ಕಬ್ಜಾ ಮಾಡೋ, ಇಂಥ ಶಿಷ್ಯಂದ್ರಗಳೇ ರಾಜಕಾರಣಿಗಳೆಲ್ಲ ಬೆಳೆಸಿರೋದು. ಯಾವ ರಾಜಕಾರಣಿನೂ ಹೊರ್ತೇನಲ್ಲ ಸರ್. ಒಂದೊಂದು ಡಿಸ್ಟಿಕ್, ಒಂದೊಂದು ಕ್ಷೇತ್ರ ಇವರು ರಿಪಬ್ಲಿಕ್ ಮಾಡ್ಕೊಂಡು ಮಾಫಿಯಾಗಳು ಮಾಡ್ಕೊಂಡವ್ರೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. 50-60 ಕುಟುಂಬಗಳು ಮಾಫಿಯಾಗಳು ಮಾಡ್ಕೊಂಡವ್ರೆ. ಹಾಸನಗೋರೆ ರೇವಣ್ ಗ್ಯಾಂಗು, ರಾಮನಗರದಿಂದ ಮಂಡ್ಯಗೆ ಕುಮಾರಸ್ವಾಮಿ ಗ್ಯಾಂಗು. ನೀನು ಇದಕ್ಕೆ ಕನಕಪುರಕ್ಕೆ ಹೋಗೋ, ಅಲ್ಲಿ ಕುಮಾರಸ್ವಾಮಿ ಫ್ಯಾಮಿಲಿ ಆ್ಯಂಡ್ DK ಶಿವಕುಮಾರ್ ಫ್ಯಾಮಿಲಿ, ಬೇರೆ ಯಾರು ಬರಂಗೇ ಇಲ್ಲ. ಈಗ ಇವನು ಯಾರೋ ಶಿವಮೊಗ್ಗಕ್ಕೆ ಹೋದ್ರೆ ಯಡಿಯೂರಪ್ಪನು. ನೀವು ಬಳ್ಳಾರಿಗೆ ಹೋಯ್ತು, ಬೆಳಗಾಂಗೆ ಹೋಯ್ತು ಅಂತಂದ್ರೆ ಜಾರಕಿಹೊಳಿ ಆ್ಯಂಡ್ ಗ್ಯಾಂಗು, ಜಾರಕಿಹೊಳಿ ಫ್ಯಾಮಿಲಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ಯಾಮಿಲಿ. ಇನ್ನು ಸ್ವಲ್ಪ ಈಶ್ವರ್ ಖಂಡ್ರೆ ಆ್ಯಂಡ್ ಗ್ಯಾಂಗು. ಆಮೇಲೆ ಗುಲ್ಬರ್ಗಕ್ಕೆ ಬಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಹಳ್ಳಿಯಿಂದ ಡೆಲ್ಲಿಗೆ ಹೋದಾಯಪ್ಪ. ಪಕ್ಕದ ಮನೆ ಯಾರೋ ಒಬ್ಬನ ಬೆಳೆಸಿಲ್ಲ ಯಪ್ಪ. ಡಿಪ್ರೆಸ್ ಕ್ಲಾಸ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಯಾವುದೇ ಜಾತಿ ಆಗಿರ್ಬೋದು. ಒಕ್ಕಲಿಗರನ್ನ ಬೆಳೆಸಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅಂತಾರೋ ಅಥವಾ ಪರಮೇಶ್ವರ್ ಅಂತಾರೋ, ಬೇರೆ ಇನ್ನೊಬ್ಬ ಕ್ಲಾಸ್ ಇಲ್ಲ. ಈಗ ನೀವು ತುಮಕೂರು ಹೋಗಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಒಬ್ಬನೇ, ಬೇರೆ ಯಾರನ್ನಾರು ಕಾಲೇಜ್ ಮಾಡೋ ಮಟ್ಟಿಗೆ ಪರಮೇಶ್ವರ್ ಬೆಳೆಸ್ಬೋದಾಗಿತ್ತಲ್ವಾ? ಇರೋನೊಬ್ಬ ಮಗನೋ ಮಗಳ ಗೊತ್ತಿಲ್ಲ, ಬೆಳೆಸಲ್ಲ. ಈ ಮಲ್ಲಿಕಾರ್ಜುನ್ ಖರ್ಗೆ ಮಗನೇ ಆಗಬೇಕು ಮಿನಿಸ್ಟ್ರು, ಬೇರೆ ಯಾರು ಪಕ್ಕದಲ್ಲಿ ಯಾವನೂ ಆಗಂಗಿಲ್ಲ. ಕಲಬುರಗಿನಲ್ಲಿ ಯಾವನೂ ಆಗಂಗೇ ಇಲ್ಲ. ಅಲ್ಲಿ ಧರ್ಮಸಿಂಗ್ ಮಗ, ಅವನು ಅಜಯ್ ಧರ್ಮಸಿಂಗ್, ಅವರೇ ಮಾಫಿಯಾ, 2 ಮಾಫಿಯಾ. ಇವ್ರಿಗೆ ಏನು ಅಂತಂದ್ರೆ ಸರ್, ಇವ್ರು ಇಷ್ಟು ದಿನ ದುಡ್ಡು ಮಾಡಬೇಕಾಗಿತ್ತು, ಇನ್ಮೇಲೆ ಅದು ಮಾಡಿರೋ ದುಡ್ಡನ್ನ ಅನುಭವಿಸೋಕ್ಕೆ, ಪ್ರೊಟೆಕ್ಟ್ ಮಾಡೋಕ್ಕೆ ಪವರ್ ಬೇಕಾಗಿದೆ. ಅಲ್ಟಿಮೇಟ್ ಆಗಿ ಇಲ್ಲಿ ನಾವು ಐ ಥಿಂಕ್ ದೊಡ್ಡ ಮಟ್ಟದಲ್ಲಿ ಪಾಪ ಸರ್, ಕರ್ನಾಟಕದ 6 ಕೋಟಿ ಕನ್ನಡಿಗರ ಮುಗಿದಲ್ಲಿ ಸ್ಮೈಲೇ ಇಲ್ಲ ಸರ್. ನಮ್ಮಂತೂ ನಿಜವಾಗ್ಲೂ CM ಆದ್ರೆ ಮೊದಲು ಸ್ಮೈಲ್ ತಗೊಂಬತ್ತೀವಿ. ಸ್ಮೈಲ್ ಯಾವಾಗ ಬರುತ್ತೆ ಅಂತಂದ್ರೆ ಅವ್ರಿಗೆ ಅವರ ಭವಿಷ್ಯ ಸುಳ್ಳಾಗಲ್ಲ, ಕತ್ಲಿಲ್ಲಪ್ಪ ಅಂದಾಗ ಮುಖದಲ್ಲಿ ಸ್ಮೈಲ್ ಬರ್ತದೆ ಸರ್. ಸರ್ ಇವತ್ತು ಏನು ಬೆಲೆ ಏರಿಸಿಲ್ಲ ಸರ್. ಹಾಲಿನ ಬೆಲೆ 4 ರೂಪಾಯಿ ಏರಿಸಿದ್ದಾರೆ, ಮೆಟ್ರೋ ಬೆಲೆ ಏರಿಸಿದ್ದಾರೆ, ಬಸ್ ಬೆಲೆ ಏರಿಸಿದ್ದಾರೆ, ರೈಲ್ ಬೆಲೆ ಏರಿಸಿದ್ದಾರೆ ಸರ್, ಕರೆಂಟ್ ಎಲೆಕ್ಟ್ರಿಸಿಟಿ ಬೆಲೆ ಏರಿಸಿದ್ದಾರೆ, 1 ಪೈಸಾ ನೀರಿನ ಬೆಲೆ ಏರಿಸಿದ್ದಾರೆ. ಶಿವಕುಮಾರ ಹೇಳ್ತಾನೆ 1 ಪೈಸಾ ಅಷ್ಟೇ ಏರಿಸ್ತಿರೋದು ಅಂತ. ಸದಾಶಿವನಗರದಲ್ಲಿ ಮನೆ ಮಡಿಕೊಂಡ್ರೆ 1 ಪೈಸಾ ಅಲ್ಲ, 100 ರೂಪಾಯಿ ಏರಿಸೋದು ಏನು ಅನ್ಸಲ್ಲ. ಚಾಪರಲ್ಲಿ ಓಡಾಡ್ತೀಯಾ, 1400 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ಯಾ, ನಿಮ್ಗೆ ನೀರಿಗೆ 1000 ರೂಪಾಯಿ ಕೊಟ್ರೆ ಏನು ಅನ್ಸಲ್ಲ. ಸಾಮಾನ್ಯ ಜನ ಕೈಲಿ ಎಲ್ಲಾಗತ್ತೆ ಸರ್. ಸರ್ ಬೆಲೆ ಏರಿಕೆ, ಇನ್ಫ್ಲೇಷನ್ನು, ಆಮೇಲೆ ಜಾತಿವಾದಿ, ಕೊಲೆಗಳು, ಆಮೇಲೆ ಕಬ್ಜಾಗಳು, ಆಮೇಲೆ ರಿಸೋರ್ಸ್ಗಳನ್ನ ಕದ್ಕೊಂಬರೋದು, ಹೇಮಾವತಿ ನದಿ ಇಲ್ಲಿಗೆ ಕದ್ಕೊಂಬರೋದು, ಆಮೇಲೆ ಮೇಕೆದಾಟನ್ನ ಅಲ್ಲಿ ಕದ್ಕೊಂಬರೋದು, ಮೈಸೂರಲ್ಲಿರೋ ಕಾವೇರಿ ಇಲ್ಲಿ ಕದ್ಕೊಂಬರೋದು. ಸರ್ ಒಂದು ಜಾಗ ಎಷ್ಟು ಡೆವಲಪ್ಮೆಂಟ್ ಆಗ ಸಾಧ್ಯ ಸರ್? ಬೆಂಗಳೂರು ಡೆವಲಪ್ಮೆಂಟ್ ಆಗೋಗ್ಬಿಟ್ಟಿದೆ ಸರ್, ಲೂಟಿ ಮಾಡಿಬಿಟ್ಟಿದ್ದಾರೆ. ಈಗ ಇಲ್ಲಿ ಒಂದು ಶಿಷ್ಟಾಚಾರ ಬೇಕಾಗಿದೆ, ಒಂದು ಡಿಸಿಪ್ಲಿನ್ ಬೇಕಾಗಿದೆ. ಆ ಡಿಸಿಪ್ಲಿನ್ ತರಲಿಕ್ಕೆ ಬೆಂಗಳೂರಲ್ಲಿ ಸರ್ ಒಂದು ಸ್ವೀಡನ್ ದೇಶ, ಸಣ್ಣ ಸ್ವೀಡನ್ ದೇಶ ಕಸದಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತದೆ. ಅಲ್ಲಿ ಫ್ರೀ ಬಸ್ಸನ್ನು ಓಡಿಸ್ತಾರೆ ಸರ್. ಜನರಿಗೆ ದುಡ್ಡು ಕೊಟ್ಟು ಸ್ವೀಡನ್ ಅಲ್ಲಿ ಕಸ ತಗೊಳ್ತಾರೆ ಸರ್ ಸರ್ಕಾರ ಅಲ್ಲಿ. ಸರ್ ನಾವು ಕರ್ನಾಟಕ ಅಂತ ಹೇಳ್ತೀವಿ, ಚೋಳರು, ಗಂಗರು, ಕದಂಬರು ಯಾರ್ಯಾರೋ ಆಳ್ಬಿಟ್ಟಿದ್ದಾರೆ. ಕೃಷ್ಣದೇವರಾಯ ಬೀದಿನಲ್ಲೇ ವಜ್ರ ವೈಡೂರ್ಯಗಳನ್ನ ಮಾಡ್ತಾ ಇದ್ದು ಅಂತ ಹೇಳಂತರು ಸರ್. ಅಂಥ ಜಾಗದಲ್ಲಿ ಇವತ್ತು ಕೇಡಿಗಳು, ಐ ಥಿಂಕ್ ಡಕಾಯಿತರು ಮತ್ತೆ ಲೂಟಿಕೋರರ ಕೈಯಲ್ಲಿ ಅಧಿಕಾರ ಕೊಟ್ಟು ಜನ ಲೂಟಿ ಆಗ್ತಾ ಇದ್ದಾರೆ ಸರ್. ಬದಲಾವಣೆ ಆಗಬೇಕಾಗಿದೆ ಸರ್. ನಮ್ಮ ಕಟ್ಟ 4 ಲಕ್ಷ ರೂಪಾಯಿ ಟ್ಯಾಕ್ಸ್ ವಾಪಸ್ ಬರ್ತಾ ಇಲ್ಲ, ಅದು ಪರ್ಸೆಂಟೇಜ್ ಆಗ್ತಾ ಇದೆ. 40%, 50%. ಗುಲ್ಬರ್ಗಕ್ಕ ಅಲ್ಲೊಂದು 2 ಮಾಫಿಯಾ ಅವರೇ, ಅವ್ರಿಬ್ರಿಗೆ ಪರ್ಸೆಂಟೇಜ್. ಅಲ್ಲಿ ಏನೇ ಕಾರ್ಯಕ್ರಮ ಮಾಡಿದ ಅವ್ರಿಬ್ಬರದೇ ಫೋಟೋ. ಆ ದರಿದ್ರ ಫೋಟೋಗಳು ನೋಡಿ ನಮ್ಗೆ ಸಾಕಾಗ್ಬಿಟ್ಟಿದೆ. ಬೆಳಗ್ಗೆ ಆದ್ರೆ ಇವ್ರದ್ದು ಅಷ್ಟೇ ಅಡ್ವರ್ಟೈಸ್ಮೆಂಟ್ ಭಾಗ್ಯ ಶುರು ಆಗ್ಬಿಟ್ಟಿದೆ. ಬೆಳಗ್ಗೆ ಆದ್ರೆ ಯಾವುದೇ ಪೇಪರ್ ನೋಡಿ ಸರ್, ಸಿದ್ದರಾಮಯ್ಯಂದು, DK ಶಿವಕುಮಾರ್ದು. ನಮ್ಮ ದುಡ್ಡನ್ನ, ಟ್ಯಾಕ್ಸ್ ದುಡ್ಡನ್ನ ಇವಾಗ ಅಲ್ಲ ಸರ್, ಜನರಿಗೆ ನೀವು ಸೌಲಭ್ಯಗಳನ್ನು ತಲುಪಿಸಿದ್ರೆ, ಡೆವಲಪ್ಮೆಂಟ್ನ ತಲುಪಿಸಿದ್ರೆ ಜನನೇ ಬಾಯಲ್ಲಿ ಮಾತಾಡ್ತಾರೆ. ಇವ್ರು ಪೇಪರಲ್ಲಿ ಡೆವಲಪ್ಮೆಂಟು. ಕೇಂದ್ರ ಸರ್ಕಾರ
ಯುದ್ಧನ ಪೇಪರಲ್ಲಿ ಮಾಡ್ದಂಗೆ ಇವ್ರು ಡೆವಲಪ್ಮೆಂಟ್ನ ಪೇಪರಲ್ಲಿ ಮಾಡ್ತಾವ್ರೆ ಸರ್. ಈಗ ಮೈನ್ ಬರ್ನಿಂಗ್ ಇಶ್ಯೂ ಆಗ್ತಾ ಇರೋದೇನು ಅಂದ್ರೆ ಕಮಲ್ ಹಾಸನ್ ಕೊಟ್ಟಂತ ಸ್ಟೇಟ್ಮೆಂಟ್. ಇದು ಆಡಿಯೋ ಲಾಂಚ್ ಅಲ್ಲಿ ಅವ್ರು ಅಲ್ಲಿ ಹೇಳಿದ್ರು, ಕನ್ನಡದಿಂದ ಶಿವರಾಜ್ ಕುಮಾರ್ ಅವ್ರು ಬಂದಿದ್ದಾರೆ, ಕನ್ನಡ ಕೂಡ ನಮ್ಮ ತಮಿಳಿಂದ ಹೋಗಿರ್ತಕ್ಕಂಥ ಭಾಷೆ, ನಮ್ಮಿಂದ ಹುಟ್ಟಿರ್ತಕ್ಕಂಥ ಭಾಷೆ, ಅದು ನನ್ನ ಕುಟುಂಬ ಅನ್ನೋದನ್ನ ಅವರು ಪ್ರೀತಿಯಿಂದ ಹೇಳಿದ್ದಾರೆ. ಸೊ ಅದು ಈಗ ತಮಿಳಿನಿಂದ ಕನ್ನಡ ಹುಟ್ಟಿದೆ, ಇದು ಅವನ ಒಂದು ಏನದು ದರ್ಪ ತೋರಿಸ್ತಾ ಇದ್ದಾನೆ. ಸೊ ತಮಿಳಿಂದ ಕನ್ನಡ ಹುಟ್ಟಿಲ್ಲ, ಅವ್ನ ಕ್ಷಮೆ ಕೇಳ್ಬೇಕು ಇದಕ್ಕೆ ಅಂತ ಹೇಳಿ ನಮ್ಮಲ್ಲಿ ಆ ಹೋರಾಟಗಾರರು ಅವರು ಇವರು ಹೋರಾಟ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ಶಿವಣ್ಣ ಇದನ್ನ ಪ್ರಶ್ನೆ ಮಾಡಲಿಲ್ಲ, ಶಿವಣ್ಣನಿಗೆ ಕನ್ನಡ ಪ್ರೀತಿ ಇಲ್ಲ, ಅವರು ತಮಿಳ್ನಾಡಲ್ಲಿ ಕಾಲೇಜ್ ಓದಿದ್ರು ಅಂತ ಅವ್ರನ್ನೂ ಕೂಡ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರ ಒಂದು ಕನ್ನಡ ಅಭಿಮಾನ, ಅವರ ಒಂದು ಕನ್ನಡದ ಬಗ್ಗೆ ಕೂಡ ಪ್ರಶ್ನೆಗಳಿದ್ದಾವೆ. ಸೊ ಇದು ಪ್ರೆಸೆಂಟ್ ನಡೀತಾ ಇರೋ ಸಿಚುವೇಶನ್ ಸರ್. ಇದು ನನಗೆ ಅನ್ಸಿದ್ದೇನು ಅಂತಂದ್ರೆ ಸರ್, ಯಾವುದೇ ಒಂದು ಭಾಷೆಗೆ ಒಂದು ಸೋರ್ಸ್ ಅಂತ ಇದ್ದೇ ಇರ್ತದೆ. ಸೊ ಈಗ ಅಷ್ಟು ಕಾನ್ಫಿಡೆಂಟ್ ಆಗಿ ಕಮಲ್ ಹಾಸನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಸರ್, ನನಗಿರೋ ಮಾಹಿತಿಗಳ ಪ್ರಕಾರ ಸರ್, ಅವರು ಭಾಷೆ ಮೇಲೆ ದೊಡ್ಡ ಮಟ್ಟದ ರಿಸರ್ಚ್ ಇದೆ, ಅಭಿಮಾನ ಇದೆ ಅವ್ರಿಗೆ. ಸೊ ನಮಗೂ ಅಭಿಮಾನ ಇದಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆ ಭಾಷೆ ಬಂದಿದ್ದು ಇಟ್ಸ್ ಒನ್ ಆಫ್ ದ ಓಲ್ಡೆಸ್ಟ್ ಲ್ಯಾಂಗ್ವೇಜ್. ತಮಿಳ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಲ್ಯಾಂಗ್ವೇಜು. ಸೊ ಈಗ ನಾನೋ ಅಥವಾ ಜಗ್ಗೇಶೋ ಅಥವಾ ಕನ್ನಡ ಪರ ಹೋರಾಟಗಾರರೋ ಆ ಥರ ಅಂದಾಗ ಬೇಜಾರಾಗತ್ತಿಲ್ಲ ಅಂತ ಹೇಳ್ತಾ ಇಲ್ಲ ಸರ್. ಈಗ ತಮಿಳಿಂದ ಬಂದಿಲ್ಲ ಅಂತ ಹೇಳೋಕ್ಕೆ ಸರ್ಕಾರದಲ್ಲಿ ಏನಾದ್ರು ದಾಖಲೆ ಇದೆಯಾ? ಒಂದು ರಿಸರ್ಚ್ ಏನಾದರೂ ಮಾಡಿ, ಬರೀ ಇವರು ಬಳ್ಕಂತಿನ ಮುಂಡೆವೇ ಬಂದವೆ ಸರ್. ಭಾಷೆ ಬಗ್ಗೆ ಒಂದು ನಿಕೃಷ್ಟವಾದಂಥ ಒಂದು ಅಧ್ಯಯನ ಮಾಡಿ ಇಲ್ಲಿಂದ ಬಂತು ಕನ್ನಡ. ಇವತ್ತು ಅಷ್ಟೇ ಸರ್, ಕಮಲ್ ಹಾಸನ್ ಸ್ಟೇಟ್ಮೆಂಟ್ ಕೊಟ್ಟರೆ ಇಟ್ಸ್ ಅ ಡ್ಯೂಟಿ ಆಫ್ ಸಿದ್ದರಾಮಯ್ಯ ಅಂಡ್ ಡಿ ಕೆ ಶಿವಕುಮಾರ್. ಕನ್ನಡ ಇಲ್ಲಿಂದ ಬಂತು ಅಂತ ಅಫಿಷಿಯಲ್ ಹೇಳ್ಬೇಕಾದಂತ ಅವರು ಪ್ರಶ್ನೆ ಏನಪ್ಪ ಅಂತಂದ್ರೆ, ದಾಖಲೆಗಳಿಲ್ಲ ನಮ್ಮ ಹತ್ರ, ಕನ್ನಡ ಇಲ್ಲಿಂದ ಬಂತು. ಇಸ್ ಇರ್ ಎನಿ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ನಮ್ಮ ಹತ್ರ? ಈ ಅಥೆಂಟಿಕೇಟ್ ಡಾಕ್ಯುಮೆಂಟ್ ಅನ್ನ ಕಳೆದ 78 ವರ್ಷದಲ್ಲಿ ಗೆದ್ದು ಬಂದಂತ ಯಾವುದೇ ಸರ್ಕಾರಗಳು ಡಾಕ್ಯುಮೆಂಟೇಶನ್ ಮಾಡಕ್ ಹೋಗ್ಲಿಲ್ಲ. ಅದು ಕನ್ನಡ ಆಗಿರ್ಬೋದು, ಕೆಂಪೇಗೌಡರ ಬಗ್ಗೆ ಆಗಿರ್ಬೋದು. 500 ವರ್ಷಗಳ ಹಿಂದೆ ಕೆಂಪೇಗೌಡರ ಇತಿಹಾಸನೂ ಅಷ್ಟೇನೆ, ಅಥವಾ ನಡುಬಂದ ಇದೀನೂ ಅಷ್ಟೇ, ಯಾರು ಡಾಕ್ಯುಮೆಂಟ್ ಮಾಡಕ್ ಹೋಗಿಲ್ಲ ಸರ್. ಡಾಕ್ಯುಮೆಂಟ್ ಮಾಡೋದ್ರಲ್ಲಿ ನಾವು ಫೇಲ್ಯೂರ್ ಮಾಡಿ ಯಾರೋ ನಮ್ಮನ್ನ ಅಂದ ಅಂತಂದ್ರೆ ಆಯ್ತು ಸರ್. ಈಗ ಕನ್ನಡ ಅಲ್ಲಿಂದ ಬಂದಿಲ್ಲ ಅಂತ ಹೇಳಲಿಕ್ಕೆ ನಮ್ಮ ಹತ್ರ ಏನಾದ್ರು ರಿಸರ್ಚ್ ಡಾಕ್ಯುಮೆಂಟ್ಸ್ ಇದೆಯಾ? ಅವ್ರು ಹೇಳ್ತಾ ಇದ್ದಾರೆ ಅಂದಾದ್ಮೇಲೆ ಕಮಲ್ ಹಾಸನ್ ಅವರು ಏನು ಸಾಮಾನ್ಯ ವ್ಯಕ್ತಿನೂ ಅಲ್ಲ, ನಾನು ಅವ್ರನ್ನೇನು ಹೊಗಳ್ತಾ ಇಲ್ಲ. ಹಂಗಂದ ಮಾತಿಗೆ ನಾವು ಕನ್ನಡಿಗರೇನೋ ಕನ್ನಡ ಅಂತ ವಿಚಾರ ಬಂದಾಗ ಇಲ್ಲ ಅಂತ ಹೇಳಲಿಕ್ಕೆ ನಮ್ಮ ಹತ್ರ ದಾಖಲೆ ಇತ್ತು ಅಂತಂದ್ರೆ ಸರ್ಕಾರನೋ ಅಥವಾ ಅಧ್ಯಯನಗಾರರು ಅಥವಾ ಸಾಹಿತಿಗಾರರು ಯಾರೋ ಗೊತ್ತಿಲ್ಲ, ಅಥವಾ ಹಿಸ್ಟೋರಿಯನ್ಸೋ ಸೊ ದಾಖಲೆ ಬಿಡುಗಡೆ ಮಾಡಲಿ. ಆಮೇಲೆ ದ್ರಾವಿಡ ಅನ್ನೋದು ನೀವು ಡೆಲ್ಲಿಗೆ ಹೋದ್ರೆ ಮದ್ರಾಸಿ ಅಂತ ನಮ್ಮ ನೋಡಿದ್ರೆ, ನಮಗೆ ಕನ್ನಡಿಗ ಅಂತ ಯಾರಿಗೂ ಅನ್ನಲ್ಲ. ಅಷ್ಟು ಫೇಮಸ್ಸು ಅಥವಾ ಆ ಮಟ್ಟಕ್ಕೆ ಇತಿಹಾಸ ಹೊಂದಿರುವಂಥದ್ದು ತಮಿಳು. ಹಂಗಂದ್ಬಿಟ್ಟು ಕನ್ನಡ ಬಗ್ಗೆ ಕಡಿಮೆ ಏನಿಲ್ಲ. ಯಾವ ಓನ್ ಹಿಸ್ಟ್ರಿ 2500 ವರ್ಷಗಳ ಹಿಸ್ಟ್ರಿ ಇದೆ ಅಂತ ಹೇಳ್ತಾರೆ. ಸೊ ಇದು ಯಾವುದೇ ದಾಖಲೆ ರೂಪಕ್ಕೆ ಬಂದಿಲ್ಲ. ಸರ್ಕಾರ ದಾಖಲೆ ರೂಪಕ್ಕೆ ತಗೊಂಡ್ಬಂದು ಈ ರೀತಿ ಅವಮಾನಗಳನ್ನು ತಪ್ಪಿಸ್ಬೋದು. ಅಕಸ್ಮಾತ್ ಆ ಥರ ಇಲ್ಲ ಅನ್ನೋದಾದ್ರೆ, ಅಥವಾ ಐತೆ ಅಂದ್ರೂ ಪರವಾಗಿಲ್ಲ, ಅಥವಾ ಇಲ್ಲ ಅಂದ್ರೂ ಪರವಾಗಿಲ್ಲ ಸರ್. ಒಂದು ಅಥೆಂಟಿಕೇಟೆಡ್ ಡಾಕ್ಯುಮೆಂಟನ್ನು ರಿಸರ್ಚ್ ಮಾಡಿ, ಅಧ್ಯಯನ ಮಾಡಿ ಸರ್ಕಾರ ಈಗಲಾರು ಎಚ್ಚೆತ್ಕೊಳ್ಬೇಕು ಸರ್. ಡಿಪಾರ್ಟ್ಮೆಂಟ್ಗಳು ಮಾಡ್ಕೊಂಡವ್ರೆ, ಕನ್ನಡ ಸಾಹಿತ್ಯ ಅಕಾಡೆಮಿ ಅಂತ ಅದಕ್ಕೊಂದು ಚೇರ್ಮನ್ ಅಂತೆ, ಕರ್ನಾಟಕ ಅಕಾಡೆಮಿ ಸಾಹಿತ್ಯ ಅಕಾಡೆಮಿ ಅಂತ ಕನ್ನಡ ಸಾಹಿತ್ಯ ಪರಿಷತ್ ಸರ್. ಏನಕ್ಕೆ ಸರ್ ಇದೆಲ್ಲ? ಏನಕ್ಕೆ ಇದೆಲ್ಲ ರಿಸರ್ಚ್ ಅಲ್ವಾ ಸರ್? ಇದು ಕನ್ನಡದ ಬಗ್ಗೆ ರಿಸರ್ಚ್ ಮಾಡೋಕ್ಕೋಸ್ಕರ ಇವೆಲ್ಲ ಮಾಡಿರೋದಲ್ಲ ಸರ್. ಯಾಕೆ ಇವರೆಲ್ಲ ಯಾಕೆ ಮಾತಾಡ್ತಾ ಇಲ್ಲ? ಮಹೇಶ್ ಜೋಶಿ ಯಾಕೆ ಮಾತಾಡ್ತಾ ಇಲ್ಲ? ಬೀಂಗ್ ಎ ಚೇರ್ಮನ್, ಪ್ರೆಸಿಡೆಂಟ್ ಚೇರ್ಮನ್ ಮಾತಾಡಬೇಕು ಸರ್ ಅವರೆಲ್ಲ. ಆಮೇಲೆ ದಾಖಲೆ ಇಟ್ಕೊಳ್ಬೇಕು. ಅದಕ್ಕೋಸ್ಕರ ನಿಮ್ಮನ್ನ ಅಕಾಡೆಮಿಗಳಿಗೆ ಮಾಡೋದು. ಯಾರೋ ಆಟ ಓಡಿಸೋನು ಪಾಪ ಅವ್ನಿಗೆ ಸರಿ, ಅವ್ನು ಜ್ಞಾನ ಎಷ್ಟಿರ್ತದೆ ಅಷ್ಟೇ ಇರ್ತದೆ. ಆಟ ಓಡಿಸೋನು, ಟೆಂಪೋ ಓಡಿಸೋನು, ಕನ್ನಡದ ಬಗ್ಗೆ ಅಭಿಮಾನ ಇರ್ತದೆ. ಬಟ್ ಇಂಟೆಲೆಕ್ಚುಯಲ್ ಜ್ಞಾನ ಅಂತಂದ್ರೆ ಈ ಅಕಾಡೆಮಿಗಳಲ್ಲಿ ಸಾಹಿತ್ಯಗಾರರು, ಹಿಸ್ಟೋರಿಯನ್ಸು, ಸರ್ಕಾರ ಸರ್. ಈಗಲಾರು ಅಲ್ಲೆಲ್ಲೋ ಫಂಕ್ಷನ್ ಮಾಡೋಕ್ಕೆ 20 ಕೋಟಿ 5 ಕೋಟಿ 6 ಕೋಟಿ ಅಂತ ಕಿತ್ತಾಡ್ತಾರೆ ಇವರು ಸರ್. ಕನ್ನಡದ ರಿಸರ್ಚ್ ಬಗ್ಗೆ, ಕನ್ನಡದ ಒರಿಜಿನ್ ಬಗ್ಗೆ, ಕನ್ನಡದ ಹಿಸ್ಟಾರಿಕಲ್ ಈವೆಂಟ್ಸ್ ಬಗ್ಗೆ ಸರ್ ಎಲ್ಲಿ ದಾಖಲೆ ಇದೆ? ಯಾರ್ದು ಫೇಲ್ಯೂರ್ ಇದು? ಅಂಡ್ ಇಟ್ ಈಸ್ ಅ ಫೇಲ್ಯೂರ್ ಆಫ್ ದ ಗೌರ್ಮೆಂಟ್ಗೆ ನಾವು ಕ್ಯಾಕಸ್ ಬುಕ್ ಒಗಿಬೇಕು. ಒಬ್ಬ ಅವಮಾನ ಮಾಡ್ತಾ ಇದ್ದಾನೆ ಅನ್ನೋದು ಎಷ್ಟು ಮಟ್ಟಿಗೆ ನಿಕೃಷ್ಟನೋ, ಬೇಜಾರು. ಅದಕ್ಕೆ ದಾಖಲೆ ಇಲ್ಲ ಅಂತ ಹೇಳೋದು ಕೂಡ ಅಷ್ಟೇ ಬೇಜಾರು. ದಟ್ಸ್ ಅವರ್ ವೀಕ್ನೆಸ್. ದಾಖಲೆ ಇದ್ದಿದ್ರೆ ಬಿಡುಗಡೆ ಮಾಡ್ಬೋದಾಯ್ತಲ್ಲ. ಡಿ ಕೆ ಶಿವಕುಮಾರ್ ಎಲ್ಲ ಅದಕ್ಕೆ ಕುಮಾರಸ್ವಾಮಿ ವಿಚಾರ ಬಂದಾಗ ಹಿಟ್ ಅಂಡ್ ರನ್ ಅಂತಾರೆ. ಇವು ಸರ್ಕಾರ ಹಿಟ್ ಅಂಡ್ ರನ್ ತಾನೆ. ಇಂಥ ವಿಚಾರ ಬಂದಾಗ ಸರ್ಕಾರ ಯಾಕೆ ನುಂಚ್ಕೊಂತದೆ? ಅಕಾಡೆಮಿಗಳು ಯಾಕೆ ನುಂಚ್ಕೊಳ್ತಾ ಇದೆ? ಹಿಸ್ಟೋರಿಯನ್ಸ್ ಯಾಕೆ ನುಂಚ್ಕೊಂತ ಇದ್ದಾರೆ? ಆಮೇಲೆ ಇಷ್ಟಕ್ಕೂ ಯಾಕೆ ಮಾಡಿಲ್ಲ ದಾಖಲೆ ಸರ್? 2 ದಾಖಲೆ ತುಂಬಾ ಇಂಪಾರ್ಟೆಂಟ್ ಸರ್. 12ನೇ ಶತಮಾನದ ಬಸವಣ್ಣವರ ವಿಚಾರ ತೆಗೆದಾಗ ಸರ್, ದಿಸ್ ಎ ಹ್ಯೂಜ್ ಡಾಕ್ಯುಮೆಂಟ್ರಿ. ಯಾಕಂದ್ರೆ ಇಂಟೆಲೆಕ್ಚುಯಲ್ ಅವ್ರು ಸರ್. ಅಲ್ಲ, ಅಲ್ಲಮ ಪ್ರಭು ಆಗಿರ್ಬೋದು, ಅಕ್ಕಮ್ಮ ದೇವಿ ಆಗಿರ್ಬೋದು, ಒಂದು ದೊಡ್ಡ ಇಂಟೆಲೆಕ್ಚುಯಲ್ ಮೂಮೆಂಟೇ ಆಯ್ತಲ್ಲಿ ಸರ್. ದಾಖಲೆ ಸೃಷ್ಟಿ ಆಗಿದೆ ಸರ್. ಎಷ್ಟೋ ವಿಚಾರಗಳು ದಾಖಲೆ ಆಗಿಲ್ಲ. ಕನ್ನಡ ಯಾಕೆ ದಾಖಲೆ ಆಗಿಲ್ಲ ಅಂತಂದ್ರೆ, ನೀವು ಬಂದಂತ ಸರ್ಕಾರಗಳು ಬರೀ ಅಕಾಡೆಮಿಗಳಲ್ಲಿ ಅಲ್ಲಿ ಹೋಗಿ ಚಪ್ಪಾಳೆ ಓಡಿಸೋದು, ಭಾಷಣಗಳು ಮಾಡೋದು ಮಾಡ್ಕೊಂಬಂದ್ರೆ ಹೊರತು ಸರ್ ರಿಸರ್ಚ್ ಓರಿಯೆಂಟೆಡ್ ಆಗಿ ಕನ್ನಡ ಎಲ್ಲಿಂದ ಬಂತು, ಹೆಂಗ್ ನಡ್ಕೊಂಡ್ ಬಂತು ಅಂತ
ಸರ್ ರೆಕಾರ್ಡ್ಸ್ ಮಾಡೋದ್ರಲ್ಲಿ ಸರ್ಕಾರಗಳು ಫೇಲ್ಯೂರ್ ಆಗಿದೆ, ಮತ್ತೆ ಅದಕ್ಕೆ ಬಂದಂತ ಅಕಾಡೆಮಿಷಿಯನ್ಸ್ ಕೂಡ ಫೇಲ್ಯೂರ್ ಆಗಿದ್ದಾರೆ. ಮಹೇಶ್ ಜೋಶಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅನ್ನೋದು ಗೊತ್ತಿಲ್ಲ, ಅಲ್ಲೆಲ್ಲೋ ಹೋಗಿ ಫಂಕ್ಷನ್ ಮಾಡೋದು. ಸರ್ ಅಲ್ಲಿ ಹಿಸ್ಟೋರಿಯನ್ಸೇ ಆಗಿರ್ಬೋದು, ಅಲ್ಲಿ ಸಾಹಿತಿಗಾರರಾಗಿರ್ಬೋದು, ಕವಿಗಳೇ ಆಗಿರ್ಬೋದು, ಕೇಳಬೇಕು ಸರ್ ಎಲ್ಲಿಂದ ಬಂತು, ತನಿಖೆ ಮಾಡ್ಸಕ್ಕೆ ಬಜೆಟ್ ಮಾಡಿ ಅಂತ ಸರ್ಕಾರ ಕೇಳಬೇಕು. ಸರ್ಕಾರಗಳು ಅದನ್ನ ಬಜೆಟ್ ಕೊಡಬೇಕು, ಇವ್ರು ಅದನ್ನ ತನಿಖೆ ಮಾಡಿಸ್ಬೇಕು, ಒಂದು ಡಾಕ್ಯುಮೆಂಟ್ ಮಾಡಬೇಕು. ಕಮಲ್ ಹಾಸನ್ ಅಂತವ್ರು ಮಾತಾಡಿದಾಗ ನೋಡ್ರಪ್ಪ ಇದು ದಾಖಲೆ ಇದೆ ಅಂತ ತೋರಿಸ್ಬೇಕು ಸರ್. ಸರ್ ನಮ್ಮ ಹತ್ರ ದಾಖಲೆನೇ ಇಲ್ಲ. ಸುಮ್ಮನೆ ಬಾಯಿನಲ್ಲಿ ನಮ್ಮ ಕನ್ನಡ ಬಗ್ಗೆ ಹಿಂಗೆ ಮಾತಾಡ್ಬಿಟ್ಟು ಅವ್ನು ಮಾತಾಡ್ತಾವನೆ ಅಂತಂದ್ರೆ ದಾಖಲೆ ಇಟ್ಕೊಂಡು ಯಾವನಾದ್ರೂ ಮಾತಾಡ್ತಾ ಇದ್ದಾರಾ? ಅಥವಾ ನಮ್ಮ ಹತ್ರ ಯಾರ ಅಥೆಂಟಿಕೇಟ್ ಡಾಕ್ಯುಮೆಂಟ್ ಇದೆಯಾ? ನನ್ನ ಹತ್ರ ಅಂತೂ ಇಲ್ಲ. ಸರ್ಕಾರದ ಬಳಿ ಇಲ್ಲ ಅಂತಂದ್ರೆ ಈಗಲಾದ್ರೂ ಸರ್ ಕಮಲ್ ಹಾಸನ್ ಆಡಿರೋ ಮಾತು ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂತಂದ್ರೆ ಈಗಲಾದ್ರೂ ಸ್ವಾಭಿಮಾನವನ್ನ ಚೆಕ್ ಮಾಡ್ಕೊಬೇಕು ನಾವು ದಾಖಲೆ ರೂಪದಲ್ಲಿ. ಸರ್ ಈಗಲೂ ಒಬ್ಬ CM ಮಾತಾಡಿಲ್ಲ, ಒಬ್ಬ DK ಶಿವಕುಮಾರ್ ಮಾತಾಡಿಲ್ಲ. ಇಲ್ಲ, ಅದಕ್ಕೆ ನಾವು ವಿ ವಿಲ್ ಹ್ಯಾವ್ ಅವರ್ ಓನ್ ರಿಸರ್ಚ್ ಟೀಮ್, ದಾಖಲೆನ ಹುಡುಕ್ಸ್ತೀವಿ, ಮಾಡಿದೀವಿ, ಇದ್ರ ಒರಿಜಿನ್ ಕಂಡುಹಿಡಿದೀವಿ, ನಮ್ಗೆ ಕನ್ನಡಕ್ಕೆ ಅವಮಾನ ಆಗದೆ ನೋಡ್ಕಂತೀವಿ ಅಂತ ಒಬ್ಬ CM ಡೆಪ್ಯೂಟಿ CM ಇಲ್ಲೂ ಹೇಳಿಲ್ಲಲ್ಲ ಸರ್. ಅಂದ್ರೆ ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಟೈಮ್ ಪಾಸ್ ಮಾಡೋದ? ಬೆಲೆ ಏರಿಕೆನ ಮುಚ್ಚಕ್ಕೆ ಏನಾದ್ರು ತಂತ್ರ ಮಾಡ್ತಾವ್ರ ಈ ಕನ್ನಡ ಅನ್ನೋದು ಇಟ್ಕೊಂಡು? ಈ ರೈತರ ಆತ್ಮಹತ್ಯೆನ ಮುಚ್ಚಕ್ಕೆ ಏನಾದ್ರು ತಂತ್ರ ಮಾಡ್ತಾವ್ರ? ಇದು ಪೊಲಿಟಿಷಿಯನ್ಸ್ ಇದನ್ನು ಮಾಡ್ತಾರೆ. ಕನ್ನಡದ ಬಗ್ಗೆ ಕಮಲ್ ಹಾಸನ್ ಒಳ್ಳೇದಾಯ್ತು ಅಂತಾರೆ. ಹೆಂಗೆ ಏನೇಳಿ ಆ ಮಂಗಳೂರಲ್ಲಿ ಬಿದ್ದರೆ ಹೆಣಗಳನ್ನ ಮರೆಯಕ್ಕೆ ಜನಗಳಿಗೆ ಇದೊಂದು ಟಾಪಿಕ್ ಇಟ್ಕೊಂತಾರೆ. ಸರ್ ಇದನ್ನ ಮರ್ಸಕ್ಕೆ ಅಥವಾ ಮುಲಾಮ್ ಹಾಕೋ ಅಂತ ಕ್ರೀಮ್ ಆಗಬಾರ್ದು ಇಂಥ ಇಶ್ಯೂಗಳು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇಶ್ಯೂ. 500 ವರ್ಷಗಳ ಹಿಂದೆ ಕೆಂಪೇಗೌಡರ ವಿಚಾರದಲ್ಲೂ ಕೂಡ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಮಾಡಿ ರಿಸರ್ಚ್ ಅಂತಂದ್ರೆ 10 ವರ್ಷ ಆಯ್ತು. ಕೆಂಪೇಗೌಡರ ಬಗ್ಗೆ ಸಗಣಿನೂ ಕೂಡ ಏನೂ ಮಾಡಿಲ್ಲ ಅವರು. ಸರ್ ಇಂಥ ಐತಿಹಾಸಿಕ ನಾಯಕರ ಬಗ್ಗೆ, ಭಾಷೆಯ ಬಗ್ಗೆ ನಮ್ಮದೇ ಆದಂತ ಕೇಂದ್ರೀಕೃತ ಡಾಕ್ಯುಮೆಂಟ್ಗಳನ್ನ ಇಟ್ಕೊಬೇಕು ಸರ್ ನಾವು. ಅದಕ್ಕೆ ರಿಸರ್ಚ್ ಆಗ್ಬೇಕಾಗಿದೆ, ಅದಕ್ಕೆ ಸರ್ಕಾರ ಫಂಡ್ಸ್ ರಿಲೀಸ್ ಮಾಡಬೇಕಾಗಿದೆ. ಅಕಾಡೆಮಿಗಳವರು ಮತ್ತೆ ಅಕಾಡೆಮಿಗೆ ಹೊಂದಿರೋರಂತರು ಇಂಟೆಲೆಕ್ಚುಯಲ್ಸ್ ಅದನ್ನ ಸೇರ್ಕೊಂಡು ಅದನ್ನ ರಿಸರ್ಚ್ ಮಾಡಿ. ಸರ್ ಎಲ್ಲ ಯೂನಿವರ್ಸಿಟಿಯಲ್ಲೂ ಡಾಕ್ಟರೇಟ್ಗಳು ಕೊಡ್ತಾರೆ. ಏನ್ ಸಗಣಿ ಕಿಸ್ದಿದ್ದೀರಾ ನೀವು? ಸೊ ಇದಕ್ಕೆ ಯಾಕೆ ಡಾಕ್ಟರೇಟ್, ಇದಕ್ಕೆ ಯಾಕೆ ರಿಸರ್ಚ್ ಆಗಿಲ್ಲ? ಯಾಕೆ ಇದಕ್ಕೆ ರಿಸರ್ಚ್ ಮಾಡಕ್ಕೆ ಸಿದ್ದರಾಮಯ್ಯನೇ ಆಗಿರ್ಬೋದು, ಅಥವಾ ಕುಮಾರಸ್ವಾಮಿನೇ ಆಗಿರ್ಬೋದು, ಬೊಮ್ಮಾಯಿನೇ ಆಗಿರ್ಬೋದು, ಕನ್ನಡದ ಬಗ್ಗೆ ನಿಜವಾಗ್ಲೂ ಬಾವುಟ ನವೆಂಬರ್ 1ಕ್ಕೆ ಒಂದು ಬಾವುಟ ಆರಿಸ್ಬಿಟ್ಟು ಎದುರೋಗ್ಬಿಟ್ರೆ ನೀವು ಸರ್ ಏನ್ ಮಾಡಿದಿರಾ? ಸರ್ ಇದ್ರ ಫೇಲ್ಯೂರ್ಸು ನಾವು ಓಟ್ ಹಾಕಿ ಬಂದಂತ ಸರ್ಕಾರಗಳಲ್ವ ಸರ್? ಕಮಲ್ ಹಾಸನ್ ಇಷ್ಟು ನಿಕೃಷ್ಟವಾಗಿ ಅಳ್ತಾ ಇದ್ದಾನೆ ಅಂತಂದ್ರೆ ಸರ್ ಕಾರಣ ಯಾರು ಅದಕ್ಕೆ? ವಿ ಡೋಂಟ್ ಹ್ಯಾವ್ ಡಾಕ್ಯುಮೆಂಟ್ಸ್. ಅಂದ್ರೆ ಇವ್ರು ಸರಿಯಾಗಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ರೆ ಮಾಡಿ ಒಂದು ಡಾಕ್ಯುಮೆಂಟ್ ಇದ್ದಿದ್ರೆ ತಗೊಳ್ಳೋ ಮುಖದ ಮೇಲೆ ಹಿಂಗೆ ಬಿಸಾಕ್ಬೋದಾಗಿತ್ತಲ್ಲ, ತಗೊಳ್ಳೋ ಕಮಲ್ ಹಾಸನ್ ಅಂತ ಬಿಸಾಕ್ಬೋದಾಗಿತ್ತಲ್ಲ. ರಚಿತರಾಮ ಮಾತಾಡೋದೆ ಕನ್ನಡ ಬಗ್ಗೆ ಕರೆಕ್ಟ್ ಡಾಕ್ಯುಮೆಂಟ್ ಇಲ್ಲಿದೆ, ಯಾರು ಮಾಡ್ಬೇಕು? ನಾನು ಮಾಡೋಕ್ಕಾಗತ್ತಾ? ರಚಿತರಾಮ್ ಮಾಡೋಕ್ಕಾಗತ್ತಾ? ಈಗ ಪಾಪ ಅವ್ನು ಯಾರು ಆಟೋ ಡ್ರೈವರು ಕಿರ್ಚಾಡ್ತಾರಲ್ಲ, ಹೋಗಿ ಪ್ರೊಟೆಸ್ಟ್ ಮಾಡ್ಕೊಂಡು ಪಾಪ ಅಭಿಮಾನ ಕಿರ್ಚಾಡೋ ತಪ್ಪಿಲ್ಲ. ಬಟ್ ಇದಕ್ಕೆ ಬೇಕಾದ ದಾಖಲೆ ಯಾರು ಕೊಡ್ತಾರೆ ಸರ್? ಆಟೋ ಡ್ರೈವರ್ ಕೊಡೋಕ್ಕಾಗತ್ತಾ? ರಚಿತರಾಮ್ ಕೊಡೋಕ್ಕಾಗತ್ತಾ? ನಾನು ಕೊಡೋಕ್ಕಾಗತ್ತಾ? ಹಿಸ್ಟಾರಿಕಲ್ ಇವೆಂಟ್ನ ರೆಕಾರ್ಡ್ ಮಾಡಿ ರಿಸರ್ಚ್ ಮಾಡಿ ಅಥೆಂಟಿಕೇಟೆಡ್ ಆಗಿ ಅಪ್ರೂವಲ್ ಮಾಡಬೇಕಾದ್ರು ಸರ್ಕಾರ ಕೆಲಸ. ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ. ಈಗ ಅವ್ರೇನು ಹೇಳ್ತಾ ಇದ್ದಾರೆ, ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಏನಿದೆ ಅಲ್ಲಿ ಮಿಕ್ಸ್ಡ್ ಭಾಷೆ ಇದೆ, ಅವರೇ ಹೇಳ್ತಾರೆ. ಸೊ ಕಾರಣ ಏನು? ಅವರಿಂದ ಬಂದಿಲ್ಲ ಅನ್ನೋದಾದ್ರೆ ನಮ್ಮ ಹತ್ರ ಏನು ದಾಖಲೆ ಇದೆ? ಸೊ ಸರ್ಕಾರ ಉತ್ತರ ಕೊಡಬೇಕಾಗಿದೆ ಸರ್. ಇದನ್ನ ಸುಮ್ಮನೆ ಸರ್ ಏನೋ ತಮ್ಮ ನಿಷ್ಠೆನ ಕನ್ನಡಕ್ಕೆ ಸರ್ ನಾವು ಮಾತಾಡಿಲ್ಲ ಅಂದ್ರೆ ನಿಷ್ಠೆ ಇಲ್ಲ ಅಂತಲ್ಲ. ನಮಗೆ ಆ ಹೀರೋಯಿಸಮ್ ಕನ್ನಡದ ಬಗ್ಗೆ ಯಾವಾಗಲೂ ಇದ್ದೇ ಇರ್ತದೆ. ಬೇಜಾರೇನು ಅಂತಂದ್ರೆ ಕೆಂಪೇಗೌಡರು ಈ ಕರ್ನಾಟಕದ ಬೆಂಗಳೂರು ಸಿಟಿನ ಕೊಟ್ಟಿ ಓದಂಥವ್ರು, ಅವ್ರ ಬಗ್ಗೆನೂ ದಾಖಲೆಗಳಿಲ್ಲ. ಸೊ ದಾಖಲೆಗಳನ್ನ ತನಿಖೆ ಮಾಡಿ ಅಟ್ಲೀಸ್ಟ್ ರಿಸರ್ಚ್ ಮಾಡಿ ಈಗಲಾರು ಮಾಡಲಿ ಅಂತ ನಾವು ಕೇಳ್ಕೊಂತೀವಿ ಸರ್. ಇಟ್ಸ್ ಎ ಫೇಲ್ಯೂರ್ ಆಫ್ ಸರ್ಕಾರ ಸರ್. DK ಶಿವಕುಮಾರ ಹೇಮಾವತಿ ನೀರು ತಗೊಂಬಂತಿ ಅಂತಾನೆ, ಕನ್ನಡ ಇಲ್ಲಿಂದ ಬಂತು ಅಂತ ಒಬ್ಬ ಕೇಳಿದ್ರೆ ನಮ್ಮ ಹತ್ರ ದಾಖಲೆ ಇಲ್ಲ. ಇಂಥ ರಾಜಕಾರಣಿಗಳು ಬಂದಿರೋದಿಂದನೇ ಅಂತಾರೆ ಸರ್ ನಾವು ಅವಮಾನಗಳನ್ನು ಅನುಭವಿಸ್ತಾ ಇರೋದು. ಇಂಟೆಲೆಕ್ಚುಲಿ ವಿ ಆರ್ ನಾಟ್ ಇಕ್ವಿಪ್ಡ್. ಬಟ್ ತಮಿಳ್ನಾಡು ಆ ಥರ ಅಲ್ಲ ಸರ್, ಅವ್ರು ಪ್ರಾಣ ಕೊಡ್ತಾರೆ, ಹೇಳ್ತಾರೆ ಇಲ್ಲ ನಮ್ದು ಇತಿಹಾಸ ಇದೆ ಅಂತ. ಸರ್ ಅಲ್ಲಿ ನಿಮಗೆ ಸರ್ನೇಮ್ಗಳು ಸಿಕ್ಕಲ್ಲ, ನಿಮಗೆ ಅಲ್ಲಿ ಹೋಗಿ ಬೇಕಾದ್ರೆ ಸರ್ನೇಮ್ಗಳು ಸಿಕ್ಕಲ್ಲ ನಿಮಗೆ. ಆಮೇಲೆ ತಮಿಳು ಅವ್ನು ಸಾಬಿ ಆಗಿರಲಿ, ಕ್ರಿಶ್ಚಿಯನ್ಸ್ ಆಗಿರಲಿ, ಫಾರಿನರ್ ಆಗಿರಲಿ, ತಮಿಳ್ ಮಾತಾಡ್ತಾನೆ ಸರ್. ಭಾಷಾಭಿಮಾನ ದೊಡ್ಡ ಮಟ್ಟದಲ್ಲಿದೆ, ಹಂಗನ್ಬಿಟ್ಟು ಇಲ್ಲ ಅಂತ ಹೇಳ್ತಲ್ಲ ನಾನು. ಸರ್ ಅವ್ರ ಮಟ್ಟಿಗೆ ನಾವು ಬೆಳೆಸ್ಕೊಂಡು ಅವ್ರಿಗಿಂತ ಹೆಚ್ಚಾಗಿ ಬೆಳೆಸ್ಕೊಳ್ಳೋಣ ನಾವು. ಇಲ್ಲಿಂದ ಬಂತು ಬೇಡ, ಅಲ್ಲಿಂದ ಬಂದಿಲ್ಲ, ಎಲ್ಲಿಂದ ಬಂತು ಕನ್ನಡ ಹೇಳಿ ಸರ್. ಇವರು ಸರ್ಕಾರ ಹೇಳಲ್ಲ ಸರ್. ಆ ತನಿಖೆ ಮಾಡೋನಿಗೆ ದುಡ್ಡು ಕೊಡಲ್ಲ, ಅವರು ಸ್ಯಾಂಕ್ಷನ್ಸ್ ಕೊಡಲ್ಲ. ಅಕಾಡೆಮಿಗಳನ್ನ ರಾಜಕೀಯ ಪ್ಲಾಟ್ಫಾರ್ಮ್ಗಳು ಕನ್ವರ್ಟ್ ಮಾಡಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಏನೋ ಮಹೇಶ್ ಜೋಶಿ ಸರ್, ಅದೆಲ್ಲ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಆಗ್ಬಿಟ್ಟಿದೆ. ರಿಸರ್ಚೇ ಆಗಲ್ಲ ಸರ್. ರಿಸರ್ಚ್ ಅವ್ರಿಗೆ ಅಲ್ಲಿ ಬೆಲೆನೇ ಇಲ್ಲ. ಕನ್ನಡ ಸಾಹಿತ್ಯ ಪರಿಷತ್ ಅಂತ ಮಾಡ್ಕೊಂಡಿದ್ದಾರೆ. ನನ್ನ ಫ್ರೆಂಡ್ ಸೂರ್ಯಮುಖನ್ ಅವ್ರ ಅಪ್ಪನೇ ಸರ್. ಏನ್ ಮಾಡ್ತಾವ್ರು ಇವರೆಲ್ಲ? ಸುಮ್ಮನೆ ಅಲ್ಲಿ ಹೋಗಿ ಕೂತ್ಕೊಂಡು ಕಾರು ಫೆಸಿಲಿಟಿಗಳು ತಗೊಂಡು. ಸೊ ದರ್ ಇಸ್ ನೋ ಆಕ್ಚುಯಲ್ ವರ್ಕ್ ಡನ್ ಬೈ ದಿಸ್ ಸಚ್ ಅಕಾಡೆಮೀಸ್ ಆಗಿರ್ಬೋದು, ಆ ಸಂಬಂಧಪಟ್ಟಂಥ ಭಾಷಾ ಅಕಾಡೆಮಿಗಳಾಗಿರ್ಬೋದು, ಕೌನ್ಸಿಲ್ಸ್ ಆಗಿರ್ಬೋದು, ಪರಿಷತ್ಗಳಾಗಿರ್ಬೋದು, ತಮ್ಮ ಕೆಲಸ ಮಾಡಿದ್ರೆ ಸರ್ ಕಮಲ್ ಹಾಸನ್ ಅಂತ ನಾವು ಅವಮಾನ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಸರ್. ಮಕ್ಕದ ಮೇಲೆ ಹಿಂಗೆ ಬಿಸಾಕ್ಬೋದಾಗಿ ಹಿಂಗೆ ತಗೋ ಕಮಲ್ ಅಂತ ಹಿಂಗೆ ಬಿಸಾಕ್ಬೋದಾಗಿತ್ತು ಸರ್. ನಮ್ಮ ಯಾರೋ ಹೇಳ್ತಾನೆ ಹಾಸನದವನು
ಕೊಂಗ ಅಂತ. ಸರ್ ವೈಯಕ್ತಿಕ ಟೀಕೆ ಬೇಡ, ಡಾಕ್ಯುಮೆಂಟ್ ಟೀಕೆ ಮಾಡೋಕ್ಕಾಗತ್ತಾ ನಮ್ಮ ಕೈಯಲ್ಲಿ? ಇವತ್ತು ಕೂಡ ಕೆಪಾಸಿಟಿ ಇಲ್ಲ ಸರ್. ನಾನು ರಚಿತಾರಾಮ್ಗೂ ಅದನ್ನೇ ಹೇಳೋದು, ಜಗ್ಗೇಶನ್ಗೂ ಅದನ್ನೇ ಹೇಳೋದು, ಈ ಪಾಪ ಕನ್ನಡ ಬರೋ ಹೋರಾಟಕ್ಕೆ ಅವ್ರಿಗೆಲ್ಲ ಹೇಳೋದಂತೆ, ಸರ್ಕಾರಕ್ಕೆ ಕೇಳಿ ನಮ್ಮ ಕನ್ನಡದನ್ನ ಡಾಕ್ಯುಮೆಂಟ್ ಆಗಿದೆಯಾ, ಒರಿಜಿನಲ್ ಡಾಕ್ಯುಮೆಂಟ್ ಆಗಿದೆಯಾ, ಇತಿಹಾಸ ಡಾಕ್ಯುಮೆಂಟ್ ಆಗಿದೆಯಾ, ಅದ್ರ ಮೇಲೆ ತನಿಖೆ ಆಗಿದೆಯಾ, ರಿಸರ್ಚ್ ಆಗಿದೆಯಾ, ಆ ರಿಸರ್ಚ್ ಡಾಕ್ಯುಮೆಂಟು ವ್ಯಾಲಿಡಾ ಕೊಡಲಿ ಸರ್. ನಾವು ಮುಖದ ಮೇಲೆ ಹಿಂಗೆ ಬಿಸಾಕ್ಬೋದು ಸರ್. ಈ ಕೆಲಸ ಆಗಬೇಕೇ ಹೊರತು ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನು ಹೇಳ್ತಾರೆ, ತೆವಳಿಗೆ ಬಡ್ಕಣಂಗೆ ಆಗಬಾರ್ದು ಸರ್. ನಾವು ವಿಲ್ ಬಿಕಮ್ ಮೋರ್ ಚೀಪ್. ಇವತ್ತು ಕೂಡ ಡಾಕ್ಯುಮೆಂಟ್ ಮಾಡಿಲ್ಲ ಅಂತಂದ್ರೆ ಕನ್ನಡಕ್ಕೆ ಕನ್ನಡ ದ್ರೋಹಿಗಳಿವರಲ್ಲ, ಈ ಸರ್ಕಾರ ಆಗಿರ್ಬೋದು, ಅಕಾಡೆಮಿಗಳಾಗಿರ್ಬೋದು, ಅಥವಾ ಸರ್ಕಾರ ಮಾಡಿಲ್ಲ ಅಂತಂದ್ರೆ ನಿಜವಾಗ್ಲೂ ದ್ರೋಹ ಸರ್ ಇದು. ಓಕೆ, ತುಂಬಾ ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಇಷ್ಟು ಸುದೀರ್ಘವಾಗಿ ಮಾತಾಡಿದ್ರೆ. ಸೊ ನೆಕ್ಸ್ಟ್ ನಿಮ್ಮ 2028 ಏನ್ ನಿಮ್ ವಿಷನ್ ಇದೆ ಅದು ಈಡೇರ್ಲಿ. ಸೊ ಹೊಸ ಆಲೋಚನೆಗಳು, ಹೊಸ ವ್ಯಕ್ತಿಗಳು, ಒಂದು ಹೊಸ ಅಲೆ ರಾಜ್ಯದ ರಾಜಕಾರಣದಲ್ಲಿ ನಿಮ್ಮಿಂದ ಶುರುವಾಗುತ್ತೆ ಅನ್ನೋ ನಂಬಿಕೆ ನಮಗೂ ಇದೆ. ಸೊ ಹಾಗಾಗಿ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಜೊತೆ ಮತ್ತೆ ನಿಮ್ಮ ಟೀಮ್ ಜೊತೆ ಇಷ್ಟೊಂದು, ನಾನು ಒಬ್ಬ ಯೋಗ್ಯ ಪುರುಷನು ಅಥವಾ ಯೋಗ್ಯ ವ್ಯಕ್ತಿ ಅಂತೇಳಿ ಕ್ಯಾಮ್ರಾ ತಗೊಂಬಂದು ನನ್ನ ಮುಂದೆ ಇಟ್ಟು ನನ್ನ ಮಾತುಗಳನ್ನು ರೆಕಾರ್ಡ್ ಮಾಡಿ ಅದನ್ನು ಜನರು ತಲುಪಿಸೋಕ್ಕೆ ನೀವು ನಿಮ್ಮ ಟೀಮು ಅಥವಾ ನಿಮ್ಮ ಚಾನಲ್ಲು ನನಗೊಂದು ಅವಕಾಶ ಕೊಟ್ರಿ. ಹಾಗಾಗಿ ನಿಮ್ಮ ಎಂಟೈರ್ ಬಳಗಕ್ಕೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ಸು. ಗೊತ್ತಿಲ್ಲದ್ರೆ ಏನಾದರೂ ಏನಾದರೂ ಬಂದಿದ್ರೆ, ಏನಾದರೂ ನೆಗೆಟಿವ್ ಅಂತ ಅನ್ಸಿದ್ರೆ ದಯಮಾಡಿ ಅದು ಓನ್ಲಿ ಇಂದ ಸಮಾಜದ ಸ್ಪಿರಿಟಲ್ಲೇ ಹೊರತು ನನ್ನ ಯಾವುದು ವೈಯಕ್ತಿಕ ಮಾತುಗಳು ಯಾವುದೂ ಇಲ್ಲ. ಯಾರ ಬಗ್ಗೆನೇ ಮಾತಾಡಿದ್ರು ಕೂಡ ಇಲ್ಲಿ ಯಾವುದು ವೈಯಕ್ತಿಕ ಇಲ್ಲ. ಇಟ್ಸ್ ಓನ್ಲಿ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ಸ್ ಅಲಾಟ್ ಸರ್. ನಿಮ್ಮ ಎಲ್ಲ ಅಭಿಮಾನಿಗಳಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು ಸರ್. ನಮಸ್ಕಾರ. ನೀವೆಲ್ಲ ವ್ಯೂವರ್ಸ್ಗೂ ಈ ಅನ್ವೇಷಣೆ ಚಾನಲ್ನ ನೀವು ನನ್ನ ಒಂದು ಇಂಟರ್ವ್ಯೂನು ಸಹ ಈ ಅನ್ವೇಷಣೆ ಚಾನೆಲ್ ಪ್ರಸಾರ ಮಾಡಿದೆ. ದಯಮಾಡಿ ನನ್ನ ಇಂಟರ್ವ್ಯೂನ ನೋಡಿ, ಜೊತೆಯಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಮತ್ತು ಇಂಥ ಒಂದು ಐ ಥಿಂಕ್ ಒಂದು ಆವರೇಜ್ ಮಟ್ಟದ ಚಾನಲ್ಗಳಿಗೆ ಉತ್ತೇಜನ ಕೊಟ್ಟು ಬೆಳವಣಿಗೆಗೆ ನೀವೆಲ್ಲ ಸಹಕಾರ ಆಗಬೇಕು. ಇದು ಸಮಾಜದ ಧ್ವನಿ, ಮಾಧ್ಯಮ ಅನ್ನೋದು ಸಮಾಜದ ಧ್ವನಿ. ಈ ಸಮಾಜದ ಧ್ವನಿ ಹೆಚ್ಚು ಶಕ್ತಿಶಾಲಿ ಆಗಿರಬೇಕು. ಆವಾಗಲೇ ಸಮಾಜ ಸುರಕ್ಷಿತವಾಗಿರೋದಂತ ಇಂಥ ಚಾನಲ್ಗಳಿಗೆ ತಪ್ಪದೆ ನಿಮ್ಮ ಸಪೋರ್ಟನ್ನು, ಎಲ್ಲ ರೀತಿಯ ಸಪೋರ್ಟನ್ನು, ಆರ್ಥಿಕವಾಗಿ ಕೊಡಂಗಿದ್ರೆ ಕೊಡಿ, ಅಥವಾ ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯಮಾಡಿ ಉತ್ತೇಜನ ಕೊಡಿ ಅಂತ ನನ್ನ ಈ ಒಂದು ಇಂಟರ್ವ್ಯೂ ಮೂಲಕ ನಿಮ್ಮನ್ನು ಕೇಳ್ಕೊಂತ ಇದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ಇಂಟರ್ವ್ಯೂ ಅಥವಾ ಈ ಚಾನಲ್ನ ನೋಡ್ತಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.